ಎಸ್. ಸೊ ಇವಾಗ ನಾನು ಟೀಚ್ಮೆಂಟ್ ಆ್ಯಪಲ್ಲಿ ನಿಮಗೆ ಕ್ಲಾಸನ್ನು ತಗೊಂಡಾಗ ನಿಮಗೆ ಅನ್ಫಾರ್ಚುನೇಟ್ಲಿ ಅದು ಸ್ಟಾಪ್ ಆಗಿದ್ದರಿಂದ ನಿಮಗೇನು ಕೇಳಿಸ್ತಾ ಇರೋದ್ರಿಂದ ಅಥವಾ ನೀವೇನು ಕೇಳಿಸ್ಕೊಳ್ದೇ ಇರೋದ್ರಿಂದ ಸೊ ಈ ಕ್ಲಾಸನ್ನು ನಾನಿವಾಗ ಈ ರೀತಿ ನಿಮಗೆ ತಗೊಳ್ತಾ ಇದ್ದೀನಿ. ಅಂದರೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಅಂದರೆ ನಂದು PPT ಪ್ರೆಸೆಂಟೇಷನ್ಗೆ ನನ್ನ ಒಂದು ವಾಯ್ಸ್ ರೆಕಾರ್ಡನ್ನು ಮಾಡಿ ಸೊ ಆ ಕ್ಲಾಸನ್ನು ನಿಮಗೆ ವಿಡಿಯೋ ಕ್ಲಾಸನ್ನು ನಿಮಗೆ ಶೇರ್ ಮಾಡ್ತೀನಿ. ನೀವು ಅದನ್ನು ನೋಡಿಕೊಂಡು ಸೊ ನಾನೇನು ಹೇಳ್ತೀನಿ, ನಾನೇನು ಪಾಠ ಮಾಡ್ತೀನಿ ಅದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಸೊ ಮತ್ತೆ ರಿಪೀಟ್ ಮಾಡ್ತಾ ನೋಡಪ್ಪ. ಬಯೋಮಾಲಿಕ್ಯೂಲ್ಸ್. ಸೊ ಬಯೋಮಾಲಿಕ್ಯೂಲ್ಸ್ ಅಂತಂದರೆ ನಿಮಗೆ ಗೊತ್ತಿತ್ತು. ಬಯೋಮಾಲಿಕ್ಯೂಲ್ಸ್ ಅಂತಂದರೆ ಸೊ ದೇ ಆರ್ ನಥಿಂಗ್ ಬಟ್ ದ ಕಾಂಪೌಂಡ್ಸ್ ದೇ ಆರ್ ರಿಲೇಟೆಡ್ ಟು ಬಯಾಲಜಿ. They are related to biology means they are very important. They are related to biology means they are related to human body or they are related to plants. So therefore, when they are related to human body ಅಂತ ತಗೊಂಡಾಗ they are very much essential. ಅಂದರೆ ಅದು ನಮಗೆ ತುಂಬ ಬೇಕಾಗಿರುತ್ತೆ. So therefore, without these biomolecules or without taking these compounds, biomolecule compounds, we cannot able to sustain our life. We cannot able to sustain our life means we cannot able to live our life very easily. It will become somewhat difficulty if we don't take these biomolecule compounds in the form of a diet ಅಂತ ಹೇಳ್ತೀವಿ. So therefore, let us study one by one what are the different biomolecule compounds we are using, and in this chapter we are going to study about the composition of the biomolecules, structure of the biomolecules, and in addition to that classification of the biomolecule compounds. So first let us take up the first type of the biomolecule compounds. They are called as carbohydrates. What are these carbohydrate compounds? So ನೀವು ನೋಡಿದಿರಿ ಅಥವಾ ಪ್ರತಿದಿನ ನಾವು ಊಟ ಮಾಡ್ತೀವಿ ಅಥವಾ ವಿ ಕ್ಯಾನ್ ಟೇಕ್ ಫುಡ್, ಆಹಾರ ತೊಗೊತೀವಿ. ಹೆಂಗೆ ತೊಗೊತೀವಿ ನಾವು ಆಹಾರನ? ಇನ್ ದ ಫಾರ್ಮ್ ಆಫ್ ಫುಡ್. ಯಾವ ಫಾರ್ಮಲ್ಲಿ ನಾವು ಫುಡ್ಡನ್ನು ತೊಗೊಳ್ತೀನಿ ಅಂತಂದರೆ ಸೊ ಇನ್ ಒನ್ ಫಾರ್ಮ್ ವಿ ಕ್ಯಾನ್ ಟೇಕ್ ದ ಫುಡ್, ವಿ ಕ್ಯಾನ್ ಟೇಕ್ ಅವರ್ ಫುಡ್ ಇನ್ ದ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಅಂತಂದ್ರೇನು? ನಾವು ರೈಸ್ ತಿಂತೀವಲ್ಲ, ರೈಸಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಅಥವಾ ನಾವು ಸಕ್ಕರೆ ತಿಂತೀವಿ, ಸಕ್ಕರೆನಲ್ಲಿ ಕಾರ್ಬೋಹೈಡ್ರೇಟ್ ಇದೆ. ಅಥವಾ ನಾವು ಗ್ರೇಪ್ಸ್ ತಿಂತೀವಿ, ದ್ರಾಕ್ಷಿ ತಿಂತೀವಿ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ. ಹೀಗೆ ಲೈಕ್ ದಿಸ್. ಸೊ ದೋಸ್ ಫುಡ್ ಮೆಟೀರಿಯಲ್ಸ್ ದೇ ಕಂಟೈನ್ the carbohydrate compounds. ಹೀಗೆ. So therefore these carbohydrate compounds they can play the very important role in our life ಅಂತ ಹೇಳ್ತಾನೆ. And therefore these carbohydrates they are the one of the part of our life ಅಂತ ತಗೊಳ್ತೀವಿ ಅಲ್ವಾ. ಹಾಗೆ ಕೆಮಿಕಲಿ ವಾಟ್ ದೇ ಆರ್? ಕೆಮಿಕಲಿ ಸೊ ವಾಟ್ ಡು ಯು ಮೀನ್ ಬೈ ದಿಸ್ ಕಾರ್ಬೋಹೈಡ್ರೇಟ್ ಅಂತಂದರೆ ಏನು? ಏನಂಗಂದರೆ ಕಾರ್ಬೋಹೈಡ್ರೇಟ್ ಅಂತಂದರೆ ಏನು? ವಾಟ್ ಇಸ್ ದ ಡೆಫಿನೇಷನ್ ಆಫ್ ದ ಕಾರ್ಬೋಹೈಡ್ರೇಟ್? ದೆನ್ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂತ ತಗೊಂಡಾಗ ಹೇಗೆಲ್ಲ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತೀನಿ, ಆ್ಯಂಡ್ ಸ್ಟ್ರಕ್ಚರ್ ಆಫ್ ದ ಕಾರ್ಬೋಹೈಡ್ರೇಟ್ ಹೇಗೆ ಬರುತ್ತೆ. ಸೊ ಇದ್ರ ಬಗ್ಗೆ ನಾವು ಸೊ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಈಗ ಫಸ್ಟು ಡೆಫಿನೇಷನ್ ತಿಳ್ಕೊಳ್ಳೋಣ. ಕಾರ್ಬೋಹೈಡ್ರೇಟ್ಸ್ ಅಂತಂದೇನು? ಸೊ ಅರ್ಲಿಯರ್ ಇಟ್ ವಾಸ್ ಅಸ್ಯೂಮ್ಡ್ ದಟ್ ಕಾರ್ಬೋಹೈಡ್ರೇಟ್ಸ್ ಮೀನ್ಸ್ ಕಾರ್ಬೋಹೈಡ್ರೇಟ್ಸ್. ಹೈಡ್ರೇಟ್ ಅಂತಂದರೆ ನಾವು ಗೊತ್ತಿದೆ ನೋಡಿ, ವಾಟರ್ ಅಂತ ತಗೊಳ್ತಾ ಇದ್ವಿ. ವಾಟರ್ ಹೈಡ್ರೇಟ್ಸ್ ಆಫ್ ಕಾರ್ಬನ್ ಅಂತ ತಗೊಳ್ತಾ ಇದ್ವಿ. ಅಂದರೆ ತುಂಬ ಹಿಂದೆ ಎಲ್ಲಿ ನಾವು ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ, ದ ಕಾರ್ಬೋಹೈಡ್ರೇಟ್ ಫಾರ್ಮುಲಾನ ಹೀಗೆ ತೊಗೊಳ್ತಾ ಇದ್ವಿ. ದಟ್ ಈಸ್ ಇಟ್ ಈಸ್ ಟೇಕನ್ ಇನ್ ದ ಫಾರ್ಮ್ ಆಫ್ CxH2O ಈ ಫಾರ್ಮಲ್ಲಿ ತೊಗೊಳ್ತಾ ಇದ್ವಿ. ದಟ್ ಈಸ್ ಹೈಡ್ರೇಟ್ಸ್ ಆಫ್ ಕಾರ್ಬನ್ ಲೈಕ್ ದಿಸ್. ಅಂದರೆ ಸೋ ಮೆನಿ ಡಿಫ್ರೆಂಟ್ ಕಾರ್ಬೋಹೈಡ್ರೇಟ್ಸ್ ಅಂತ ತಗೊಂಡಾಗ ದೀಸ್ ಕಾಂಪೌಂಡ್ ದೇ ಆರ್ ಫಿಟ್ ಇನ್ ಟು ದ ಫಾರ್ಮುಲಾ ಆಫ್ C6H2O ಅಂತ ತಗೊಳ್ತಾ ಇದ್ವಿ. CxH2O ಅಂತ ತಗೊಳ್ತಾ ಇದ್ವಿ. ಬಟ್ ಎಲ್ಲ ಆಮೇಲೆ ಗೊತ್ತಾಗುತ್ತೆ ಎಲ್ಲ ಕಾಂಪೌಂಡ್ಸು ಈ ಫಾರ್ಮುಲಾಗೆ ಫಿಟ್ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ರಾಫಿನೋಸ್ ಅಂತ ಬರುತ್ತೆ, ಅದೊಂದು ನಾವು ಕಾರ್ಬೋಹೈಡ್ರೇಟ್ ಅಂತ ತಗೊಳ್ತೀವಿ. that raffinose compound which cannot able to or which is not fit into the formula of this, so C6H2O. Therefore ಅದಾದಮೇಲೆ ಸೊ ವಾಟ್ ಎವರ್ ದಟ್ ಹೈಡ್ರೇಟ್ಸ್ ಆಫ್ ಕಾರ್ಬನ್ ಅಂತ ಹೇಳ್ತಿದ್ವಲ್ಲ,
ಸೊ ಆ ಡೆಫಿನೇಷನನ್ನು ನಾವು ತೆಗೆದಾಕ್ತೀವಿ. ಬಟ್ ಆ ಹೆಸರನ್ನ ಹಾಗೆ ಉಳಿಸ್ಕೊಳ್ತೀವಿ ಕಾರ್ಬೋಹೈಡ್ರೇಟ್ಸ್ ಅಂತ. ಬಟ್ ಈ ಫಾರ್ಮುಲಾ ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂತಂದರೆ ನೋಡಿ, ಸೊ ಇಫ್ ಯು ಟೇಕ್ ದ ಕಾಂಪೌಂಡ್ C6H12O6 ಅಂತ ತೊಗೊಂಡ್ರೆ ಈ ಕಾಂಪೌಂಡಿಗೆ ಇದು ಫಾರ್ಮುಲಾ ಅಪ್ಲೈ ಆಗುತ್ತೆ. ಯಾಕೆ ಅಪ್ಲೈ ಆಗುತ್ತೆ ಅಂತಂದರೆ ದಟ್ ಕ್ಯಾನ್ ಬಿ ಟೇಕನ್ ಇನ್ ದ ಫಾರ್ಮ್ ಆಫ್ C6H2O6 ಅಂತ ತೊಗೊಳ್ತೀನಿ. ಹೀಗೆ ನೋಡಿ, ಇಲ್ಲಿ X ಇಟ್ ಈಸ್ ಈಕ್ವಲ್ ಟು 6 ಮತ್ತು Y ಇಟ್ ಈಸ್ ಈಕ್ವಲ್ ಟು 6 ಅಂತ ತೊಗೊಳ್ತಾ ಇದ್ವಿ. ದೇಫೋರ್ ಆ ಫಾರ್ಮ್ಗೆ ಅದು ಫಿಟ್ ಆಗುತ್ತೆ. ದೇಫೋರ್ ಇದನ್ನು ನಾವು ಹೈಡ್ರೇಟ್ಸ್ ಆಫ್ ಕಾರ್ಬನ್ ಅಂತ ಅವಾಗ ಹೇಳ್ತಾ ಇದ್ವಿ. ಬಟ್ ಎಲ್ಲ ಕಾರ್ಬೋಹೈಡ್ರೇಟ್ಸು ಈ ಫಾರ್ಮುಲಾಗೆ ಫಿಟ್ ಆಗೋದಿಲ್ಲ, ಅಥವಾ ಇದೇ ಫಾರ್ಮುಲಾನ ನಾವು ಎಲ್ಲ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ಸ್ಗೂ ನಾವು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಸೊ ದಟ್ ವಾಟ್ ಎವರ್ ದಟ್ ಡೆಫಿನೇಷನ್ ಆಫ್ ಹೈಡ್ರೇಟ್ಸ್ ಆಫ್ ಕಾರ್ಬನ್ ಅಂತ ಐತಲ್ಲ, ಸೊ ಅದನ್ನು ನಾವು ಅದಾದಮೇಲೆ ಏನು ಮಾಡಿದ್ವಿ, ತೆಗೆದಾಕ್ಬಿಟ್ವಿ. ಸೊ ತೆಗೆದಾಕ್ಬಿಟ್ಟು ನೆಕ್ಸ್ಟು ಅದಕ್ಕೆ ಒಂದು ಡೆಫಿನೇಷನ್ನ ಕೊಡ್ತೀವಿ. ಹಾಗಿದ್ರೆ ವಾಟ್ ಇಸ್ ದ ಡೆಫಿನೇಷನ್ ಆಫ್ ದಿಸ್ ಕಾರ್ಬೋಹೈಡ್ರೇಟ್ಸ್ಗೆ ಒಂದು ಡೆಫಿನೇಷನ್ ಅಂತ ತೊಗೊಂಡಾಗ ಏನು ಬರುತ್ತೆ ಕಾರ್ಬೋಹೈಡ್ರೇಟ್ಸ್ಗೆ ಡೆಫಿನೇಷನ್ನು, ಅದನ್ನು ನೋಡೋಣ ಆಯಿತಾ. ಸೊ ಹೇಗೆ ತೊಗೊಳ್ತಾ ಇದ್ದೀನಿ ನೋಡಿ, ಕಾರ್ಬೋಹೈಡ್ರೇಟ್ಸ್ ಡೆಫಿನೇಷನ್ ತೊಗೊಳ್ತಾ ಇದ್ದೀನಿ. ಸೊ ದ ಡೆಫಿನೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಹೀಗೆ ಹೇಳ್ತಾ ಇದ್ದೀನಿ ಇಲ್ಲಿ. Carbohydrates, they are defined as polyhydroxyaldehydes or ketones or the compounds which produce such units on hydrolysis. ಅಂದರೆ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ತಗೊಂಡಾಗ ಸೊ ಕೆಮಿಕಲಿ ದೇ ಆರ್ ದ ಪಾಲಿಹೈಡ್ರಾಕ್ಸಿಆಲ್ಡಿಹೈಡ್ ಅಂತ ಹೇಳ್ತಾ ಇದ್ದಾನೆ. ಕೆಮಿಕಲಿ ದೇ ಆರ್ ಪಾಲಿಹೈಡ್ರಾಕ್ಸಿಆಲ್ಡಿಹೈಡ್. ಪಾಲಿಹೈಡ್ರಾಕ್ಸಿಆಲ್ಡಿಹೈಡ್ ಅಂತಲೇ ಪಾಲಿ ಮೀನ್ಸ್ ಮೆನಿ, ಸೊ ಹೈಡ್ರಾಕ್ಸಿ ಮೀನ್ಸ್ OH ಗ್ರೂಪ್, ಹೈಡ್ರಾಕ್ಸಿಲ್ ಗ್ರೂಪ್ ಅಂತ ಹೇಳ್ತೀನಿ. ಆಲ್ಡಿಹೈಡ್ ಮೀನ್ಸ್ ಫಂಕ್ಷನಲ್ ಗ್ರೂಪ್, ಇನ್ನೊಂದು ಫಂಕ್ಷನಲ್ ಗ್ರೂಪು CHO. ಸೊ ದೇಫೋ ದ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ ವಿಚ್ ಮೇ ಕಂಟೈನ್ ಮೆನಿ ಹೈಡ್ರಾಕ್ಸಿಲ್ ಗ್ರೂಪ್ ಅಲಾಂಗ್ ವಿತ್ ದ CHO ಗ್ರೂಪ್, ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್. ಆರ್ ಇನ್ನೊಂದು ರೀತಿ ತೊಗೊಂಡ್ರೆ ಸೊ ದಿಸ್ ಕಾರ್ಬೋಹೈಡ್ರೇಟ್ ದೇ ಮೇ ಆಲ್ಸೋ ಬಿ ದ ಪಾಲಿಹೈಡ್ರಾಕ್ಸಿ ಕೀಟೋನ್ ಅಂತಲೂ ತೊಗೊಳ್ತೀನಿ. ಅಂದರೆ ಸೊ ಕೆಲವೊಂದು ಕಾರ್ಬೋಹೈಡ್ರೇಟ್ಸಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಜೊತೆಗೆ ಆಲ್ಡಿಹೈಡ್ ಇದ್ದರೆ, ಇನ್ನು ಕೆಲವು ಕಾರ್ಬೋಹೈಡ್ರೇಟ್ ಕಾಂಪೌಂಡ್ಸ್ನಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಜೊತೆಗೆ ಕೀಟೋನ್ ಗ್ರೂಪ್ ಬರುತ್ತೆ. ಪಾಲಿಹೈಡ್ರಾಕ್ಸಿ ಕೀಟೋನ್ ಅಂತ ತೊಗೊಳ್ತೀವಿ ಇದನ್ನು. ಆ್ಯಂಡ್ ಸಚ್ ಎ ಟೈಪ್ ಆಫ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ದೇರ್ಫೋರ್ ದೇ ಆರ್ ದ ಪಾಲಿಹೈಡ್ರಾಕ್ಸಿಆಲ್ಡಿಹೈಡ್ ಕಾಂಪೌಂಡ್ ಆರ್ ದ ಪಾಲಿಹೈಡ್ರಾಕ್ಸಿ ಕೀಟೋನ್ಸ್ ಅಂತ ತೊಗೊಳ್ತೀವಿ. ಆರ್ ಎನಿ ಕಾಂಪೌಂಡ್ ವಿಚ್ ಪ್ರೊಡ್ಯೂಸಸ್ ಸಚ್ ಯೂನಿಟ್ಸ್ ಅಪಾನ್ ಹೈಡ್ರಾಲಿಸಿಸ್. ಅಥವಾ ಇನ್ನೊಂದು ರೀತಿ ಹೇಳಿದ್ರೆ ಯಾವುದೇ ಕಾಂಪೌಂಡು ಹೈಡ್ರಾಲಿಸಿಸ್ ಮಾಡಿದಾಗ ಈ ರೀತಿ ಕಾಂಪೌಂಡ್ಸನ್ನು ಪ್ರೊಡ್ಯೂಸ್ ಮಾಡಿದ್ರೆ, ಯಾವ ರೀತಿ ಪಾಲಿಹೈಡ್ರಾಕ್ಸಿಆಲ್ಡಿಹೈಡ್ಸ್ ಅಥವಾ ಪಾಲಿಹೈಡ್ರಾಕ್ಸಿ ಕೀಟೋನ್ಸನ್ನು ಪ್ರೊಡ್ಯೂಸ್ ಮಾಡಿದ್ರೆ, ಆ್ಯಂಡ್ ಸಚ್ ಎ ಟೈಪ್ ಆಫ್ ಕಾಂಪೌಂಡ್ಸನ್ನು ನಾವಿಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ಯಾವುದು? ವಿ ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್ ಆಫ್ ದ ಕಾರ್ಬೋಹೈಡ್ರೇಟ್ಸ್. ಲೈಕ್ ನೋಡಿ, ನಾವು ಯೂಸ್ ಮಾಡ್ತೀವಿ, ತಿಂತೀವಿ, ಗ್ಲೂಕೋಸ್ ಅಂತ ಯೂಸ್ ಮಾಡ್ತೀವಲ್ಲ, ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಕಾರ್ಬೋಹೈಡ್ರೇಟ್. ಫ್ರಕ್ಟೋಸ್ ಅಂತ ಯೂಸ್ ಮಾಡ್ತೀವಿ, ಇಟ್ ಈಸ್ ಎ ಕಾರ್ಬೋಹೈಡ್ರೇಟ್. ಸುಕ್ರೋಸನ್ನು ಯೂಸ್ ಮಾಡ್ತೀವಿ, ಸುಕ್ರೋಸ್ ಅಂತಂದರೆ ಶುಗರ್ ಅಂತ ಯೂಸ್ ಮಾಡ್ತೀವಲ್ಲ, ಅದನ್ನು ನಾವು ಕಾರ್ಬೋಹೈಡ್ರೇಟ್ ಅಂತ ತೊಗೊಳ್ತೀವಿ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಕಾರ್ಬೋಹೈಡ್ರೇಟ್ಸ್. ಸೊ ಇದಿಷ್ಟು ಡೆಫಿನೇಷನ್ ಆಯಿತು. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್, ದೆನ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತಾನೆ. ನೆಕ್ಸ್ಟು ಈ ಕಾರ್ಬೋಹೈಡ್ರೇಟ್ಸ್ ಅಂತ ನೋಡಿದ್ವಲ್ವಾ, ಮತ್ತೆ ಫರ್ದರ್ ಈ ಕಾರ್ಬೋಹೈಡ್ರೇಟ್ಸ್ ಕಾಂಪೌಂಡ್ಸನ್ನು ಮತ್ತೆ ನಾವು ಬೇರೆ ಬೇರೆ ಥರ ಅದನ್ನು ಕ್ಲಾಸಿಫೈ ಮಾಡ್ಕೊಬೋದು ಇಂಟು ದ ಡಿಫ್ರೆಂಟ್ ಟೈಪ್ಸ್ ಅಂತ ಹೇಳ್ತಾನೆ. ಯಾವ ಫಾರ್ಮಲ್ಲಿ ಇದನ್ನು ಕ್ಲಾಸಿಫೈ ಮಾಡ್ಕೊಳ್ತೀರಿ ಅಂತ ಬಂದಾಗ, ಸೊ ಬೇಸ್ಡ್ ಆನ್ ಅದರಲ್ಲಿ ಹೇಳ್ತಾನೆ ಇಲ್ಲಿ ದ ಫಸ್ಟ್ ಟೈಪ್ ಆಫ್ ದ ಕ್ಲಾಸಿಫಿಕೇಷನ್ ಅಂತ ತಗೊಂಡಾಗ ಅದನ್ನು ಬೇಸ್ಡ್ ಆನ್ ದ ಹೈಡ್ರಾಲಿಸಿಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾನೆ. ಒಂದು ಏನಂಗಂದರೆ ಹೈಡ್ರಾಲಿಸಿಸ್ ಆಫ್ ಕಾರ್ಬನ್ ಅಂತಂದರೆ ಕಾರ್ಬೋಹೈಡ್ರೇಟ್ ಅಂತಂದ್ರೇನು? ಹೈಡ್ರಾಲಿಸಿಸ್ ಅಂತಂದರೆ ಬೈ ದ ರಿಯಾಕ್ಷನ್ ಆಫ್ ಕಾರ್ಬೋಹೈಡ್ರೇಟ್ ವಿತ್ ದಟ್ ಆಫ್ ವಾಟರ್. ಆಫ್ಟರ್ ದ ರಿಯಾಕ್ಷನ್ ವಿತ್ ದಟ್ ಆಫ್ ವಾಟರ್, ವಾಟ್ ಆರ್ ದ ಡಿಫ್ರೆಂಟ್ ಕಾಂಪೌಂಡ್ ದೇ ಆರ್ ಪ್ರೊಡ್ಯೂಸ್ಡ್ ಬೈ ದ ರಿಯಾಕ್ಷನ್ ವಿತ್ ದಟ್ ಆಫ್ ವಾಟರ್. ಬೇಸ್ಡ್ ಆನ್ ದಟ್, ಸೊ ಬೇಸ್ಡ್ ಆನ್ ದ ಹೈಡ್ರಾಲಿಸಿಸ್ ಬೇಸಿಸ್ ಮೇಲೆ ನಾವು ಯಾವುದನ್ನು ಕಾರ್ಬೋಹೈಡ್ರೇಟ್ ಕಾಂಪೌಂಡ್ಸನ್ನು ನಾವು ಇಂಟು ಮೆನಿ ಟೈಪ್ಸಲ್ಲಿ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತೀನಿ. ಅದರಲ್ಲಿ ದ ಫಸ್ಟ್ ಟೈಪ್ ಇಟ್ ಈಸ್ ಕಾಲ್ಡ್ ಆಸ್ ಮಾನೋಸ್ಯಾಕ್ರೈಡ್ಸ್ ಅಂತ ಕರಿತೀವಿ. ಏನಂಗಂದರೆ ಮಾನೋಸ್ಯಾಕ್ರೈಡ್ಸ್ ಅಂತಂದರೆ ಏನು ನೋಡಿ, ಡೆಫಿನೇಷನ್ ಹೇಳುತ್ತೆ. ಎಲ್ಲಿ ಮಾನೋಸ್ಯಾಕ್ರೈಡ್ಸ್ ಅಂತ ಕರಿತೀವಿ ಅಲ್ಲಿ ಹೇಳ್ತಾನೆ, ಇಲ್ಲಿ ಎ ಕಾರ್ಬೋಹೈಡ್ರೇಟ್ ದಟ್ ಕೆನಾಟ್ ಬಿ ಹೈಡ್ರೋಲೈಸ್ಡ್ ಫರ್ದರ್ ಈಸ್ ಕಾಲ್ಡ್ ಎ ಮಾನೋಸ್ಯಾಕ್ರೈಡ್ ಅಂತ ಹೇಳ್ತೀವಿ. ಅಂದರೆ ಯಾವುದನ್ನು ಮಾನೋಸ್ಯಾಕ್ರೈಡ್ ಅಂತ ಕರಿತೀವಿ ಅಂತಲೇ, ಅದೇನೇ ದ ಸಿಂಪ್ಲೆಸ್ಟ್ ಮಾಲಿಕ್ಯೂಲ್ ಆಫ್ ಕಾರ್ಬೋಹೈಡ್ರೇಟ್, ಅದನ್ನೇ ಅತ್ಯಂತ ಚಿಕ್ಕದಾದಂತಹ ದ ಸ್ಮಾಲೆಸ್ಟ್
ಕಾಂಪೌಂಡ್ ಆಫ್ ದ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ. ದಟ್ ಈಸ್ ದ ಸ್ಮಾಲೆಸ್ಟ್ ಅಲ್ಟಿಮೇಟ್ ಕಾರ್ಬೋಹೈಡ್ರೇಟ್ ಕಾಂಪೌಂಡನ್ನು ನಾವು ಮಾನೋಸ್ಯಾಕ್ರೈಡ್ ಯೂನಿಟ್ ಅಂತ ಹೇಳ್ತೀವಿ. ಎಲ್ಲಿ ನಾವು ಮಾನೋಸ್ಯಾಕ್ರೈಡ್ ಯೂನಿಟ್ ಅಂತ ಕರಿತೀವಿ, ಫರ್ದರ್ ಅದನ್ನು ನಾವು ವಾಟರ್ ಜೊತೆ ರಿಯಾಕ್ಷನ್ ಮಾಡಿ ಮತ್ತೆ ಅದನ್ನು ಬ್ರೇಕ್ ಮಾಡಿ ಬೇರೆ ಕಾಂಪೌಂಡ್ ಆಗಿ ಅಥವಾ ಸ್ಮಾಲರ್ ಕಾಂಪೌಂಡ್ ಆಗಿ ಅದನ್ನು ನಾವು ಬ್ರೇಕ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಈ ರೀತಿ ಕಾಂಪೌಂಡ್ಸನ್ನು ಮಾನೋಸ್ಯಾಕ್ರೈಡ್ಸ್ ಅಂತ ಕರಿತೀವಿ. ಅಂದರೆ ಅದು ವಾಟರ್ ಜೊತೆ ರಿಯಾಕ್ಷನ್ ಆಗೋದಿಲ್ಲ. ಸೊ ದಿಸ್ ಮಾನೋಸ್ಯಾಕ್ರೈಡ್ ಕಾಂಪೌಂಡ್ ವಿಚ್ ಡು ನಾಟ್ ಅಂಡರ್ಗೋ ಎನಿ ಕೆಮಿಕಲ್ ರಿಯಾಕ್ಷನ್ ವಿತ್ ವಾಟರ್ ಟು ಪ್ರೊಡ್ಯೂಸ್ ಸ್ಟಿಲ್ ಸ್ಮಾಲರ್ ಕಾಂಪೌಂಡ್ಸ್ ಆ ಸ್ಮಾಲರ್ ಮಾಲಿಕ್ಯೂಲ್ಸ್ ಆಫ್ ದ ಕಾರ್ಬೋಹೈಡ್ರೇಟ್ಸ್. ಆ್ಯಂಡ್ ಇದನ್ನು ನಾವಿಲ್ಲಿ ಏನಂತ ಕರಿತೀವಿ, ಮಾನೋಸ್ಯಾಕ್ರೈಡ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಅಂತ ತೊಗೊಂಡಾಗ ನೋಡಿ, ದೆರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್ ಅಂತ ಹೇಳ್ತಾನೆ. ಇಲ್ಲಿ ಯಾವುದನ್ನು ಎಕ್ಸಾಂಪಲ್ ತೊಗೊಳ್ತೀನಿ ಇಲ್ಲಿ ನಾನು ಅಂತಂದರೆ ನೋಡಿ, ದ ಎಕ್ಸಾಂಪಲ್ಸ್. ಈಗ ನಾವು ಗ್ಲೂಕೋಸ್ ನೋಡಿದ್ದೀವಲ್ಲ, ಗ್ಲೂಕೋಸ್ ಕಾಂಪೌಂಡನ್ನು ನಾವು ಮಾನೋಸ್ಯಾಕ್ರೈಡ್ ಕಾಂಪೌಂಡ್ ಅಂತ ತೊಗೊಳ್ತೀನಿ. ಯಾಕೆ ಅಂತಂದರೆ ಅದನ್ನೇ ಸ್ಮಾಲೆಸ್ಟ್ ಕಾಂಪೌಂಡ್ ಆಫ್ ದ ಕಾರ್ಬೋಹೈಡ್ರೇಟ್. ಸೊ ಇದನ್ನೇ ಸ್ಮಾಲೆಸ್ಟ್ ಫಾರ್ಮಲ್ಲಿ ತೊಗೊಳ್ತೀನಿ. ಸೊ ದೇರ್ಫೋರ್ ಮತ್ತೆ ಫರ್ದರ್ ಅದು ಗ್ಲೂಕೋಸು ವಾಟರ್ ಜೊತೆ ರಿಯಾಕ್ಷನ್ ಆಗಿ ಫರ್ದರ್ ಅದು ಇನ್ನೂ ಚಿಕ್ಕದಾದಂಥ ಕಾರ್ಬೋಹೈಡ್ರೇಟ್ ಕಾಂಪೌಂಡನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಅದು ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಮಾನೋಸ್ಯಾಕ್ರೈಡ್ ಅಂತ ಕರಿತೀವಿ. ಅದೇ ಥರ ಫ್ರಕ್ಟೋಸ್ ಇರ್ಬೋದು. ಫ್ರಕ್ಟೋಸು ಅಷ್ಟೇ. ಸೊ ಅದಕ್ಕೂ ಫಾರ್ಮುಲಾ ಗ್ಲೂಕೋಸ್ ಥರನೇ ಸೇಮ್ ಬರುತ್ತೆ, C6H12O6 ಅಂತ ತೊಗೊಳ್ತೀನಿ. ಬಟ್ ಅದನ್ನು ಅಷ್ಟೇ ವಾಟರ್ ಜೊತೆಗೆ ಫರ್ದರ್ ಅದು ರಿಯಾಕ್ಷನ್ ಆಗೋದಿಲ್ಲ. ವಾಟರ್ ಜೊತೆಗೆ ಮತ್ತೆ ರಿಯಾಕ್ಷನ್ ಆಗಿ ಅದು ನಮಗೆ ಇನ್ನೂ ಸ್ಮಾಲರ್ ಕಾಂಪೌಂಡ್ ಆಫ್ ಕಾರ್ಬೋಹೈಡ್ರೇಟನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ ಅದು. ಅದೇ ಥರ ರೈಬೋಸು, ಹೀಗೆ ಲೈಕ್ ದಿಸ್. ಸೊ ದೀಸ್ ಆರ್ ನಥಿಂಗ್ ಬಟ್ ದ ಕಾಂಪೌಂಡ್ಸ್, ದೇ ಕೆನಾಟ್ ಬಿ ಫರ್ದರ್ ಹೈಡ್ರೋಲೈಸ್ಡ್ ವಿತ್ ವಾಟರ್ ಅಂತ ಹೇಳ್ತಾನೆ. ದೇ ಆರ್ ಕಾಲ್ಡ್ ಆಸ್ ಮಾನೋಸ್ಯಾಕ್ರೈಡ್ಸ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇನ್ನೊಂದು ನೋಡಿ, ಆಲಿಗೋಸ್ಯಾಕ್ರೈಡ್ಸ್ ಅಂತ ಹೇಳ್ತೀವಿ, ಓಲಿಗೋಸ್ಯಾಕ್ರೈಡ್ಸ್ ಅಂತ ಕರಿತೀವಿ. ಸೊ ಮಾನೋಸ್ಯಾಕ್ರೈಡ್ಸ್ ಅಂತಲೇ ವಾಟರ್ ಜೊತೆ ರಿಯಾಕ್ಷನ್ ಆಗೋದಿಲ್ಲ. ಬಟ್ ಆಲಿಗೋಸ್ಯಾಕ್ರೈಡ್ಸ್ ಇದೆಯಲ್ಲ, ಅದೇನು ಮಾಡುತ್ತೆ, ರಿಯಾಕ್ಷನ್ ಆಗುತ್ತೆ. ಇಲ್ಲಿ ಹೆಂಗೆ ರಿಯಾಕ್ಷನ್ ಆಗುತ್ತೆ, ರಿಯಾಕ್ಷನ್ ಆದಮೇಲೆ ಏನನ್ನು ಕೊಡುತ್ತೆ ಅದು ಅಂತ ಅಂದಾಗ ಅವಳು ಹೇಳ್ತಾನೆ ಇಲ್ಲಿ, ಯಾವುದನ್ನು ಆಲಿಗೋಸ್ಯಾಕ್ರೈಡ್ಸ್ ಅಂತ ಹೇಳ್ತೀವಿ ಅಂತಂದರೆ, ದ ಆಲಿಗೋಸ್ಯಾಕ್ರೈಡ್ಸ್ ಆರ್ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ 2 to 10 monosaccharid units ಅಂತ ಹೇಳ್ತಾನೆ upon hydrolysis. Carbohydrates which can produce 2 to 10 monosaccharid units on hydrolysis, they are called as oligosaccharides ಅಂತ ಕರಿತೀವಿ. ಅಂದರೆ ಇದು ವಾಟರ್ ಜೊತೆ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗ್ಬಿಟ್ಟು ಏನಾಗುತ್ತೆ ಅದು, ಸೊ ಫರ್ದರ್ ಅದು ಬ್ರೇಕ್ ಆಗುತ್ತೆ. ಅಂದರೆ ಒಂದು ದೊಡ್ಡ ಕಾಂಪೌಂಡ್ ಇರುತ್ತೆ ಅದು, ಆ ಕಾಂಪೌಂಡನ್ನ ನಾನು ವಾಟರ್ನಲ್ಲಿ ಟ್ರೀಟ್ ಮಾಡಿ ಅದನ್ನು ಬ್ರೇಕ್ ಮಾಡಿದಾಗ ಏನಾಗುತ್ತೆ, ವಿಚ್ ಕ್ಯಾನ್ ಪ್ರೊಡ್ಯೂಸಸ್ ಫ್ರಮ್ 2 to 10 monosaccharid ಯೂನಿಟ್ಸನ್ನು ಕೊಡುತ್ತೆ ಅದು. ಆ್ಯಂಡ್ ಸಚ್ ಎ ಟೈಪ್ ಆಫ್ ಕಾಂಪೌಂಡ್ ನಾವು ಇದನ್ನು ಓಲಿಗೋಸ್ಯಾಕ್ರೈಡ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಅಂತಂದರೆ ವಾಟ್ ಆರ್ ದ ಎಕ್ಸಾಂಪಲ್ಸ್ ಅಂತ ತಗೊಂಡಾಗ ನೋಡಿ, ಎಕ್ಸಾಂಪಲ್ಸ್ ನೋಡಿ, ನಮಗೆ ಗೊತ್ತಿದೆ ನೋಡಿ, ಸುಕ್ರೋಸ್ ಅಂತ ಹೇಳ್ತೀವಿ, ಶುಗರ್ ಅಂತ ಕರಿತೀವಲ್ಲ ಅದನ್ನು ಸುಕ್ರೋಸ್ ಅಂತ ಕರಿತೀವಿ. ಸುಕ್ರೋಸ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಡೈಸ್ಯಾಕ್ರೈಡ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಡೈ, ಟ್ರೈ, ಟೆಟ್ರಾ ಅಂತ ತೊಗೊಳ್ತಾ ಇದ್ದೀನಿ. ಯಾವ ಬೇಸಿಸ್ ಮೇಲೆ ತೊಗೊಳ್ತಾ ಇದ್ದೀನಿ, ಅಲ್ಲಿ ಎಷ್ಟು ನಂಬರ್ ಆಫ್ ಮಾನೋಸ್ಯಾಕ್ರೈಡ್ ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಅದು ಒಂದು ಕಾರ್ಬೋಹೈಡ್ರೇಟು ಅಪಾನ್ ಹೈಡ್ರೋಲಿಸಿಸ್ ವಿತ್ ವಾಟರ್. ಬೇಸ್ಡ್ ಆನ್ ದಟ್ ಆಲಿಗೋಸ್ಯಾಕ್ರೈಡ್ಸನ್ನು ನಾವು ಮತ್ತೆ ಕ್ಲಾಸಿಫೈ ಮಾಡ್ಕೊಳ್ಬೋದು ಇಂಟು ಡೈಸ್ಯಾಕ್ರೈಡ್ಸ್ ಅಂತ ಹೇಳ್ತೀವಿ, ಆಮೇಲೆ ಟ್ರೈಸ್ಯಾಕ್ರೈಡ್ಸ್ ಅಂತ ಕರಿತೀವಿ, ಟೆಟ್ರಾಸ್ಯಾಕ್ರೈಡ್ಸ್ ಅಂತ ಹೇಳ್ತೀವಿ, ಪೆಂಟಾಸ್ಯಾಕ್ರೈಡ್ಸು ಎಟ್ಸೆಟ್ರಾ ಲೈಕ್ ದಿಸ್. ಸೊ ಈಗ ಇಲ್ಲಿ ನಾನು ಡೈಸ್ಯಾಕ್ರೈಡ್ ಅಂತ ಕರಿತೀನಿ, ಅಲ್ಲಿ ಡೈ ಮೀನ್ಸ್ 2 ಅಂತ ಹೇಳ್ತೀವಿ, ಸ್ಯಾಕ್ರೈಡ್ ಮೀನ್ಸ್ ಮಾನೋಸ್ಯಾಕ್ರೈಡ್ ಯೂನಿಟ್. ಅಂದರೆ ಎಲ್ಲಿ ನಾನು ಡೈಸ್ಯಾಕ್ರೈಡ್ ಅಂತ ಕರಿತೀನಿ ಅದು ವಾಟರ್ ಜೊತೆ ರಿಯಾಕ್ಷನ್ ಆಗಿಬಿಟ್ಟು ಏನಾಗುತ್ತೆ, ಸೊ ಒಂದು ಕಾಂಪೌಂಡು 2 ಮಾನೋಸ್ಯಾಕ್ರೈಡ್ ಯೂನಿಟ್ನ ಕೊಡುತ್ತೆ, ಅದು ನಮಗೆ ಡೈಸ್ಯಾಕ್ರೈಡ್ ಆಗುತ್ತೆ. ಟ್ರೈಸ್ಯಾಕ್ರೈಡ್ ಅಂತ ತಗೊಂಡಾಗ ಒಂದು ಕಾರ್ಬೋಹೈಡ್ರೇಟು ವಾಟರ್ ಜೊತೆ ರಿಯಾಕ್ಷನ್ ಆಗಿಬಿಟ್ಟು ದಟ್ ಬಿಗ್ಗರ್ ಕಾಂಪೌಂಡ್ ವಿಚ್ ಕ್ಯಾನ್ ಏಬಲ್ ಟು ಪ್ರೊಡ್ಯೂಸ್ 3 ಸ್ಮಾಲರ್ ಮಾನೋಸ್ಯಾಕ್ರೈಡ್ ಯೂನಿಟ್ಸನ್ನು ಕೊಟ್ಟರೆ ಅದು ಟ್ರೈಸ್ಯಾಕ್ರೈಡ್ ಅಂತ ಕರಿತೀನಿ. ಇನ್ನೊಂದು ಟೆಟ್ರಾಸ್ಯಾಕ್ರೈಡು, ಪೆಂಟಾಸ್ಯಾಕ್ರೈಡ್ ಎಟ್ಸೆಟ್ರಾ ಹೀಗೆ. ಸೊ ಈ ಥರ ಸೊ ಆಲಿಗೋಸ್ಯಾಕ್ರೈಡ್ಸ್ ಅಂತ ಹೇಳ್ತೀವಿ. ಅದರೊಳಗಡೆ ಮತ್ತೆ ಡೈಸ್ಯಾಕ್ರೈಡ್ ಬರುತ್ತೆ, ಟ್ರೈಸ್ಯಾಕ್ರೈಡ್ ಬರುತ್ತೆ, ಆಮೇಲೆ ಟೆಟ್ರಾಸ್ಯಾಕ್ರೈಡ್ ಬರ್ಬೋದು, ಪೆಂಟಾಸ್ಯಾಕ್ರೈಡು ಎಟ್ಸೆಟ್ರಾ ಅಂತ ಹೇಳ್ತೀವಿ. ಸೊ ಈ ಡೈಸ್ಯಾಕ್ರೈಡ್ ಅಂತ ತೊಗೊಂಡಾಗ ನೆಕ್ಸ್ಟ್ ನೋಡಿ ಒಂದಷ್ಟು ಎಕ್ಸಾಂಪಲ್ಸು. ಸಮ್ ಎಕ್ಸಾಂಪಲ್ಸ್ ಫಾರ್ ದ ಡೈಸ್ಯಾಕ್ರೈಡ್ಸ್ ಅಂತ ತೊಗೊಂಡ್ರೆ, ಈ ನಾವು ಸುಕ್ರೋಸ್ ಅಂತ ಹೇಳ್ತೀವಲ್ಲ, ಸುಕ್ರೋಸ್ ಅಂದರೆ ಶುಗರು. ಆ ಶುಗರನ್ನು ನಾವು ಇಲ್ಲಿ ಡೈಸ್ಯಾಕ್ರೈಡ್ ಕಾಂಪೌಂಡ್ ಅಂತ ತೊಗೊಳ್ತೀವಿ. ಯಾಕೆ ಅಂತಂದರೆ ಸುಕ್ರೋಸ್ನ ನೀವು ವಾಟರ್ಲಿ ಡಿಸಾಲ್ವ್ ಮಾಡಿದಾಗ ಸೊ ಅದೇನು ಮಾಡುತ್ತೆ, ದಟ್ ಸುಕ್ರೋಸ್ ಇಟ್ ಈಸ್ ಎ ಬಿಗ್ಗರ್ ಕಾಂಪೌಂಡ್ ವಿತ್ ದ ಫಾರ್ಮುಲಾ C12H22O11 ಅಂತ ಇರುತ್ತೆ, ಆಯಿತಾ. ದಟ್ C12H22O11 ಒಂದು ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಷನ್ ಆದಾಗ ಮಾಡುತ್ತೆ ಅಂತಂದರೆ ಅದು 2 ಕಾಂಪೌಂಡನ್ನು 2 ಮಾನೋಸ್ಯಾಕ್ರೈಡ್ 2 ಸ್ಮಾಲರ್ ಮಾನೋಸ್ಯಾಕ್ರೈಡ್ ಯೂನಿಟನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ ಒಂದು ಗ್ಲೂಕೋಸನ್ನು ಕೊಡುತ್ತೆ, ಇನ್ನೊಂದು ಫ್ರಕ್ಟೋಸನ್ನು ಕೊಡುತ್ತೆ.
ಸೊ ಈ ಥರ ಎರಡು ಮೊನೊಸ್ಯಾಕ್ರೈಡ್ ಯೂನಿಟನ್ನು ಕೊಟ್ಟರೆ ಅದನ್ನು ಡೈಸ್ಯಾಕ್ರೈಡ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಸುಕ್ರೋಸನ್ನು ತೊಗೊಂಡ್ರೆ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಡೈಸ್ಯಾಕ್ರೈಡ್. ಅದೇ ಥರ ಮಾಲ್ಟೋಸನ್ನು ತೊಗೋತೀರಾ, ಮಾಲ್ಟೋಸ್ ಇಟ್ ಈಸ್ ಆಲ್ಸೋ ದ ಎಕ್ಸಾಂಪಲ್ ಆಫ್ ದ ಡೈಸ್ಯಾಕ್ರೈಡ್. ಅದು 2 ಗ್ಲೂಕೋಸ್ ಯೂನಿಟನ್ನು ಕೊಡುತ್ತೆ ಅಪಾನ್ ಹೈಡ್ರಾಲಿಸಿಸ್. ಅದೇ ಥರ ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಲ್ಯಾಕ್ಟೋಸನ್ನು ನಾವು ವಾಟರ್ ಜೊತೆ ಹೈಡ್ರಾಲಿಸಿಸ್ ಮಾಡಿದಾಗ ಅದು ಒಂದು ಮಾಲಿಕ್ಯೂಲು ಗ್ಲೂಕೋಸನ್ನು ಕೊಡುತ್ತೆ, ಇನ್ನೊಂದು ಮಾಲಿಕ್ಯೂಲು ಗ್ಯಾಲಕ್ಟೋಸನ್ನು ಕೊಡುತ್ತೆ. ಯಾವುದನ್ನು? ಗ್ಯಾಲಕ್ಟೋಸನ್ನು ಕೊಡುತ್ತೆ. ಹಾಗೆ ಲೈಕ್ ದಿಸ್. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಎಕ್ಸಾಂಪಲ್ಸ್ ಆಫ್ ದ ಡೈಸ್ಯಾಕ್ರೈಡ್ಸ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಒಂದು ಮೊನೊಸ್ಯಾಕ್ರೈಡ್ ಆಯಿತು ಮತ್ತು ಇನ್ನೊಂದು ಡೈಸ್ಯಾಕ್ರೈಡ್ ಆಯಿತು. ಆ್ಯಂಡ್ ಸಿಮಿಲರ್ಲಿ ಇಫ್ ಐ ಗೋ ಟು ದ ನೆಕ್ಸ್ಟ್ ಒನ್ ಅಂತ ತೊಗೊಂಡ್ರೆ ಇನ್ನೊಂದು ಬರುತ್ತೆ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ಸಲ್ಲಿ ಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ಮೊನೊಸ್ಯಾಕರೈಡ್ ವಿಚ್ ಡು ನಾಟ್ ಅಂಡರ್ಗೋ ಎನಿ ಹೈಡ್ರಾಲಿಸಿಸ್. ಆಲಿಗೋಸ್ಯಾಕರೈಡ್ ವಿಚ್ ಕ್ಯಾನ್ ಅಂಡರ್ಗೋ ಹೈಡ್ರಾಲಿಸಿಸ್ ಟು ಪ್ರೊಡ್ಯೂಸ್ 2 to 10 ಮೊನೊಸ್ಯಾಕರೈಡ್ ಯೂನಿಟ್ಸ್. ಅದೇ ನಾನು ಪಾಲಿಸ್ಯಾಕರೈಡ್ ಯೂನಿಟ್ ಕಾಂಪೌಂಡ್ಸ್ ಅಂತ ಅಂದಾಗ, ಪಾಲಿಸ್ಯಾಕರೈಡ್ ಕಾಂಪೌಂಡ್ ದೇ ಆರ್ ದ ಕಾರ್ಬೋಹೈಡ್ರೇಟ್ ಕಾಂಪೌಂಡ್. They can produce a large number of monosaccharid units upon hydrolysis. ಎಲ್ಲಿ ನಾವು ಮೊನೊಸ್ಯಾಕ್ರೈಡ್ಸ್ ಅಂತ ಪಾಲಿಸ್ಯಾಕ್ರೈಡ್ಸ್ ಅಂತ ಕರಿತೀವಿ. ಇದೇನು ಮಾಡೋದು ಗೊತ್ತಾ? ವಾಟರ್ ಜೊತೆ ರಿಯಾಕ್ಷನ್ ಮಾಡಿದಾಗ ಅದು 10ಕ್ಕಿಂತ ಜಾಸ್ತಿ, ಅಂದರೆ 10 ಮೊನೊಸ್ಯಾಕ್ರೈಡ್ ಯೂನಿಟ್ಸ್ಗಿಂತ ಜಾಸ್ತಿ ಕೊಟ್ಟರೆ ಇಲ್ಲಿ 100 ಮಾಲಿಕ್ಯೂಲ್ಸ್ ಆಫ್ ಮೊನೊಸ್ಯಾಕ್ರೈಡ್ ಸಿಕ್ಕುತ್ತೆ ನನಗೆ. ಹಾಗೆ ಅಂದರೆ ಒಂದು ಪಾಲಿಸ್ಯಾಕ್ರೈಡ್ ಅಂತ, ಪಾಲಿ ಮೀನ್ಸ್ ಮೆನಿ, ಸ್ಯಾಕ್ರೈಡ್ ಮೀನ್ಸ್ ಮೊನೊಸ್ಯಾಕ್ರೈಡ್ ಯೂನಿಟ್ಸ್. ಒಂದು ದೊಡ್ಡ ಕಾರ್ಬೋಹೈಡ್ರೇಟ್ ಕಾಂಪೌಂಡನ್ನು ನಾವು ವಾಟರ್ನಲ್ಲಿ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ಎಲ್ಲಿ ಪಾಲಿಸ್ಯಾಕ್ರೈಡ್ ಅಂತ ಹೇಳ್ತೀವಿ, ವಿಚ್ ಕ್ಯಾನ್ ಏಬಲ್ ಟು ಪ್ರೊಡ್ಯೂಸ್ ಅ ಲಾರ್ಜ್ ನಂಬರ್ ಆಫ್ ಮೊನೊಸ್ಯಾಕ್ರೈಡ್ ಯೂನಿಟ್ಸನ್ನು ಕೊಟ್ಟರೆ. ಆ್ಯಂಡ್ ಸಚ್ ಅ ಟೈಪ್ ಆಫ್ ಕಾಂಪೌಂಡ್ಸನ್ನು ನಾವು ಪಾಲಿಸ್ಯಾಕ್ರೈಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಯಾವುದು ಸಹ ಪಾಲಿಸ್ಯಾಕ್ರೈಡ್ಸ್ಗೆ ನೀವು ನೋಡಿದಿರಿ, ಬಯಾಲಜಿ ಲ್ಯಾಬಲ್ಲಿ ಯೂಸ್ ನೋಡಿದಿರಿ. ಸ್ಟಾರ್ಚ್ ಅಂತ ನೋಡ್ತಿರಲ್ಲಪ್ಪ, ಸ್ಟಾರ್ಚ್ ಇರ್ಬೋದು, ಆಮೇಲೆ ಸೆಲ್ಯುಲೋಸ್ ಇರ್ಬೋದು, ಇನ್ನೊಂದು ಗ್ಲೈಕೋಜನ್ ಅಂತ ಹೇಳ್ತೀವಿ, ಗಮ್ಸ್ ಬರುತ್ತೆ. ಈ ಥರ ಎಲ್ಲ ಬಯಾಲಜಿನಲ್ಲಿ ನೋಡಿದಿರಿ. ಸ್ಟಾರ್ಚ್ ಇದೆಯಲ್ಲ, ಸ್ಟಾರ್ಚ್ನ ನೀವು ವಾಟರ್ಲ್ಲಿ ಹಾಕ್ಕೊಂಡು ಏನೇನು ಎಕ್ಸ್ಪೆರಿಮೆಂಟ್ ಮಾಡ್ತೀರಲ್ಲ, ಆ ಸ್ಟಾರ್ಚ್ ಕಾಂಪೌಂಡನ್ನು ಒಂದು ಪಾಲಿಸ್ಯಾಕ್ರೈಡ್ಗೆ ಒಂದು ಎಕ್ಸಾಂಪಲ್ ಅಂತ ತೊಗೊಳ್ತೀನಿ. ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಪಾಲಿಸ್ಯಾಕ್ರೈಡ್. ಅಂದರೆ ಒಂದು ಸ್ಟಾರ್ಚ್ ಕಾಂಪೌಂಡನ್ನು ನೀವು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ ಒಂದು ದೊಡ್ಡ ಸ್ಟಾರ್ಚ್ ಕಾಂಪೌಂಡು ಬ್ರೇಕ್ ಆಗಿಬಿಟ್ಟು ನಮಗೆ ಹೈಡ್ರಾಲಿಸಿಸ್ ಆಗಿಬಿಟ್ಟು ನನಗೆ ವಿಚ್ ಕ್ಯಾನ್ ಏಬಲ್ ಟು ಪ್ರೊಡ್ಯೂಸ್ 100 ನಂಬರ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದು ದ ಕಾಂಪೋಸಿಷನ್ ಅಂತ ತೊಗೊಂಡಾಗ ಇಟ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ದ ಗ್ಲೂಕೋಸ್ ಯೂನಿಟ್ಸ್ ಅಂತ ಹೇಳ್ತಾನೆ. ಬಟ್ ಒಂದು ಪಾಲಿಸ್ಯಾಕರೈಡ್ ಒಳಗಡೆ 100 ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ದೇರ್ಫೋರ್ 10ಕ್ಕಿಂತ ಜಾಸ್ತಿ ಮೊನೊಸ್ಯಾಕರೈಡ್ ಯೂನಿಟ್ಸನ್ನು ಕೊಟ್ಟರೆ ಅಪಾನ್ ಹೈಡ್ರಾಲಿಸಿಸ್ ಅದನ್ನೇನಂತ ಕರಿತೀವಿ ನಾವು? ಪಾಲಿಸ್ಯಾಕರೈಡ್ಸ್ ಅಂತ ಕರಿತೀವಿ. ದಾಟ್ಸ್ ಇಟ್. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಕ್ಲಾಸಿಫಿಕೇಷನ್ ಆಫ್ ದ ಕಾರ್ಬೋಹೈಡ್ರೇಟ್ಸ್. ಯಾವ ಬೇಸಿಸ್ ಮೇಲೆ? ಹೈಡ್ರಾಲಿಸಿಸ್ ಬೇಸಿಸ್ ಮೇಲೆ ಈ ರೀತಿ ಇದನ್ನು ಕ್ಲಾಸಿಫೈ ಮಾಡ್ಕೊಳ್ತೀನಿ. ಗೊತ್ತಾಯ್ತಲ್ಲ? ಇದಿಷ್ಟ ಆಯಿತು. ಈಗ ಮತ್ತೆ ನಾವು ಇನ್ನೊಂದು ರೀತಿ ನಾವು ಕ್ಲಾಸಿಫೈ ಮಾಡಿಕೊಂಡ್ರೆ ಕಾರ್ಬೋಹೈಡ್ರೇಟ್ಸನ್ನು ಬೇಸ್ಡ್ ಆನ್ ದ ಟೇಸ್ಟ್ ಬೇಸಿಸ್ ಮೇಲೆ ಅಂತ ಹೇಳ್ತಾನೆ. ಯೂಶ್ವಲಿ ನೀವು ನೋಡಿರ್ತೀರಿ, ಸಕ್ಕರೆ ಇರುತ್ತಲ್ಲಪ್ಪ, ಶುಗರು, ಅದು ಕಾರ್ಬೋಹೈಡ್ರೇಟು. ಈ ಸಕ್ಕರೆ ತಿಂದಾಗ ನಿಮಗೆ ಟೇಸ್ಟ್ ಹೆಂಗಿರುತ್ತೆ? ಅದು ಸ್ವೀಟ್ ಆಗಿರುತ್ತೆ, ಹೌದಲ್ಲ? ಸೊ ದೇರ್ಫೋರ್ ಕೆಲವೊಂದು ಕಾರ್ಬೋಹೈಡ್ರೇಟ್ಸು ಸ್ವೀಟ್ ಆಗಿರುತ್ತೆ, ಕೆಲವೊಂದು ಕಾರ್ಬೋಹೈಡ್ರೇಟ್ಸು ಸ್ವೀಟ್ ಇರಲ್ಲ ಟೇಸ್ಟಲ್ಲಿ. ದೇರ್ಫೋರ್ ಬೇಸ್ಡ್ ಆನ್ ದ ಟೇಸ್ಟ್ ಬೇಸಿಸ್ ಮೇಲೆ ನಾವು ಫರ್ದರ್ ನಾವು ಕಾರ್ಬೋಹೈಡ್ರೇಟ್ ಕಾಂಪೌಂಡ್ಸನ್ನು 2 ಥರ ಕ್ಲಾಸಿಫೈ ಮಾಡ್ಕೊಬೋದು. ಒಂದನ್ನು ಶುಗರ್ ಅಂತ ಹೇಳ್ತೀವಿ, ಒನ್ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ಸನ್ನು. ಇನ್ನೊಂದು ರೀತಿ ಕಾರ್ಬೋಹೈಡ್ರೇಟ್ಸನ್ನು ನಾವು ನಾನ್ ಶುಗರ್ಸ್ ಅಂತ ಕರಿತೀವಿ. ಹಾಗಿದ್ರೆ ಶುಗರ್ ಅಂತಂದ್ರೆ ಏನು? ಎಲ್ಲಿ ನಾವು ಶುಗರ್ಸ್ ಅಂತ ಹೇಳ್ತೀವಿ, ದೇ ಆರ್ ಸ್ವೀಟ್ ಟು ಟೇಸ್ಟ್ ಅಂತ ಹೇಳ್ತಾನೆ. ಎಕ್ಸಾಂಪಲ್ ನೋಡಿ, ಗ್ಲೂಕೋಸ್ ಇರ್ಬೋದು, ಸುಕ್ರೋಸ್ ಇರ್ಬೋದು, ಫ್ರಕ್ಟೋಸ್ ಇರ್ಬೋದು, ದೇ ಆರ್ ದ ಶುಗರ್ಸ್ ಅಂತ ಹೇಳ್ತಾನೆ. ಅದೇ ನೀವು ಸ್ಟಾರ್ಚ್ ಅಂತ ಹೇಳ್ತೀರಲ್ಲ, ಪಾಲಿಸ್ಯಾಕ್ರೈಡ್ಸಲ್ಲಿ ಸ್ಟಾರ್ಚ್ ಅಂತ ಹೇಳ್ತಾರಲ್ಲ, ಯೂಶಲಿ ಪಾಲಿಸ್ಯಾಕ್ರೈಡ್ ಕಾಂಪೌಂಡ್ಸು ಜನರಲಿ ದೇ ಆರ್ ನಾಟ್ ಸ್ವೀಟ್ ಇನ್ ಟೇಸ್ಟ್ ಅಂತ ಹೇಳ್ತಾನೆ. ಅಂದರೆ ನೀವು ಬಯಾಲಜಿ ಲ್ಯಾಬಲ್ಲಿ ಬೇಕಿದ್ರೆ ನೀವು ಸ್ಟಾರ್ಚ್ನ ತೊಗೊಂಡು ಒಂಚೂರು ನೆಕ್ ನೋಡಿ, ನಾಲ್ಗೆಗೆ ಹಾಕ್ಕೊಳ್ಳಿ. ನಾಲ್ಗೆಗೆ ಹಾಕ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಸ್ಟಾರ್ಚ್ ಹೆಂಗಿರುತ್ತೆ ಅಂತ. ಅದು ಸ್ವೀಟ್ ಆಗಿರಲ್ಲ, ಅದು ಸಪ್ಪೆ ಹೊಡಿತಾ ಇರುತ್ತೆ. ದೇರ್ಫೋರ್ ಇಟ್ ಈಸ್ ಎ ನಾನ್ ಶುಗರ್ ಅಂತ ಹೇಳ್ತೀವಿ. ದೇರ್ಫೋರ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ ಅಂತಂದರೆ, ನೆಕ್ಸ್ಟ್ ಇಲ್ಲೊಂದು ನೋಟ್ ಅಂತ ಹಾಕಿದ್ದೀನಿ. ಯೂಶಲಿ ಪಾಲಿಸ್ಯಾಕ್ರೈಡ್ ಕಾಂಪೌಂಡ್ಸನ್ನು ದೇ ಆರ್ ನಾಟ್ ಸ್ವೀಟ್ ಇನ್ ಟೇಸ್ಟ್ ಅಂತ ಹೇಳ್ತಾನೆ. ದೇರ್ಫೋರ್ ದೇ ಆರ್ ಕಾಲ್ಡ್ ನಾನ್ ಶುಗರ್ಸ್ ಅಂತ ಕರಿತೀವಿ. ಅದೇ ನಾವು ಮೊನೊಸ್ಯಾಕ್ರೈಡ್ಸಲ್ಲಿ ಗ್ಲೂಕೋಸು, ಸುಕ್ರೋಸು ಅವನ್ನೆಲ್ಲ ತೊಗೊಂಡಾಗ ಜನರಲಿ ಅವುಗಳನ್ನು ಶುಗರ್ಸ್ ಅಂತ ಕರಿತೀವಿ, ಬಿಕಾಸ್ ದೇ ಆರ್ ಸ್ವೀಟ್ ಟು ಟೇಸ್ಟ್ ಅಂತ ಹೇಳ್ತಾನೆ. ಇದು ದ ಅನದರ್ ವೇ ಆಫ್ ಕ್ಲಾಸಿಫಿಕೇಷನ್, ಅನದರ್ ಟೈಪ್ ಆಫ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲಪ್ಪ?
ನೆಕ್ಸ್ಟ್ ಮುಂದೆ ಹೋಗೋಣ. ಇದಾದಮೇಲೆ ಮತ್ತೆ ಈ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ಸನ್ನು ಮತ್ತೆ ನಾವು ಇನ್ನೊಂದು ರೀತಿ ಕ್ಲಾಸಿಫೈ ಮಾಡಿಕೊಂಡ್ರೆ, ಸೊ ಎರಡು ಥರ ತೊಗೊಳ್ತೀನಿ. ಒಂದನ್ನು ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕರಿತೀವಿ, ಇನ್ನೊಂದನ್ನು ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕರಿತಾ ಇದ್ದೀವಿ. ದೇರ್ ಆರ್ 2 ಟೈಪ್ಸ್ ಆಫ್ ಶುಗರ್ಸ್ ಆರ್ ದೇರ್, ಎಸ್ಪೆಷಲಿ ಶುಗರ್ಸ್ ಅಂತ ಹೇಳ್ತಾನೆ. ಶುಗರ್ಸ್ ಅಂತಲೇ ದೇ ಆರ್ ಸ್ವೀಟ್ ಟು ಟೇಸ್ಟ್. ಬೇಸಿಕಲಿ ಶುಗರ್ಸಲ್ಲಿ ನಮಗೆ ಎರಡು ಥರ ಸಿಗುತ್ತೆ. ಒಂದನ್ನು ರೆಡ್ಯೂಸಿಂಗ್ ಶುಗರ್ ಅಂತ ಕರಿತೀವಿ, ಇನ್ನೊಂದನ್ನು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ. ಯಾವ ಬೇಸಿಸ್ ಮೇಲೆ ಇದನ್ನು ನಾವು ತೊಗೊಳ್ತಾ ಇದ್ದೀನಿ, ಕ್ಲಾಸಿಫೈ ಮಾಡ್ತಾ ಇದ್ದೀನಿ ಅಂತಲೇ, ಬೇಸ್ಡ್ ಆನ್ ದ ರಿಡ್ಯೂಸಿಂಗ್ ಪ್ರಾಪರ್ಟಿ ಆಫ್ ದೀಸ್ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ಸ್. ಸೊ ವೆನ್ ದೇ ಅಂಡರ್ಗೋ ರಿಯಾಕ್ಷನ್ ವಿತ್ ಐದರ್ ಫೆಲ್ಲಿಂಗ್ ಸೊಲ್ಯೂಷನ್ ಅಂತ ಹೇಳ್ತಾನೆ ಆರ್ ವಿತ್ ಟಾಲರೆನ್ಸ್ ರಿಯೇಜೆಂಟ್. ಅಂದರೆ ದಟ್ ಈಸ್ ಡಿಪೆಂಡಿಂಗ್ ಆನ್ ದ ಎಬಿಲಿಟಿ ಆಫ್ ದ ಕಾಂಪೌಂಡ್ ವೆದರ್ ಇಟ್ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ಟಾಲರೆನ್ಸ್ ರಿಯೇಜೆಂಟ್ ಆರ್ ಫೆಲ್ಲಿಂಗ್ ಸೊಲ್ಯೂಷನ್, ಆರ್ ವಿಚ್ ಡು ನಾಟ್ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್ ವಿತ್ ದ ಟಾಲರೆನ್ಸ್ ರಿಯೇಜೆಂಟ್ ಆರ್ ಫೆಲ್ಲಿಂಗ್ ಸೊಲ್ಯೂಷನ್. ಆ ಬೇಸಿಸ್ ಮೇಲೆ ನಾವು ಕಾರ್ಬೋಹೈಡ್ರೇಟ್ಸನ್ನು ಎರಡು ಥರ ಕ್ಲಾಸಿಫೈ ಮಾಡ್ಕೊಳ್ತೀನಿ. ಒಂದನ್ನು ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ, ಇನ್ನೊಂದನ್ನು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಕರಿತೀವಿ. ಹಾಗಿದ್ರೆ ರೆಡ್ಯೂಸಿಂಗ್ ಶುಗರ್ ಅಂತಂದ್ರೆ ಏನು ನೋಡಿ, ಡೆಫಿನೇಷನ್ ಹೇಳುತ್ತೆ. ಎನಿ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ ವಿಚ್ ಕ್ಯಾನ್ ರೆಡ್ಯೂಸಸ್ ಫೆಲ್ಲಿಂಗ್ ಸೊಲ್ಯೂಷನ್ ಆ್ಯಂಡ್ ಟಾಲರೆನ್ಸ್ ರಿಯೇಜೆಂಟ್. ಆರ್ ಸಿಂಪ್ಲಿ ಹೇಳೋದಾದರೆ, ಯಾವ ಕಾರ್ಬೋಹೈಡ್ರೇಟ್ ಕಾಂಪೌಂಡು ಟಾಲರೆನ್ಸ್ ರಿಯೇಜೆಂಟ್ ಜೊತೆಗೆ ಅಥವಾ ಫೆಲ್ಲಿಂಗ್ ಸೊಲ್ಯೂಷನ್ ಜೊತೆಗೆ ರಿಯಾಕ್ಷನ್ ಆಗುತ್ತೋ, ರಿಯಾಕ್ಷನ್ ಆಗಿ ಫೆಲ್ಲಿಂಗ್ ಸೊಲ್ಯೂಷನನ್ನು ಮತ್ತು ಟಾಲರೆನ್ಸ್ ರಿಯೇಜೆಂಟನ್ನು ರಿಡ್ಯೂಸ್ ಮಾಡುತ್ತೋ, ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆ್ಯಸ್ ರೆಡ್ಯೂಸಿಂಗ್ ಶುಗರ್ ಅಂತ ಕರಿತೀವಿ. Therefore, the carbohydrate compound which can undergo reaction with the filling solution and tolerance reagent, they are called as reducing sugar ಅಂತ ಹೇಳ್ತೀವಿ. ಹಾಗಿದ್ರೆ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ರೆಡ್ಯೂಸಿಂಗ್ ಶುಗರ್ಸ್? ನಾವು ನೋಡಿರೋವಂಥದ್ದು ಈ ಗ್ಲೂಕೋಸ್ ನೋಡ್ತೀವಿ. ಗ್ಲೂಕೋಸ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ರೆಡ್ಯೂಸಿಂಗ್ ಶುಗರ್. ಫ್ರಕ್ಟೋಸ್ ಇದೆ, ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ರೆಡ್ಯೂಸಿಂಗ್ ಶುಗರ್ ವಿಚ್ ಕ್ಯಾನ್ ರೆಡ್ಯೂಸಸ್ ದ ಬೋತ್ ದ ಟಾಲರೆನ್ಸ್ ರಿಯೇಜೆಂಟ್ ಆಸ್ ವೆಲ್ ಆಸ್ ದ ಫಿಲ್ಲಿಂಗ್ ಸೊಲ್ಯೂಷನ್. ಆ್ಯಂಡ್ ಸಿಮಿಲರ್ಲಿ ಗ್ಯಾಲಕ್ಟೋಸ್ ಇರ್ಬೋದು ಇವುಗಳು. ಆ್ಯಂಡ್ ಆಲ್ ದೀಸ್ ಆರ್ ನಥಿಂಗ್ ಬಟ್ ದ ಮಾನೋಸ್ಯಾಕ್ರೈಡ್ ಕಾಂಪೌಂಡ್ಸ್, ರೈಟ್? ಸೊ ದೇರ್ಫೋರ್ ದೇ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ರಿಡ್ಯೂಸಿಂಗ್ ಶುಗರ್ಸ್ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ? ದೇರ್ಫೋರ್ ವಾಟ್ ಇಸ್ ದಿಸ್? ಸೊ ರೆಡ್ಯೂಸಿಂಗ್ ಶುಗರ್ ಅಂತಂದರೆ ಏನು ಅಂತ ಗೊತ್ತಾಯಿತು ಒಂದು. ಅದೇ ಥರ ಇನ್ನೊಂದು, ದೆರ್ ಈಸ್ ಅನದರ್ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತಾನೆ. ದಟ್ ಈಸ್ ಡಿಪೆಂಡಿಂಗ್ ಆನ್ ದ ಎಬಿಲಿಟಿ ಟು ರಿಯಾಕ್ಟ್ ವಿತ್ ದ ಫಿಲ್ಲಿಂಗ್ ಸೊಲ್ಯೂಷನ್ ಆರ್ ಟಾಲರೆನ್ಸ್ ರಿಯೇಜೆಂಟ್ ಅಂತ ಹೇಳ್ತಾನೆ. ಇದನ್ನು ನಾವು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ. ಇಲ್ಲೇ ನಿಮ್ಗೆ ಅರ್ಥ ಆಗುತ್ತೆ. ನಾನ್ ರೆಡ್ಯೂಸಿಂಗ್ ಮೀನ್ಸ್ ದೇ ಕೆನಾಟ್ ರೆಡ್ಯೂಸ್ ದ ಫಿಲ್ಲಿಂಗ್ ಸೊಲ್ಯೂಷನ್ ಆರ್ ಟಾಲರೆನ್ಸ್ ರಿಯೇಜೆಂಟ್. ಅಂದರೆ ದೇ ಡು ನಾಟ್ ಹ್ಯಾವ್ ದ ಎಬಿಲಿಟಿ ಟು ಅಂಡರ್ಗೋ ರಿಯಾಕ್ಷನ್ ವಿತ್ ದ ಐದರ್ ಟಾಲರೆನ್ಸ್ ರಿಯೇಜೆಂಟ್ ಆರ್ ಫಿಲ್ಲಿಂಗ್ ಸೊಲ್ಯೂಷನ್. ಆ್ಯಂಡ್ ಸಚ್ ಎ ಟೈಪ್ ಆಫ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ. ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಕೆನಾಟ್ ರೆಡ್ಯೂಸಸ್ ಫಿಲ್ಲಿಂಗ್ ಸೊಲ್ಯೂಷನ್ ಆರ್ ಟಾಲರೆನ್ಸ್ ರಿಯೇಜೆಂಟ್, ದೇ ಆರ್ ಕಾಲ್ಡ್ ಆಸ್ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲಪ್ಪ? ಸಾಕಷ್ಟೇ. ಹಾಗಿದ್ರೆ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ನಾನ್ ರೆಡ್ಯೂಸಿಂಗ್ ಶುಗರ್? ದ ಎಕ್ಸಾಂಪಲ್ ನೋಡಿ, ಸುಕ್ರೋಸ್. ಡೈಸ್ಯಾಕ್ರೈಡ್ನಲ್ಲಿ ಸುಕ್ರೋಸ್ ಅಂತ ಬರುತ್ತಲ್ಲ, ಸುಕ್ರೋಸ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತಾನೆ. ಸೊ ವಿಚ್ ಕೆನಾಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಐದರ್ ಟಾಲರೆನ್ಸ್ ರಿಯೇಜೆಂಟ್ ಆರ್ ಫಿಲ್ಲಿಂಗ್ ಸೊಲ್ಯೂಷನ್ ಜೊತೆಗೆ ಅದು ರಿಯಾಕ್ಷನ್ ಆಗೋದಿಲ್ಲ. ಆ್ಯಂಡ್ ಆ ಕಾರಣಕ್ಕಾಗಿ ಸುಕ್ರೋಸನ್ನು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳ್ಬೋದು ನಿಮಗೆ, ಗಿವ್ ಎನ್ ಎಕ್ಸಾಂಪಲ್ ಆಫ್ ರೆಡ್ಯೂಸಿಂಗ್ ಶುಗರ್, ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಕೇಳ್ಬೋದು. ರೆಡ್ಯೂಸಿಂಗ್ ಶುಗರ್ ಕೇಳಿದಾಗ ಇಟ್ ಮೇ ಬಿ ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್. ನಾನ್ ರೆಡ್ಯೂಸಿಂಗ್ ಕೇಳಿದ್ರೆ ಸುಕ್ರೋಸ್ ಒಂದು ಎಕ್ಸಾಂಪಲು. ಸರ್ ಮಾಲ್ಟೋಸ್ ಮತ್ತು ಗ್ಯಾಲಕ್ಟೋಸ್ ಬರುತ್ತಲ್ಲ, ಅದನ್ನು ರೆಡ್ಯೂಸಿಂಗ್ ಅಂತ ತಗೊಳ್ತೀನಿ. ಗೊತ್ತಾಯ್ತಲ್ಲ? ಸಾಕು, ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಸೊ ದಟ್ಸ್ ಆಲ್ ಅಬೌಟ್ ದ ರೆಡ್ಯೂಸಿಂಗ್ ಶುಗರ್ ಮತ್ತು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಕ್ಲಾಸಿಫಿಕೇಷನ್ ಆಯಿತು. ಆ್ಯಂಡ್ ನಾನು ಹೇಳಿದ್ನಲ್ಲ, ಮಾಲ್ಟೋಸ್ ಮತ್ತು ಲ್ಯಾಕ್ಟೋಸನ್ನು ನಾವು ಯೂಸಲಾಗಿ ರೆಡ್ಯೂಸಿಂಗ್ ಶುಗರ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲಪ್ಪ? ಸೊ ದೇರ್ಫೋರ್ ದಟ್ ಈಸ್ ಆಲ್ ಅಬೌಟ್ ದ ರೆಡ್ಯೂಸಿಂಗ್ ಶುಗರ್ ಆ್ಯಂಡ್ ದ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತಾನೆ ಇಲ್ಲಿ. ಆ್ಯಂಡ್ ಫರ್ದರ್ ಇಲ್ಲಿ ನಾವು ಮಾನೋಸ್ಯಾಕ್ರೈಡ್ಸ್ ಅಂತ ನೋಡಿದ್ನಲ್ಲಪ್ಪ. ಮಾನೋಸ್ಯಾಕ್ರೈಡ್ ಅಂತಂದರೆ ಗೊತ್ತಾಯ್ತು ನಮಗೆ. ಈ ಗ್ಲೂಕೋಸ್ ಇರ್ಬೋದು, ಫ್ರಕ್ಟೋಸ್ ಇರ್ಬೋದು, ಗ್ಯಾಲಕ್ಟೋಸ್ ಇರ್ಬೋದು, ಇವುಗಳನ್ನ ಮಾನೋಸ್ಯಾಕ್ರೈಡ್ಸ್ ಅಂತ ಕರೆದೆ. ಏನಂಗಂದರೆ ಮಾನೋಸ್ಯಾಕ್ರೈಡ್ಸ್ ಅಂತಂದರೆ ಅದನ್ನೇ ಸ್ಮಾಲೆಸ್ಟ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ದೇ ಡು ನಾಟ್ ಅಂಡರ್ಗೋ ಫರ್ದರ್ ರಿಯಾಕ್ಷನ್ ವಿತ್ ವಾಟರ್ ಜೊತೆ ರಿಯಾಕ್ಷನ್ ಆಗಿ ಫರ್ದರ್ ದೇ ವೋಂಟ್ ಅಂಡರ್ಗೋ ಹೈಡ್ರಾಲಿಸಿಸ್ ಅಂತ ಹೇಳಿದ್ನಲ್ಲ. ಸೊ ಈ ಮಾನೋಸ್ಯಾಕ್ರೈಡ್ಸನ್ನು ದ ಮಾನೋಸ್ಯಾಕ್ರೈಡ್ ಕಾಂಪೌಂಡ್ ದೇ ಕ್ಯಾನ್ ಬಿ ಫರ್ದರ್ ಬಿ ಕ್ಲಾಸಿಫೈಡ್ ಅಂತ ಹೇಳ್ತಾನೆ. ಮತ್ತು ಅದನ್ನು ಕೂಡ ನಾವು ಕ್ಲಾಸಿಫೈ ಮಾಡ್ಕೊಳ್ಬೋದು. ಯಾವ ಬೇಸಿಸ್ ಮೇಲೆ ಅಂತಂದರೆ ಬೇಸ್ಡ್ ಆನ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆ್ಯಂಡ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಕಾಂಪೌಂಡ್ ಅಂತ ಹೇಳ್ತಾನೆ. ಅಂದರೆ ಒಂದು ಮಾನೋಸ್ಯಾಕ್ರೈಡ್ನಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿರುತ್ತೆ ಮತ್ತು ಅದರಲ್ಲಿ ಫಂಕ್ಷನಲ್ ಗ್ರೂಪ್ ಏನಿರುತ್ತೆ, ಆ ಬೇಸಿಸ್ ಮೇಲೇನೂ ಕೂಡ ನಾವು ಯೂಸ್ವಲಿ ಕಾರ್ಬೋಹೈಡ್ರೇಟ್ಸನ್ನು
ಮಾನೋಸ್ಯಾಕ್ರೈಡ್ಸನ್ನು ಎಸ್ಪೆಷಲಿ ಮಾನೋಸ್ಯಾಕ್ರೈಡ್ ಕಾಂಪೌಂಡ್ಸನ್ನು ಇಂಟು ಮೆನಿ ಟೈಪ್ಸಲ್ಲಿ ಅಥವಾ ಇಂಟು ಮೆನಿ ಗ್ರೂಪ್ಸಲ್ಲಿ ಅಥವಾ ಮೆನಿ ಕ್ಲಾಸಿಫಿಕೇಷನ್ ಮಾಡಿ ಇಂಟು ಡಿಫ್ರೆಂಟ್ ಟೈಪ್ಸ್ ಆಫ್ ಮಾನೋಸ್ಯಾಕ್ರೈಡ್ ಕಾಂಪೌಂಡ್ಸನ್ನು ನಾವು ಕ್ಲಾಸಿಫೈ ಮಾಡ್ಬೋದು ಅಂತ ಹೇಳ್ತಾನೆ. ನೋಡಿ ಈ ಥರ ಇದೊಂದು ಟೇಬಲ್ನಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ನಿಮಗೆ ಟೇಬಲ್ನಲ್ಲಿ. ಈಗ ಇನ್ ಕೇಸ್ ಒಂದು ಮಾನೋಸ್ಯಾಕ್ರೈಡ್ ಇದೆ, ಅದರಲ್ಲಿ ನಂಬರ್ ಆಫ್ ಕಾರ್ಬನ್ ಐಟಮ್ 3 ಇದೆ, 3 ಇದೆ ಅಂತ ಅಂದ್ಕೊಳ್ಳಿ. 3 ಇದ್ದಾಗ ಅದನ್ನು ನಾವು ಟ್ರಯೋಸ್ ಅಂತ ಕರಿತೀವಿ. ಇಫ್ ದ ಮಾನೋಸ್ಯಾಕ್ರೈಡ್ ಕಾಂಪೌಂಡ್ ಇಫ್ ಇಟ್ ಕಂಟೈನ್ಸ್ ಓನ್ಲಿ 3 ಕಾರ್ಬನ್ ಐಟಮ್ ಇದ್ದಾಗ ಅದನ್ನೇನಂತ ಕರಿತೀನಿ, ಟ್ರಯೋಸ್ ಕಾಂಪೌಂಡ್ ಅಂತ ಹೇಳ್ತೀವಿ. ಆ್ಯಂಡ್ ಇಫ್ ಇಟ್ ಕಂಟೈನ್ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದ್ದರೆ, ಅಂದರೆ 3 ಕಾರ್ಬನ್ ಐಟಮ್ ಜೊತೆಗೆ ಫಂಕ್ಷನಲ್ ಗ್ರೂಪ್ ಏನಾದರೂ ಆಲ್ಡಿಹೈಡ್ ಇದ್ದರೆ ಅದನ್ನು ಏನಂತ ಕರಿತೀವಿ, ಆ ಕೇಸ್ನಲ್ಲಿ ಅದನ್ನು ನಾವು ಕಾಂಪೌಂಡ್ ಇಡಿಸ್ಕೊಳ್ಳೋ ಆಲ್ಡೋ ಟ್ರಯೋಸ್ ಅಂತ ಕರಿತೀವಿ. ಯಾವಾಗ 3 ಕಾರ್ಬನ್ ಐಟಮ್ ಇದ್ದು ಫಂಕ್ಷನಲ್ ಗ್ರೂಪು ಆಲ್ಡಿಹೈಡ್ ಇದ್ದರೆ ಅದನ್ನೇನಂತ ಕರಿತೀನಿ, ಆಲ್ಡೋ ಟ್ರಯೋಸ್. ಸೊ ಇನ್ ಕೇಸ್ ಆಲ್ಡಿಹೈಡ್ ಇಲ್ಲ, 3 ಕಾರ್ಬನ್ ಐಟಮ್ ಇದೆ, ಬಟ್ ಫಂಕ್ಷನಲ್ ಗ್ರೂಪ್ ಏನಿದೆ ಕೀಟೋನ್ ಇದೆ ಅಂತ ಅಂದ್ಕೊಳ್ಳಿ. ಆ ಕಂಡೀಷನಲ್ಲಿ ಅದನ್ನೇನಂತ ಕರಿತೀನಿ, ಅದನ್ನು ಕೀಟೋ ಟ್ರಯೋಸ್ ಅಂತ ಕರಿತೀನಿ. ಆಲ್ಡೋ ಅಂತ ಕರೆಯಲ್ಲ, ಕೀಟೋ ಅಂತ ತಗೊಳ್ತೀನಿ, ಕೀಟೋ ಟ್ರಯೋಸ್. ಗೊತ್ತಾಯ್ತಲ್ಲ? ಹೀಗೆ ಒಂದು ಆಲ್ಡೋ ಟ್ರಯೋಸ್ ಆದರೆ ಇನ್ನೊಂದು ಕೀಟೋ ಟ್ರಯೋಸ್. ಗೊತ್ತಾಯ್ತಲ್ಲಪ್ಪ? ಹೀಗೆ ಸಿಮಿಲರ್ಲಿ ಇದೇ ರೀತಿ ಬೇಸ್ಡ್ ಆನ್ ದ ನಂಬರ್ ಆಫ್ ಕಾರ್ಬನ್ ಐಟಮ್ ಬೇಸಿಸ್ ಮೇಲೆ ಮತ್ತು ಇನ್ನೊಂದು ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇರುತ್ತೋ ಅಥವಾ ಕೀಟೋನ್ ಫಂಕ್ಷನ್ ಗ್ರೂಪ್ ಇರುತ್ತೋ ಆ ಬೇಸಿಸ್ ಮೇಲೆ ಇನ್ ಕೇಸ್ ನಂಬರ್ ಆಫ್ ಕಾರ್ಬನ್ ಐಟಮ್ 4 ಇತ್ತ ಅದನ್ನು ಟೆಟ್ರೋಸ್ ಅಂತ ಕರಿತೀವಿ. ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇದ್ದರೆ ಆಲ್ಟೋ ಟೆಟ್ರೋಸ್ ಅಂತ ಹೇಳ್ತೀವಿ. ಕೀಟೋನ್ ಇದ್ದರೆ ಅದನ್ನು ಕೀಟೋ ಟೆಟ್ರೋಸ್ ಅಂತ ಕರಿತೀವಿ. ಅದೇ ಥರ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ 5 ಇತ್ತ ಅದನ್ನು ಪೆಂಟೋಸ್ ಶುಗರ್ ಅಂತ ಕರಿತೀವಿ. ಆಲ್ಟೋ ಪೆಂಟೋಸ್ ಅಂತ ಹೇಳ್ತೀವಿ ಆಲ್ಡಿಹೈಡ್ ಇದ್ದರೆ. ಕೀಟೋ ಪೆಂಟೋಸ್ ಅಂತ ಹೇಳ್ತೀವಿ ಕೀಟೋನ್ ಫಂಕ್ಷನ್ ಗ್ರೂಪ್ ಇದ್ದರೆ. 6 ಕಾರ್ಬನ್ ಐಟಮ್ಸ್ ಇದ್ದರೆ ಆವಾಗ ಅದನ್ನು ಹೆಕ್ಸೋಸ್ ಅಂತ ಕರಿತೀವಿ. ನೋಡಿ ಗ್ಲೂಕೋಸ್ ನೋಡಿದ್ರಲ್ವಾ, ಇದನ್ನು ನಾವು ನಂಬರ್ ಆಫ್ ಕಾರ್ಬನ್ ಐಟಮ್ಸನ್ನು ನೋಡಿದಾಗ ಗ್ಲೂಕೋಸ್ನಲ್ಲಿ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ನೋಡಿ ಎಷ್ಟಿದೆ, ದೇರ್ ಆರ್ 6 ಕಾರ್ಬನ್ ಐಟಮ್ಸ್ ಆರ್ ಪ್ರೆಸೆಂಟ್. ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಹೆಕ್ಸೋಸ್ ಅಂತ ಕರಿತೀವಿ. ಹೆಕ್ಸೋಸ್ ಅಂದರೆ ವಿಚ್ ಕಂಟೈನ್ಸ್ 6 ಕಾರ್ಬನ್ ಐಟಮ್ ಲೈಕ್ ದಟ್. ಸೊ ದೇರ್ಫೋರ್ ಎಕ್ಸೋಸ್ 6 ಕಾರ್ಬನ್ ಐಟಮ್ ಇತ್ತಾ ಅದನ್ನು ಎಕ್ಸೋಸ್ ಅಂತ ಕರಿತೀನಿ. ಆ್ಯಂಡ್ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದ್ದರೆ ಅದನ್ನು ಆಲ್ಡೋ ಹೆಕ್ಸೋಸ್ ಅಂತ ಕರಿತೀವಿ. ಕೀಟೋನ್ ಇದ್ದರೆ ಅದನ್ನು ಕೀಟೋ ಎಕ್ಸೋಸ್ ಅಂತ ಕರಿತೀವಿ. ಹೀಗೆ ಸಿಮಿಲರ್ಲಿ 7 ಕಾರ್ಬನ್ ಐಟಮ್ ಇದ್ದರೆ ಹೆಪ್ಟೋಸು, ಆಲ್ಡೋ ಹೆಪ್ಟೋಸು ಆ್ಯಂಡ್ ಕೀಟೋ ಹೆಪ್ಟೋಸ್ ಈ ಥರ. ಸೊ ದ ಮಾನೋಸ್ಯಾಕ್ರೈಡ್ ಕಾಂಪೌಂಡ್ಸ್ ದೇ ಕ್ಯಾನ್ ಬಿ ಫರ್ದರ್ ಬಿ ಕ್ಲಾಸಿಫೈಡ್ ಇನ್ ಟು ಮೆನಿ ಟೈಪ್ಸ್ ಅಂತ ಹೇಳ್ತೇನೆ. ಯಾವ ಬೇಸಿಸ್ ಮೇಲೆ? ಐ ರಿಪೀಟ್, ಬೇಸ್ಡ್ ಆನ್ ದ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಆ್ಯಂಡ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆದ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾರೆ. ಇದಿಷ್ಟು ಕ್ಲಾಸಿಫಿಕೇಷನ್ ಆಫ್ ದ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಜನರಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ಸ್. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತಗೊಂಡಾಗ ಇದರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ಸನ್ನು ತಗೊಂಡು ಸೊ ಕೆಮಿಕಲಿ ವಾಟ್ ಇಸ್ ದಟ್ ಕಾಂಪೌಂಡ್, ವಾಟ್ ಇಸ್ ದ ಕಾಂಪೋಸಿಷನ್ ಆಫ್ ದ ಕಾಂಪೌಂಡ್ ಆ್ಯಂಡ್ ವಾಟ್ ವಿಲ್ ಬಿ ದ ಸ್ಟ್ರಕ್ಚರ್ ಆಫ್ ದಟ್ ಈಚ್ ಕಾಂಪೌಂಡ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾನೆ. ಅದರಲ್ಲಿ ದ ಫಸ್ಟ್ ಎವರ್ ಸಿಂಪಲ್ ಕಾಂಪೌಂಡ್, ಸಿಂಪಲ್ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ ಇಟ್ ಈಸ್ ಟೇಕನ್ ಆಸ್ ಗ್ಲೂಕೋಸ್ ಅಂತ ಹೇಳ್ತಾನೆ ವಿತ್ ದ ಫಾರ್ಮುಲಾ C6H12O6. ಗೊತ್ತಾಯ್ತಲ್ಲ? ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ಗ್ಲೂಕೋಸ್ ಅಂದ್ರೇನು? ಇಟ್ ಈಸ್ ಎ ಕಾರ್ಬೋಹೈಡ್ರೇಟ್, ಇಟ್ ಈಸ್ ಎ ಮಾನೋಸ್ಯಾಕರೈಡ್ ವಿತ್ ದ ಫಾರ್ಮುಲಾ C6H12O6 ಅಂತ ತೊಗೊಂಡಿದ್ದಾನೆ. ನೆಕ್ಸ್ಟು ಏನು ಹೇಳ್ತಾನೆ ಅಂತಂದರೆ, ಸೊ ವಾಟ್ ಈಸ್ ದ ಸೋರ್ಸ್ ಆಫ್ ದಿಸ್ ಗ್ಲೂಕೋಸ್? ನಾವು ಗ್ಲೂಕೋಸನ್ನು ತೊಗೊಳ್ತೀವಿ ಇನ್ ದ ಫಾರ್ಮ್ ಆಫ್ ಸೊ ಕಾರ್ಬೋಹೈಡ್ರೇಟಲ್ಲಿ ನಾನು ತೊಗೊಳ್ತೀನಿ. ಎಲ್ಲಿಂದ ಸಿಗುತ್ತೆ ನನಗೆ ಗ್ಲೂಕೋಸು ಅಥವಾ ಗ್ಲೂಕೋಸ್ ಎಲ್ಲಿರುತ್ತೆ? ವಾಟ್ ಇಸ್ ದ ಸೋರ್ಸ್ ಆಫ್ ದಿಸ್ ಗ್ಲೂಕೋಸ್ ಅಂತ ಕೇಳಿದ್ರೆ, ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ಗ್ಲೂಕೋಸ್ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಅಸ್. ಇಟ್ ಈಸ್ ದ ಎನರ್ಜಿ ಬೂಸ್ಟರ್ ಫಾರ್ ಅವರ್ ಬಾಡಿ ಅಂತ ಹೇಳ್ತಾನೆ. ಅಂದರೆ ನಮಗೆ ಎನರ್ಜಿ ತುಂಬ ಜಾಸ್ತಿ ಕೊಡೋದು ಯಾವುದು ಅಂತಂದರೆ ಕಾರ್ಬೋಹೈಡ್ರೇಟು. ಅಂದರೆ ಎಲ್ಲಿಂದ ಸಿಗುತ್ತೆ ಅಂತಲೇ, ಸೊ ಕಾರ್ಬೋಹೈಡ್ರೇಟಿಂದ ಸಿಗುತ್ತೆ. ಕಾರ್ಬೋಹೈಡ್ರೇಟಲ್ಲಿ ಗ್ಲೂಕೋಸ್ ಅಂತ ಹೇಳ್ತೀವಿ. ಅಂದರೆ ಇಫ್ ಯು ಟೇಕ್ ದ ಈ ಮೆಟಬಾಲಿಕ್ ಆ್ಯಕ್ಟಿವಿಟಿ ಅಂತ ಬಯಾಲಜಿನಲ್ಲಿ ಹೇಳ್ತೀರಿ ನೀವು. ನಾವು ಫುಡ್ಡನ್ನು ತೊಗೊಂಡಾದ್ಮೇಲೆ ಫುಡ್ ಏನಾಗುತ್ತೆ, ಒಳಗಡೆ ಡೈಜೆಸ್ಟ್ ಆಗುತ್ತೆ ಅಂತಂದರೆ ಏನೋದು ಬ್ರೇಕಪ್ ಆಗುತ್ತೆ. ಅಂದರೆ ಫಸ್ಟು ಫುಡ್ಡು, ಫಾರ್ ಎಕ್ಸಾಂಪಲ್ ರೈಸ್ ತಿಂತೀವಿ, ರೈಸಲ್ಲಿ ಸ್ಟಾರ್ಚ್ ಫಾರ್ಮಲ್ಲಿರುತ್ತೆ ಫುಡ್ಡು. ನೆಕ್ಸ್ಟ್ ಅದನ್ನು ನಾವು ಬ್ರೇಕ್ ಮಾಡಿ ಅದನ್ನು ಸೊ ಗ್ಲೂಕೋಸಾಗಿ ಕನ್ವರ್ಷನ್ ಮಾಡ್ತೀವಿ. ಆ್ಯಂಡ್ ಫೈನಲಿ ದಟ್ ಗ್ಲೂಕೋಸ್ ವಿಚ್ ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್ ಟು ಗಿವ್ ಎನರ್ಜಿನ ಕೊಡುತ್ತೆ ನಮಗೆ. Therefore this glucose it is very much important for us. ನಮಗೆ ಗೊತ್ತಿದೆ.
ಅಲ್ವಾ? ಸೊ ದೇಫೋ ಈ ಸೋರ್ಸ್ ಅಂತ ತೊಗೊಂಡಾಗ ಗ್ಲೂಕೋಸ್ ಯೂಸಲ್ ಆಗಿ ನನಗೆ ಎಲ್ಲಿ ಸಿಗುತ್ತೆ ಸರ್ ಅಂತ ತೊಗೊಂಡಾಗ ಗ್ಲೂಕೋಸ್ ಇಟ್ ಈಸ್ ಪ್ರೆಸೆಂಟ್ ಇನ್ ಸ್ವೀಟ್ ಫ್ರೂಟ್ಸ್ ಅಂತ ಹೇಳ್ತಾನೆ. ಗ್ರೇಪ್ಸಲ್ಲಿ ಸಿಗುತ್ತೆ, ಮತ್ತು ಹನಿನಲ್ಲಿ ಸಿಗುತ್ತೆ, ಮತ್ತು ಇನ್ನೊಂದು ಸ್ಟಾರ್ಚಲ್ಲಿ ಸಿಗುತ್ತೆ. ಸ್ಟಾರ್ಚ್ ಅಂದರೆ ರೈಸಲ್ಲಿರುತ್ತೆ ಗ್ಲೂಕೋಸ್, ಕೊನೆಗೆ ಬರುತ್ತೆ ನಮಗೆ ಅದು. ಸೊ ಈ ಥರ. ಸೊ ಓನ್ಲಿ ಇನ್ ದ ಫಾರ್ಮ್ ಆಫ್ ಗ್ಲೂಕೋಸ್ ಫಾರ್ಮಲ್ಲೇ ಎಲ್ಲಿ ಸಿಗುತ್ತೆ ನನಗೆ ಗ್ಲೂಕೋಸು ಅಂತಂದರೆ, ಈ ಫಾರ್ಮಲ್ಲೇ ಎಲ್ಲಿ ಸಿಗುತ್ತೆ ಅಂತಂದರೆ ಅದು ನನಗೆ ಸ್ವೀಟ್ ಫ್ರೂಟ್ಸಿಂದ ಸಿಗುತ್ತೆ, ಮತ್ತು ಹನಿ ಅಂದರೆ ಜೇನುತುಪ್ಪದಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಸೊ ಜೊತೆಗೆ ರೈಪ್ ಗ್ರೇಪ್ಸ್ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿ ಹಣ್ಣಾದಂಥ ಒಂದು ದ್ರಾಕ್ಷಿ ಅಂತ ತೊಗೊಂಡ್ರೆ, ಸೊ ಈ ರೈಪನ್ ಗ್ರೇಪ್ಸಲ್ಲಿ ಸೊ ಗ್ಲೂಕೋಸು ಲಾರ್ಜ್ ಅಮೌಂಟಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸೋರ್ಸ್ ಆಫ್ ದ ಗ್ಲೂಕೋಸ್ ಅಂತ ಹೇಳ್ತೀವಿ. ಅಂದರೆ ಎಲ್ಲಿ ಸಿಗುತ್ತೆ ಗ್ಲೂಕೋಸ್ ನಮಗೆ ಅನ್ನೋದನ್ನು ಇಷ್ಟು ಪಾಯಿಂಟನ್ನು ಹೇಳ್ದೆ. ಈಗ ನೆಕ್ಸ್ಟ್ ಯಾವುದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಇಲ್ಲಿ ಅಂತಂದರೆ ದ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಬಗ್ಗೆ ಸ್ಟಡಿ ಮಾಡಿ ಅಂತ ಹೇಳ್ತಾನೆ. ಅಂದರೆ ಎಕ್ಸಾಮಲ್ಲಿ ಕೇಳ್ಬೋದು ನಿಮಗೆ. ಸೊ ಸ್ಟ್ರಕ್ಚರಲ್ಲಿ ಗ್ಲೂಕೋಸ್ ಅಂತಂದರೆ ಕೆಮಿಕಲಿ ನಮಗೆ ಗೊತ್ತಾಗಿದೆ, ಫಾರ್ಮುಲಾ ಗೊತ್ತಾಗಿದೆ ನಮಗೆ. ಫಾರ್ಮುಲಾ C6H12O6 ಅಂತ ತೊಗೊಂಡಲ್ಲಪ್ಪ. ಸೊ ಇದಾದಮೇಲೆ ಟೋಟಲಿ ಅಲ್ಲಿ ಗ್ಲೂಕೋಸಲ್ಲಿ ದೇರ್ ಆರ್ 6 ಕಾರ್ಬನ್ ಐಟಮ್ಸ್ ಆರ್ ಪ್ರೆಸೆಂಟ್, 12 ಹೈಡ್ರೋಜನ್ ಐಟಮ್ಸ್ ಆರ್ ಪ್ರೆಸೆಂಟ್ ಆ್ಯಂಡ್ ಆಕ್ಸಿಜನ್ ಐಟಮ್ಸ್ ಆರ್ ಪ್ರೆಸೆಂಟ್ ಅಂತ ಹೇಳಿದ್ವಲ್ಲ. ಈ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಎಲಿಮೆಂಟ್ಸು ಹೇಗೆ ಅರೇಂಜ್ಮೆಂಟನ್ನು ಹೊಂದ್ಕೊಂಡಿರುತ್ತೆ, ಹೇಗೆ ಅರೇಂಜ್ಮೆಂಟನ್ನು ತೊಗೊಂಡಿರುತ್ತೆ ಅಂದರೆ ಕಾಂಪೌಂಡ್ ಒಳಗಡೆ ಸೊ ಹೆಂಗೆ ಅದು ಅರೇಂಜ್ ಆಗಿರುತ್ತೆ ಅಥವಾ ಯಾವ ಸ್ಟ್ರಕ್ಚರ್ನಲ್ಲಿ ಅದು ಅರೇಂಜ್ ಆಗಿರುತ್ತೆ, ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ದಟ್ ಈಸ್ ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳ್ತಾನೆ. ಆ್ಯಂಡ್ ಬಿಫೋರ್ ದ್ಯಾಟ್ ಸೊ ಇನ್ನೊಂದು ಪಾಯಿಂಟನ್ನು ಹೇಳ್ತಾನೆ ಇಲ್ಲಿ, ಪ್ರಿಪ್ರೇಷನ್. ಇನ್ ಕೇಸ್ ನಾವೇನಾದರೂ ಗ್ಲೂಕೋಸನ್ನು ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ಹೌ ಟು ಪ್ರೊಡ್ಯೂಸ್ ದ ಗ್ಲೂಕೋಸ್, ಎಲ್ಲಿಂದ ನನಗೆ ಸಿಗುತ್ತೆ ಗ್ಲೂಕೋಸು, ಅಥವಾ ಸುಮ್ಮನೆ ನಮಗೆ ಏನಾದರೂ ಈಗ ಮನೆಯಲ್ಲಿ ಇದ್ಕೊಂಡೆ ನಮಗೆ ಈಗ ಗ್ಲೂಕೋಸ್ ಬೇಕು ಅಂತಂದರೆ ಹೌ ಟು ಪ್ರೊಡ್ಯೂಸ್ ದ ಗ್ಲೂಕೋಸ್, ಹೆಂಗೆ ತೊಗೊಬೋದು, ಅದನ್ನು ಹೆಂಗೆ ಪ್ರಿಪೇರ್ ಮಾಡ್ಕೊಬೋದು. ಸೊ ಒಂದೆರಡು ಮೆಥಡನ್ನು ಹೇಳ್ತಾನೆ ಇಲ್ಲಿ. ಒಂದು, ಗ್ಲೂಕೋಸ್ ಕ್ಯಾನ್ ಬಿ ಡೈರೆಕ್ಟ್ಲಿ ಒಬ್ಟೈನ್ ಫ್ರಮ್ ದ ಶುಗರ್ ಅಥವಾ ಸುಕ್ರೋಸ್ ಅಂತ ಹೇಳ್ತೀವಿ. ಶುಗರ್ ಇದೆಯಲ್ಲ, ಏನು ಶುಗರು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ, ಸಕ್ಕರೆ. ಆ ಸಕ್ಕರೆಯಿಂದನೇ ನಾವು ಬೇಕಿದ್ರೆ ಗ್ಲೂಕೋಸನ್ನು ನಾವು ಪ್ರೊಡ್ಯೂಸ್ ಮಾಡ್ಕೊಬೋದು ಅಥವಾ ಪ್ರಿಪೇರ್ ಮಾಡ್ಕೊಬೋದು ಅಂತ ಹೇಳ್ತಾನೆ. ಹೆಂಗೆ ಮಾಡ್ತೀರಿ ಅದನ್ನು ನೋಡಿ, ಒಂದು ಸಿಂಪಲ್ ರಿಯಾಕ್ಷನ್ ಹೇಳ್ತಾನೆ. ಇದನ್ನು ಇನ್ವರ್ಷನ್ ಆಫ್ ಶುಗರ್ ಅಂತ ಹೇಳ್ತೀವಿ. ಅಥವಾ ಹೈಡ್ರಾಲಿಸಿಸ್ ಆಫ್ ಶುಗರ್ ಅಂತ ಕರಿತೀವಿ. ವೆನ್ ಅವರ್ ನಾನು ಆಲ್ರೆಡಿ ಹೇಳಿದೆ, ಸುಕ್ರೋಸನ್ನು ಒಂದು ಡೈಸ್ಯಾಕ್ರೈಡ್ ಅಂತ ಕರಿತೀವಿ ಅಂತ ಹೇಳಿದ್ನಲ್ಲ. ಯಾಕೆ ಅದನ್ನು ಡೈಸ್ಯಾಕ್ರೈಡ್ ಅಂತ ಕರಿತೀನಿ ಅಂತ ನೋಡಿ ಅಬ್ಸರ್ವ್ ಮಾಡಿ. ಇಲ್ಲಿ ಸುಕ್ರೋಸ್ ಇದೆ ವಿತ್ ದ ಫಾರ್ಮುಲಾ C12H22O11 ಇದೆ. ಅದು ಒಂದು ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಷನ್ ಆಗ್ಬಿಟ್ಟು ನನಗೆ 2 ಮಾನೋಸ್ಯಾಕ್ರೈಡ್ ಯೂನಿಟನ್ನು ಕೊಡ್ತಾಯಿದೆ, ಒಂದು ಗ್ಲೂಕೋಸು ಮತ್ತು ಇನ್ನೊಂದು ಫ್ರಕ್ಟೋಸು. ದೇಫೋ ಸೊ ದೀಸ್ ಆರ್ ನಥಿಂಗ್ ಮಾಡಿದೆ, ಇವುಗಳನ್ನ ನಾವು ಮಾನೋಸ್ಯಾಕ್ರೈಡ್ಸ್ ಅಂತ ಕರಿತೀವಿ. ಯಾವ್ದು ಮಾನೋಸ್ಯಾಕ್ರೈಡ್ಸ್ ಅಂತ ಹೇಳ್ತಾನೆ ಇಲ್ಲಿ. ದೇಫೋ ಸುಕ್ರೋಸು ಒಂದು ಸುಕ್ರೋಸ್ ಮಾಲಿಕ್ಯೂಲು, ಇದು ದೊಡ್ಡ ಕಾಂಪೌಂಡು, ಒಂದು ಬಿಗ್ಗರ್ ಕಾಂಪೌಂಡು. ಅದು ಒಂದು ಬಿಗ್ಗರ್ ಕಾಂಪೌಂಡು ವಾಟರ್ ಜೊತೆ ರಿಯಾಕ್ಷನ್ ಆದಾಗ ಏನು ಮಾಡುತ್ತೆ, ಆ ದೊಡ್ಡ ಕಾಂಪೌಂಡು ಒಂದು ಮಾಲಿಕ್ಯೂಲು ಬ್ರೇಕ್ ಆಗಿಬಿಟ್ಟು ನನಗೆ 2 ಮಾಲಿಕ್ಯೂಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, 2 ಸ್ಮಾಲರ್ ಮಾಲಿಕ್ಯೂಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಮಾಲರ್ ಮಾಲಿಕ್ಯೂಲ್ಸನ್ನು ನಾವಿಲ್ಲಿ ಮಾನೋಸ್ಯಾಕ್ರೈಡ್ಸ್ ಅಂತ ಕರಿತೀವಿ. ದೇಫೋ ಬಿಕಾಸ್ ಆಫ್ ದ ಹೈಡ್ರಾಲಿಸಿಸ್ ಆಫ್ ದ ಸುಕ್ರೋಸ್ ವಿ ಕ್ಯಾನ್ ಏಬಲ್ ಟು ಗೆಟ್ ದ ಯಾವುದನ್ನು, ಈ ಗ್ಲೂಕೋಸನ್ನು ನಾವು ಪ್ರಿಪೇರ್ ಮಾಡ್ಕೊಬೋದು ಫ್ರಮ್ ದ ಸುಕ್ರೋಸ್ ಓನ್ಲಿ ಅಂತ ಹೇಳ್ತಾನೆ, ಅಥವಾ ಶುಗರ್ ಓನ್ಲಿ ಅಂತ ಹೇಳ್ತಾನೆ. ಇದು ಒನ್ ಆಫ್ ದ ಮೆಥಡ್ ಆಫ್ ಪ್ರಿಪ್ರೇಷನ್ ಆಫ್ ಗ್ಲೂಕೋಸ್. ಇನ್ನೊಂದು ನಾನು ಆಲ್ರೆಡಿ ಹೇಳಿದೆ, ಸ್ಟಾರ್ಚಿಂದ ನಮಗೆ ಸಿಗುತ್ತೆ ಗ್ಲೂಕೋಸ್ ಅಂತ ಹೇಳಿದೆ. ಸೊ ಫ್ರಮ್ ದ ಸ್ಟಾರ್ಚ್ ಆಲ್ಸೋ ವಿ ಕ್ಯಾನ್ ಏಬಲ್ ಟು ಪ್ರಿಪೇರ್ ದ ಗ್ಲೂಕೋಸ್ ಅಂತ ಹೇಳ್ತಾನೆ. ಹೆಂಗೆ ಅದನ್ನು ಪ್ರಿಪೇರ್ ಮಾಡ್ತೀರಿ ಗ್ಲೂಕೋಸನ್ನು ಅಂತಂದರೆ, ಸ್ಟಾರ್ಚಿಂದ ಹೀಗೆ ಪ್ರಿಪೇರ್ ಮಾಡ್ತೀವಿ. ಸ್ಟಾರ್ಚನ್ನು ನಾವು ಜನರಲಾಗಿ ಇದೊಂದು ಫಾರ್ಮುಲಾದಲ್ಲಿ ತೊಗೊಳ್ತೀವಿ ವಿತ್ ದ ಫಾರ್ಮುಲಾ C6H10O5 ಸಮ್ n ನಂಬರ್ ಆಫ್ ಮಾಲಿಕ್ಯೂಲ್ಸ್, ಆರ್ ದಟ್ ಈಸ್ ಲಾರ್ಜ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಲೈಕ್ ದಿಸ್. ಆ ಥರದ್ದು ಯೂನಿಟ್ಸು ಸಮ್ n ನಂಬರ್ ಅಂತ ತೊಗೊಳ್ತೀವಿ. ಸ್ಟಾರ್ಚ್ ಅಥವಾ ಸೆಲ್ಯುಲೋಸ್ ಅಂತ ತೊಗೊಳ್ತೀವಿ. ವೆನ್ ಎವರ್ ದಟ್ ಹೈಡ್ರಾಲಿಸಿಸ್ ಆಫ್ ಸ್ಟಾರ್ಚ್ ಟೇಕ್ ಪ್ಲೇಸ್, ಇಲ್ಲೂ ಅಷ್ಟೇ, ಸ್ಟಾರ್ಚನ್ನು ತೊಗೊಂಡು ನಾವು ಹೈಡ್ರಾಲಿಸಿಸ್ ಮಾಡಿದಾಗ ವಿತ್ ದಟ್ ಆಫ್ ವಾಟರ್ ನಮಗೇನು ಕೊಡುತ್ತೆ, ಅದು ದಟ್ ಸ್ಟಾರ್ಚ್ ವಿಚ್ ಕ್ಯಾನ್ ಏಬಲ್ ಟು ಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್. ದೇಫೋ n ನಂಬರ್ ಅಂತ ತೊಗೊಂಡಿದ್ದೀನಿ ಇಲ್ಲಿ, n ನಂಬರ್ ಅಂತಲೇ ಪಾಲಿ. ಸೊ ದೇಫೋ ಈ ಸ್ಟಾರ್ಚ್ನ ನಾನು ಒಂದು ಎಕ್ಸಾಂಪಲ್ ಅಂತ ತೊಗೊಂಡಿದ್ದೆ. ವಾಟ್ ಇಸ್ ದ ಎಕ್ಸಾಂಪಲ್ ಆಫ್ ದಿಸ್ ಸ್ಟಾರ್ಚ್ ಅಂತಂದರೆ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಪಾಲಿಸ್ಯಾಕರೈಡ್ ಅಂತ ಹೇಳಿದ್ನಲ್ಲ. ಅಂದರೆ ಒಂದು ಸ್ಟಾರ್ಚ್ ಕಾಂಪೌಂಡ್ ಅಥವಾ ಒಂದು ಮಾಲಿಕ್ಯೂಲ್ ಅಂತ ತೊಗೊಂಡ್ರೆ ಓನ್ಲಿ ಒನ್ ಸ್ಟಾರ್ಚ್ ಮಾಲಿಕ್ಯೂಲ್ ವಿಚ್ ಕ್ಯಾನ್ ಏಬಲ್ ಟು ಪ್ರೊಡ್ಯೂಸ್ ಎ ಲಾರ್ಜ್ ನಂಬರ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್ಸ್. ಇಟ್ ಮೀನ್ಸ್ ಟು ಸೇ ದಟ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಪಾಲಿಸ್ಯಾಕರೈಡ್ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ. ಹೀಗೆ
ದೇಫೋ ದಟ್ ಈಸ್ ಆಲ್ ಅಬೌಟ್ ದ ಪ್ರಿಪ್ರೇಷನ್. ಹೇಗೆ ನಾವು ಪ್ರಿಪ್ರೇಷನ್ ಮಾಡ್ಕೊಬೋದು, ಮನೆಯಲ್ಲೇ ನಮ್ಗೆ ಏನಾದರೂ ಗ್ಲೂಕೋಸ್ ಬೇಕು ಅಂತಲೇ ಹೀಗೆ ಪ್ರಿಪ್ರೇಷನ್ ಮಾಡ್ಕೊಬೋದು. ಒಂದು ಫ್ರಮ್ ದ ಸುಕ್ರೋಸ್, ಇನ್ನೊಂದು ಫ್ರಮ್ ದ ಸ್ಟಾರ್ಚ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ರೆಸ್ಪೆಕ್ಟಿವ್ ಪ್ರಿಪ್ರೇಷನ್ ಅಂತ ಹೇಳ್ತಾನೆ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್. ಹಾಗಿದ್ರೆ ಸಾಕಿಷ್ಟೇ. ಈಗ ನೆಕ್ಸ್ಟ್ ಹೇಳ್ತಾನೆ ಇಲ್ಲಿ ಸ್ಟ್ರಕ್ಚರಲ್ಲಿ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಹೇಗಿರುತ್ತೆ, ಅಥವಾ ವಾಟ್ ವಿಲ್ ಬಿ ದ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್, ಆರ್ ಹೌ ಟು ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಅ ಗ್ಲೂಕೋಸ್ ಮಾಲಿಕ್ಯೂಲ್. ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಸ್ಟ್ರಕ್ಚರನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ನೀವು, ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ಅಂತ ಅಂದಾಗ ಎಕ್ಸ್ಪೆರಿಮೆಂಟಲಿ ಇಟ್ ಹ್ಯಾಸ್ ಬೀನ್ ಎಕ್ಸ್ಪ್ಲೈನ್ ಲೈಕ್ ದಿಸ್ ಅಂತ ಹೇಳ್ತಾನೆ. ಸೊ ಹೆಂಗಿರುತ್ತೆ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಸ್ಟ್ರಕ್ಚರಲ್ಲಿ ಅಂತ ತಗೊಂಡಾಗ ಅದನ್ನು ಫಸ್ಟು ನಾವೊಂದು ಸ್ಟ್ರಕ್ಚರಲ್ ಎಲ್ಯುಸಿಡೇಷನ್ ಅಂತ ತಗೊಳ್ತಾ ಇದ್ದೀನಿ ಕಣಪ್ಪ. ಏನು ಸ್ಟ್ರಕ್ಚರ್, ನೀವು ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಒಂದು ಸ್ಟ್ರಕ್ಚರ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕು, ಡಿಫೈನ್ ಮಾಡಬೇಕು ಅಂತ ಅಂದಾಗ ಒಂದಷ್ಟು ಎಕ್ಸ್ಪೆರಿಮೆಂಟಲ್ ಇನ್ವೆಸ್ಟಿಗೇಷನ್ಸನ್ನು ಮಾಡ್ತಾ ಹೋಗ್ತೀವಿ. ಒಂದಷ್ಟು ಎಕ್ಸ್ಪೆರಿಮೆಂಟಲ್ ಇನ್ವೆಸ್ಟಿಗೇಷನ್ಸನ್ನು ಮಾಡಿ ಬೇಸ್ಡ್ ಆನ್ ದ ರಿಸಲ್ಟ್ಸ್ ಆಫ್ ದ ಎಕ್ಸ್ಪೆರಿಮೆಂಟಲ್ ಇನ್ವೆಸ್ಟಿಗೇಷನ್ಸನ್ನು ನೋಡಿಕೊಂಡು ಸೊ ದ ಸ್ಟ್ರಕ್ಚರ್ ಆಫ್ ದ ಆಟಮ್ಸು ಅಥವಾ ಮಾಲಿಕ್ಯೂಲ್ ಒಳಗಡೆ ಆಟಮ್ಸು ಹೆಂಗೆ ಅರೇಂಜ್ ಆಗಿರುತ್ತೆ ಅನ್ನೋದನ್ನು ಫಸ್ಟು ನಾವು ತಿಳ್ಕೊಬೋದು ಅಂತ ಹೇಳ್ತಾನೆ. ಸೊ ಈಗ ಆ ಪ್ರಕಾರ ಹೋದಾಗ ನಮಗೆ ಫಸ್ಟ್ ಈಗ ಯಾವುದೇ ಒಂದು ಕಾಂಪೌಂಡ್ಗೆ ಒಂದು ಸ್ಟ್ರಕ್ಚರನ್ನು ಹೇಳಬೇಕು ಅಂತಂದರೆ ಫಸ್ಟು ನನಗೇನು ಗೊತ್ತಿರಬೇಕು ಅಂತಂದರೆ ಫಸ್ಟು ಆ ಕಾಂಪೌಂಡ್ಗೆ ಒಂದು ಫಾರ್ಮುಲಾ ಅಂತ ಇರುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾ. ಫಸ್ಟು ಆ ಮಾಲಿಕ್ಯುಲರ್ ಫಾರ್ಮುಲಾ ನನಗೆ ಗೊತ್ತಿರಬೇಕು. ಇದು ಫಸ್ಟ್ ಪಾಯಿಂಟು. ಸೊ ಇದು ಎಲ್ಲಿಂದ ಗೊತ್ತಾಗುತ್ತೆ ನನಗೆ ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಎಲ್ಲಿಂದ ಗೊತ್ತಾಗುತ್ತೆ ಅಂತಂದರೆ ಫ್ರಮ್ ದ ಎಲಿಮೆಂಟಲ್ ಅನಾಲಿಸಿಸಿಂದ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಎಲಿಮೆಂಟಲ್ ಅನಾಲಿಸಿಸ್ ಫಸ್ಟ್ ಏನಲ್ಲಿ ನೋಡಿದ್ದೀವಿ ಅಂದರೆ ಒಂದು ಕಾಂಪೌಂಡ್ ಒಳಗಡೆ ಏನೇನು ಎಲಿಮೆಂಟ್ಸ್ ಇರುತ್ತೆ, ಯಾವ್ಯಾವುದು ಡಿಫ್ರೆಂಟ್ ಎಲಿಮೆಂಟ್ಸ್ ಇರುತ್ತೆ ಅನ್ನೋದನ್ನು ನಾವು ಈಸಿಲಿ ವಿ ಕ್ಯಾನ್ ಏಬಲ್ ಟು ಡಿಟರ್ಮಿನ್. ಸೊ ಎಕ್ಸ್ಪೆರಿಮೆಂಟಲಿ ಅದನ್ನು ಎಲಿಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಬೇಸ್ಡ್ ಆನ್ ದ ಎಲಿಮೆಂಟಲ್ ಅನಾಲಿಸಿಸ್ ಬೇಸಿಸ್ ಮೇಲೆ ಫಾರ್ ದ ಫಸ್ಟ್ ಟೈಮ್ ನನಗೆ ಒಂದು ಗ್ಲೂಕೋಸ್ ಕಾಂಪೌಂಡ್ ಅಂತ ತೊಗೊಂಡಾಗ ದ ಫಾರ್ಮುಲಾ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಏನಿರುತ್ತೆ ಅಂತ ಗೊತ್ತಾಯಿತು ನನಗೆ. ಅದನ್ನು ನಾವು ಹೇಳ್ತಾ ಇದ್ದೀನಿ ಇಲ್ಲಿ. ದೇಫೋ ಸೊ ದ ಫಸ್ಟ್ ಸ್ಟೆಪ್ ಇನ್ ದ ಸ್ಟ್ರಕ್ಚರ್ ಇನ್ ಎಕ್ಸ್ಪ್ಲೈನಿಂಗ್ ದ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್, ದ ಫಸ್ಟು ನನಗೆ ಮಾಲಿಕ್ಯುಲರ್ ಫಾರ್ಮುಲಾ ಬೇಕು. ನನಗೆ ವಾಟ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಗ್ಲೂಕೋಸ್ ಅಂತಾನೆ ಫಸ್ಟು ಎಕ್ಸ್ಪೆರಿಮೆಂಟಲ್ಲಿ ಅದನ್ನು ತಿಳ್ಕೊಂಡ್ವಿ. ಇಟ್ ಈಸ್ ಆಲ್ ಅಬೌಟ್ C6H12O6 ಗೊತ್ತಾಯಿತು. ಇದು ಫಸ್ಟ್ ಸ್ಟೆಪ್. ಅದಾದಮೇಲೆ ನೆಕ್ಸ್ಟ್ ಏನು, ಈಗ ಆ C6H12O6 ಅಂತ ತೊಗೊಂಡಾಗ ನೋಡಿ ಟೋಟಲಿ ದೇರ್ ಆರ್ 6 ಕಾರ್ಬನ್ ಐಟಮ್ಸ್ ಆರ್ ದೇರ್, 12 ಹೈಡ್ರೋಜನ್ ಐಟಮ್ಸ್ ಆರ್ ದೇರ್, ಮತ್ತು 6 ಆಕ್ಸಿಜನ್ ಐಟಮ್ಸ್ ಆರ್ ದೇರ್. ಈ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಎಲಿಮೆಂಟ್ಸು ಹೆಂಗೆ ಅದು ಬಾಂಡ್ ಆಗಿರುತ್ತೆ, ಯಾವ ರೀತಿ ಅದು ಅರೇಂಜ್ಮೆಂಟನ್ನು ತೊಗೊಂಡಿರುತ್ತೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದಷ್ಟು ಕೆಮಿಕಲ್ ರಿಯಾಕ್ಷನ್ಸನ್ನು ಮಾಡ್ತಾರೆ. ಬೇಸ್ಡ್ ಆನ್ ದ ಕೆಮಿಕಲ್ ರಿಯಾಕ್ಷನ್ಸ್ ಅಥವಾ ಬೇಸ್ಡ್ ಆನ್ ದ ರಿಸಲ್ಟ್ಸ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸ್ ಬೇಸಿಸ್ ಮೇಲೆ ಅಷ್ಟು ಆ್ಯಟಮ್ಸು ಎಷ್ಟೆಲ್ಲ ಆ್ಯಟಮ್ಸ್ ಇತ್ತಲ್ಲ ಗ್ಲೂಕೋಸಲ್ಲಿ ಅಷ್ಟು ಆ್ಯಟಮ್ಸು ಹೇಗೆ ಅರೇಂಜ್ ಆಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ಪಾಯಿಂಟ್ಸ್ಗಳು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಅಂದರೆ ಫಸ್ಟ್ ಪಾಯಿಂಟ್ ಹೇಳುತ್ತೆ ಇಲ್ಲಿ. ಈಗ ಫಸ್ಟ್ ಇತ್ತಲ್ಲ ಹಿಂಗೆ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಾಯ್ತಲ್ಲ, ಅದಾದಮೇಲೆ ನೆಕ್ಸ್ಟು ಸೊ ಆ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಆ್ಯಟಮ್ಸ್ಗಳು ಹೆಂಗೆ ಅರೇಂಜ್ ಆಗಿರುತ್ತೆ ಅಂತ ಅಂದಾಗ ಫಸ್ಟ್ ಹೇಳ್ತಾನೆ ಇಲ್ಲಿ ದ 6 ಕಾರ್ಬನ್ ಐಟಮ್ ದೇ ಆರ್ ಪ್ರೆಸೆಂಟ್ ಇನ್ ಎ ಸಿಂಗಲ್ ಚೈನ್ ಅನ್ನೋದು ಗೊತ್ತಾಗುತ್ತೆ ನನಗೆ. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಸೊ ಟೋಟಲಿ ಗ್ಲೂಕೋಸ್ ಮಾಲಿಕ್ಯೂಲ್ನಲ್ಲಿ ದೇರ್ ಆರ್ 6 ಕಾರ್ಬನ್ ಐಟಮ್ಸ್ ಇತ್ತು. ಆ 6 ಕಾರ್ಬನ್ ಐಟಮ್ಸು ಹೆಂಗೆ ಅದು ಅರೇಂಜ್ ಆಗಿರುತ್ತೆ, ಯಾವ ರೀತಿ ಬಾಂಡ್ ಆಗಿರುತ್ತೆ ಅಂತ ಒಂದಕ್ಕೊಂದು ಅವನು ಹೇಳ್ತಾನೆ ಇಲ್ಲಿ. ಆಲ್ ದ 6 ಕಾರ್ಬನ್ ಐಟಮ್ ದೇ ಆರ್ ಪ್ರೆಸೆಂಟ್ ಇನ್ ಎ ಸಿಂಗಲ್ ಚೈನ್ ಅಂತ ಹೇಳ್ತಾನೆ. ಸೊ ಬಾಂಡೆಡ್ ಟು ಒನ್ ಅನದರ್ ಲೈಕ್ ದಟ್. ಸರ್ ಹೆಂಗೆ ಗೊತ್ತಾಯಿತು ಸರ್ ನನಗೆ ಇದು, ಈ 6 ಕಾರ್ಬನ್ ಐಟಮ್ಸು ಒಂದೇ ರೀತಿ ಒಂದೇ ಸಿಂಗಲ್ ಚೈನಲ್ಲಿ ಒಂದಕ್ಕೊಂದು ಲಿಂಕ್ ಆಗಿ ಇದ್ಕೊಂಡು ಹೆಂಗೆ ಅದು ಚೈನ್ ಫಾರ್ಮೇಷನ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಲೇ ಇದನ್ನು ಈ ರಿಯಾಕ್ಷನಿಂದ ಅದನ್ನು ಪತ್ತೆ ಮಾಡ್ಕೊಳ್ತೀವಿ. ಅಂದರೆ ಒಂದು ಗ್ಲೂಕೋಸ್ ಕಾಂಪೌಂಡನ್ನು ತೊಗೊಂಡೆ, ವೆನೆವರ್ ದಟ್ ಗ್ಲೂಕೋಸ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ರಿಡಕ್ಷನ್ ವಿತ್ ಹೈಡ್ರೋಜನ್ ಅಯೋಡೈಡ್ ಅಂತ ಹೇಳ್ತಾನೆ, ಅಥವಾ ವೆನ್ ಇಟ್ ಸಿಂಪ್ಲಿ ಅಂಡರ್ಗೋ ವೆನ್ ಇಟ್ ಈಸ್ ಹೀಟೆಡ್ ವಿತ್ ಹೈಡ್ರೋಜನ್ ಅಯೋಡೈಡ್. ಅಂದರೆ ಇದೊಂದು ರಿಯಾಕ್ಷನ್ ಮಾಡಿದೆ. ಆ ರಿಯಾಕ್ಷನ್ ಮಾಡಿದಾಗ ನನಗೆ ರೈಟ್ ಸೈಡ್ನಲ್ಲಿ ಒಂದು ಪ್ರಾಡಕ್ಟನ್ನು ಕೊಡ್ತು. ಏನು ಪ್ರಾಡಕ್ಟ್ ಕೊಡ್ತು ಅಂತಲೇ ವಿಚ್ ಕ್ಯಾನ್ ಗಿವ್ ಎ ಪ್ರಾಡಕ್ಟ್, ಇಟ್ ಈಸ್ ಕಾಲ್ಡ್ ಆಸ್ N-hexane. ಹೆಕ್ಸೇನ್ ಅಂದರೆ ಇಟ್ ಈಸ್ ಎನ್ ಆಲ್ಕೇನ್ ಕಾಂಪೌಂಡ್. ಹೆಕ್ಸೇನ್ ಅಂದರೆ ಆಲ್ಕೇನ್ ಕಾಂಪೌಂಡ್ ವಿತ್ ದ ಫಾರ್ಮುಲಾ C6H14 ಅಂತ ತೊಗೊಳ್ತೀನಿ. ಅಂದರೆ ಇಲ್ಲಿ ಕೊಡ್ತಲ್ಲ ಇದು ನಮಗೆ, ಅಂದರೆ ಗ್ಲೂಕೋಸ್ ತೊಗೊಂಡು ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಷನ್ ಮಾಡಿದಾಗ ನನಗೆ ಇಲ್ಲಿ ಈ ಕಾಂಪೌಂಡ್ ಹಿಂಗೆ ಸಿಕ್ತಲ್ಲ ನೋಡಿ. ಈ ಕಾಂಪೌಂಡ್ನಲ್ಲಿ ಆಲ್ ದ 6 ಕಾರ್ಬನ್ ಐಟಮ್ ದೇ ಆರ್ ಪ್ರೆಸೆಂಟ್ ಇನ್ ಎ ಸಿಂಗಲ್ ಚೈನ್ ಆ್ಯಂಡ್ ಆಲ್ ದ 6 ಕಾರ್ಬನ್ ಐಟಮ್ ದೇ ಆರ್ ಲಿಂಕ್ ಟು ಒನ್ ಅನದರ್. ಎಲ್ಲ ಕಾರ್ಬನ್ ಐಟಮ್ಸು ಒಟ್ಟಿಗೆ ಒಂದಕ್ಕೊಂದು ಲಿಂಕ್ ಆಗಿದೆ.
ಸೊ ಈ ರಿಯಾಕ್ಷನಿಂದ ಗ್ಲೂಕೋಸ್ನಲ್ಲೂ ಅಷ್ಟೇ ಟೋಟಲಿ ಇದರ 6 ಕಾರ್ಬನ್ ಐಟಮ್ಸ್ ಇತ್ತು, ಅದಷ್ಟು 6 ಕಾರ್ಬನ್ ಐಟಮ್ಸು ಒಂದೇ ಸಿಂಗಲ್ ಚೈನಲ್ಲಿ ಹೀಗೆ ಅರೇಂಜ್ ಆಗಿದೆ ಅಂತ ನನಗೆ ಗೊತ್ತಾಯಿತು. ಎಲ್ಲಿಂದ ಗೊತ್ತಾಯಿತು? ಈ ಎಕ್ಸ್ಪೆರಿಮೆಂಟಿಂದ ಗೊತ್ತಾಯಿತು. ಎಕ್ಸಾಂಪಲ್ ಕೇಳ್ಬೋದು ನಿಮಗೆ, ಹೌ ಡು ಯು ಸೇ ದ 6 ಕಾರ್ಬನ್ ಐಟಮ್ಸ್ ಆಫ್ ದ ಗ್ಲೂಕೋಸ್ ದೇ ಆರ್ ಪ್ರೆಸೆಂಟ್ ಇನ್ ಎ ಸಿಂಗಲ್ ಚೈನ್ ಅಂತ ತಗೊಂಡಾಗ ಈ ರಿಯಾಕ್ಷನ್ ಹೇಳ್ಬಿಟ್ಟು ನಾವು ಬಿಕಾಸ್ ಆಫ್ ದಿಸ್ ಸೊ ಆಲ್ ದ ಕಾರ್ಬನ್ ಐಟಮ್ ದೇ ಆರ್ ಪ್ರೆಸೆಂಟ್ ಇನ್ ಎ ಸಿಂಗಲ್ ಚೈನ್ ಅನ್ನೋದನ್ನು ಹೇಳಬೇಕು ಅಂತ ಹೇಳ್ತಾನೆ. ಇದು ಫಸ್ಟ್ ಪಾಯಿಂಟು. ಸೊ ಒಂದು ಫಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಾಯಿತು, ಅದರೊಳಗಡೆ 6 ಕಾರ್ಬನ್ ಐಟಮ್ಸು ಹೆಂಗೆ ಅದು ಅರೇಂಜ್ಮೆಂಟನ್ನು ತೊಗೊಂಡಿತ್ತು ಅನ್ನೋದನ್ನು ಈ ರಿಯಾಕ್ಷನ್ನು ಅಥವಾ ಈ ಎಕ್ಸ್ಪೆರಿಮೆಂಟ್ ನಮಗೆ ಎಕ್ಸ್ಪ್ಲೈನ್ ಮಾಡ್ತು. ಇನ್ನೊಂದು ಪಾಯಿಂಟನ್ನು ಹೇಳ್ತಾನೆ. ಸೊ ಇದ್ರ ಜೊತೆಗೆ ಸೊ ಇನ್ನೊಂದು ಪಾಯಿಂಟಲ್ಲಿ ಏನು, ದಟ್ ಗ್ಲೂಕೋಸ್ ಕಾಂಪೌಂಡ್ ಒಳಗಡೆ ಒಂದು ಫಂಕ್ಷನಲ್ ಗ್ರೂಪ್ ಇದೆ, ದಟ್ ಗ್ಲೂಕೋಸ್ ಕಾಂಪೌಂಡ್ ವಿಚ್ ಕಂಟೇನ್ ಎ ಫಂಕ್ಷನಲ್ ಗ್ರೂಪ್, ಇಟ್ ಈಸ್ ಎ ಕಾರ್ಬನಿಲ್ ಗ್ರೂಪ್ ಅಂತ ಹೇಳ್ತಾನೆ. ಅಂದರೆ ಫಸ್ಟು 6 ಕಾರ್ಬನ್ ಐಟಮ್ ಸಿಂಗಲ್ ಚೈನೆಲ್ಲ ಅರೇಂಜ್ ಆಗಿದೆ ಅಂತ ಹೇಳ್ದೆ, ಅದ್ರ ಜೊತೆಗೆ ಒಳಗಡೆ ಏನಾದರೂ ಫಂಕ್ಷನಲ್ ಗ್ರೂಪ್ ಇದೆಯಾ ಗ್ಲೂಕೋಸ್ ಕಾಂಪೌಂಡ್ನಲ್ಲಿ ಅಂತ ಚೆಕ್ ಮಾಡೋಕ್ಕೆ ಹೋದಾಗ ಅಲ್ಲಿ ನಮಗೆ ಗೊತ್ತಾಯಿತು ಏನು ಅಂತಂದರೆ ದಟ್ ಗ್ಲೂಕೋಸ್ ಮಾಲಿಕ್ಯೂಲ್ ವಿಚ್ ಕಂಟೇನ್ಸ್ ಎ ಕಾರ್ಬನಿಲ್ ಗ್ರೂಪ್ ಆಸ್ ಅ ಫಂಕ್ಷನಲ್ ಗ್ರೂಪ್ ಅಂತ ಗೊತ್ತಾಯಿತು. ಕಾರ್ಬನಿಲ್ ಗ್ರೂಪ್ ಅಂದರೆ ನಿಮ್ಗೆ ಗೊತ್ತಿರಲಿ, ಸೊ ಕಾರ್ಬನಿಲ್ ಗ್ರೂಪ್ ಅಂತಲೇ ಇಟ್ ಈಸ್ ನಥಿಂಗ್ ಬಟ್ C+O ಗ್ರೂಪ್ ಅಂತ ಹೇಳ್ತಾನೆ. ಸೊ ದೇರ್ಫೋರ್ ಈಗ ಗ್ಲೂಕೋಸಲ್ಲಿ ಒಂದು ಫಂಕ್ಷನಲ್ ಗ್ರೂಪ್ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಯಾವುದಾದ್ರು ಫಂಕ್ಷನಲ್ ಗ್ರೂಪು? ಕಾರ್ಬನಿಲ್ ಗ್ರೂಪು. ಯೂಸಲಿ ಕಾರ್ಬನಿಲ್ ಗ್ರೂಪು ನಮಗೆ 2 ಕಡೆ ಬರುತ್ತೆ, ಒಂದು ಆಲ್ಡಿಹೈಡಲ್ಲಿ ಬರುತ್ತೆ, ಇನ್ನೊಂದು ಕೀಟೋನಲ್ಲಿ ಬರುತ್ತೆ, 2 ಕಡೆ ಬರುತ್ತೆ. ಆಯಿತಾ? ದೇರ್ಫೋರ್ ಹೆಂಗೆ ಗೊತ್ತಾಯ್ತು ನನಗೆ ಇದು ಈ ಕಾರ್ಬನಿಲ್ ಗ್ರೂಪ್ ಇದೆ ಅಂತ? ಸರ್ ನನಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಅಂತ ಬಂದಾಗ ದಟ್ ಕಾರ್ಬನಿಲ್ ಗ್ರೂಪ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಾರೆ ಈ ಎಕ್ಸ್ಪೆರಿಮೆಂಟಿಂದ ನನಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅದನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಫಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಏನು? ಗ್ಲೂಕೋಸ್ನ ತಗೊಂಡೆ. ವೆನೆವರ್ ದಟ್ ಗ್ಲೂಕೋಸ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಒಂದು ಕಾಂಪೌಂಡ್ ಜೊತೆ ರಿಯಾಕ್ಷನ್ ಮಾಡಿದ್ದೀನಿ. ನಿಮಗೆ ಕಾಣಿಸ್ಲಿಲ್ಲ ಅಂತಲೇ ಸ್ವಲ್ಪ ದೊಡ್ಡದಾಗಿ ಬರೀತೀನಿ ನೋಡಿ, ಇದನ್ನು NH2OH, ಇದನ್ನು ಹೈಡ್ರಾಕ್ಸಿಲಮೈನ್ ಅಂತ ಕರಿತೀವಿ. Whenever a glucose compound when it undergo reaction with hydroxylamine compound which can form a compound with the functional group like this, ಇದನ್ನು ನಾವು ಆಕ್ಸಿಮ್ ಅಂತ ಕರಿತೀವಿ. ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಆಕ್ಸಿಮ್. ದೇರ್ಫೋರ್ ಯಾವ ಕಾಂಪೌಂಡ್ ಯೂಶ್ವಲಾಗಿ ನಮಗೆ ಈ ಥರ ಹೇಳ್ತೀವಿ, ಯಾವ ಕಾಂಪೌಂಡು ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಹೈಡ್ರಾಕ್ಸಿಲಮೈನ್ ಜೊತೆ ರಿಯಾಕ್ಷನ್ ಆಗಿ ಒಂದು ಆಕ್ಸಿಮ್ ಕಾಂಪೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತಂದರೆ ಓನ್ಲಿ ದ ಆರ್ಗ್ಯಾನಿಕ್ ಕಾಂಪೌಂಡ್ ಕಂಟೈನಿಂಗ್ ದ ಕಾರ್ಬನಿಲ್ ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತಾನೆ. ಓನ್ಲಿ ದ ಆರ್ಗ್ಯಾನಿಕ್ ಕಾಂಪೌಂಡ್ ಕಂಟೈನಿಂಗ್ ದ ಕಾರ್ಬನಿಲ್ ಫಂಕ್ಷನಲ್ ಗ್ರೂಪ್ ಕ್ಯಾನ್ ಏಬಲ್ ಟು ಅಂಡರ್ಗೋ ರಿಯಾಕ್ಷನ್ ವಿತ್ ಹೈಡ್ರಾಕ್ಸಿಲಮೈನ್ ಟು ಪ್ರೊಡ್ಯೂಸ್ ಆಕ್ಸಿಮ್ ಕಾಂಪೌಂಡ್. ದೇರ್ಫೋರ್ ಈ ರಿಯಾಕ್ಷನಲ್ಲಿ ನನಗೆ ರಿಯಾಕ್ಷನ್ ಆಗಿಬಿಟ್ಟು ನನಗೆ ಆಕ್ಸಿಮ್ ಕಾಂಪೌಂಡ್ ಕೊಡ್ತಲ್ವಾ, ಆ್ಯಂಡ್ ಬಿಕಾಸ್ ಆಫ್ ದ ರಿಸಲ್ಟ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ನಮ್ಗೆ ಗೊತ್ತಾಯಿತು. ಸೊ ದೇರ್ಫೋರ್ ಸೊ ಇಲ್ಲಿ ನೋಡಿ ಅಲ್ಲಿ CHO ಅಂತ ತೋರಿಸಿದ್ದಾರೆ. ನೆಕ್ಸ್ಟ್ ಹೇಳ್ತೇನೆ ಆ ಪಾಯಿಂಟನ್ನು. ಅಂದರೆ ಗ್ಲೂಕೋಸ್ ಕಾಂಪೌಂಡ್ನಲ್ಲಿ ಒಂದು ಕಾರ್ಬನಿಲ್ ಫಂಕ್ಷನ್ ಗ್ರೂಪ್ ಇದೆ ಅಂತ ಹಿಂಗೆ ಗೊತ್ತಾಯಿತು ನನಗೆ, ಈ ಎಕ್ಸ್ಪೆರಿಮೆಂಟಿಂದ ಗೊತ್ತಾಯಿತು ಅಂತ ಹೇಳ್ತಾನೆ. ಇದು ಸೆಕೆಂಡ್ ಪಾಯಿಂಟು. ಇನ್ನೂ ಒಂದು ರಿಯಾಕ್ಷನ್ನ ತೊಗೊಂಡ್ರೆ ಅಂದರೆ ಗ್ಲೂಕೋಸಲ್ಲಿ ನನಗೆ ಎಗೇನ್ ಕಾರ್ಬನಿಲ್ ಕಾಂಪೌಂಡ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಇನ್ನೂ ಒಂದು ರಿಯಾಕ್ಷನಿಂದ ಅದನ್ನು ನಾನು ಬೇಕಿದ್ರೆ ಅದನ್ನು ಪತ್ತೆ ಮಾಡ್ಕೊಬೋದು. ಹೇಗೆ ಅಂತಲೇ ಎಗೇನ್ ದ ಸೇಮ್ ಆಲ್ಡಿಹೈಡ್ ಕಾಂಪೌಂಡ್ ಇದೆ. ವೆನೆವರ್ ದಟ್ ಕಾರ್ಬನಿಲ್ ಕಾಂಪೌಂಡ್ ಇದೆ, ವೆನ್ ದಟ್ ಕಾರ್ಬೋಹೈಡ್ರೇಟ್ ಕಾಂಪೌಂಡ್ ಅಥವಾ ಗ್ಲೂಕೋಸ್ ಕಾಂಪೌಂಡ್ ಇಫ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ HCN ಮಾಲಿಕ್ಯೂಲ್ ಹೈಡ್ರೋಜನ್ ಸೈನೈಡ್ ಅಂತ ಹೇಳ್ತಾನೆ. ಇದು ಮುಂದೆ ಬರುತ್ತೆ ಆಲ್ಡಿಹೈಡ್ ಕಾಂಪೌಂಡಲ್ಲಿ ನಿಮ್ಗೊಂದು ರಿಯಾಕ್ಷನ್ ಬರುತ್ತೆ ಇದು. ಆ್ಯಂಡ್ ಯೂಶ್ವಲಿ ಈ ಕಾರ್ಬನಿಲ್ ಕಾಂಪೌಂಡ್ಸ್ ಇರುತ್ತಲ್ಲ, ಈ ಕಾರ್ಬನಿಲ್ ಕಾಂಪೌಂಡ್ಸು ದೇ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ದ HCN ಮಾಲಿಕ್ಯೂಲ್ ಹೈಡ್ರೋಜನ್ ಸೈನೈಡ್ ಅಂತ ಕಾಂಪೌಂಡ್ ಜೊತೆಗೆ ರಿಯಾಕ್ಷನ್ ಆಗ್ಬಿಟ್ಟು ಅದೇನು ಮಾಡುತ್ತೆ ನನಗೆ ಈ ಥರ ಒಂದು ಕಾಂಪೌಂಡನ್ನು ಕೊಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಒಂದು ಸೈನೋಹೈಡ್ರಿನ್ ಕಾಂಪೌಂಡ್ ಅಂತ ಹೇಳ್ತೀವಿ. ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ? ಅದನ್ನು ಸೈನೋಹೈಡ್ರಿನ್ ಅಂತ ಹೇಳ್ತೀವಿ. ಅಂದರೆ ಸಿನ್ಸ್ ಗ್ಲೂಕೋಸ್ ಕಾಂಪೌಂಡು HCN ಜೊತೆ ರಿಯಾಕ್ಷನ್ ಆಗ್ಬಿಟ್ಟು ನನಗೆ ಒಂದು ಸೈನೋಹೈಡ್ರಿನ್ ಕಾಂಪೌಂಡನ್ನು ಕೊಡ್ತಲ್ವಾ, ಈವನ್ ಅದಕ್ಕಾಗೂ ಬೇಕಿದ್ರೆ ಹೇಳ್ಬೋದು ನಾನು ಗ್ಲೂಕೋಸ್ ಕಾಂಪೌಂಡ್ನಲ್ಲಿ ಒಂದು ಫಂಕ್ಷನಲ್ ಗ್ರೂಪ್ ಅಂದರೆ ಕಾರ್ಬನಿಲ್ ಗ್ರೂಪು ಆ್ಯಸ್ ಎ ಫಂಕ್ಷನಲ್ ಗ್ರೂಪ್ ಆಗಿ ಇದೆ ಅನ್ನೋದನ್ನು ನಾವು ಪತ್ತೆ ಮಾಡಿದ್ವಿ. ಒಂದು ಫಾರ್ಮುಲಾ ಗೊತ್ತಾಗಿತ್ತು ನನಗೆ. ಆ ಫಾರ್ಮುಲಾ ಒಳಗಡೆ ಆಲ್ ದ 6 ಕಾರ್ಬನ್ ಐಟಮು ಒಂದೇ ಸಿಂಗಲ್ ಚೈನಲ್ಲಿದೆ ಅಂತ ಗೊತ್ತಾಯಿತು. ಅದಾದಮೇಲೆ ಒಂದು ಫಂಕ್ಷನಲ್ ಗ್ರೂಪ್ ಇದೆ ಅಂತ ಗೊತ್ತಾಯಿತು. ಯಾವುದು? ಕಾರ್ಬನಿಲ್ ಗ್ರೂಪ್ ಇದೆ ಅಂತ ಗೊತ್ತಾಯಿತು. ಆ ಕಾರ್ಬನಿಲ್ ಗ್ರೂಪು ನೆಕ್ಸ್ಟ್ ಹೇಳ್ತಾನೆ, ಆ ಕಾರ್ಬನಿಲ್ ಗ್ರೂಪು ವೆದರ್ ಇಟ್ ಬಿಲಾಂಗ್ಸ್ ಟು ವೆದರ್ ಇಟ್ ಈಸ್ ಎ ಕೀಟೋನ್ ಗ್ರೂಪ ಅಥವಾ ಆಲ್ಡಿಹೈಡ್ ಗ್ರೂಪ್ ಅನ್ನೋದನ್ನು ನೆಕ್ಸ್ಟ್ ಅದನ್ನು ಡಿಸ್ಟಿಂಗ್ವಿಷ್ ಮಾಡ್ತಾರೆ. ಅಂದರೆ ಗ್ಲೂಕೋಸ್ನಲ್ಲಿ ಒಂದು ಕಾರ್ಬನಿಲ್ ಫಂಕ್ಷನಲ್ ಗ್ರೂಪ್ ಇದೆ. ಆ ಕಾರ್ಬನಿಲ್ ಫಂಕ್ಷನಲ್ ಗ್ರೂಪು ಅದು ಆಲ್ಡಿಹೈಡ್ ಗ್ರೂಪ್ ಆಗಿರುತ್ತಾ ಅಥವಾ ಕೀಟೋನ್ ಗ್ರೂಪ್ ಆಗಿರುತ್ತಾ ಅದನ್ನು ಚೆಕ್ ಮಾಡಿದಾಗ ಅವನು ಹೇಳ್ತಾನೆ ಇಲ್ಲಿ ದಟ್ ವಾಟ್ ಎವರ್ ದ ಕಾರ್ಬನಿಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಗ್ಲೂಕೋಸ್ ವಿಚ್ ಈಸ್ ನಥಿಂಗ್ ಬಟ್ ಎನ್ ಆಲ್ಡಿಹೈಡ್ ಗ್ರೂಪ್ ಅಂತ ಹೇಳ್ತಾನೆ. ಇದು ನೆಕ್ಸ್ಟ್ ಪಾಯಿಂಟು. ಅರ್ಥ ಆಯ್ತಲ್ಲ? ಅಂದರೆ
ಗ್ಲೂಕೋಸಲ್ಲಿ ಇರುತ್ತಲ್ಲ ಕಾರ್ಬೊನಿಲ್ ಗ್ರೂಪು, ಆ್ಯಂಡ್ ದಟ್ ಕಾರ್ಬೊನಿಲ್ ಗ್ರೂಪ್ ವಿಚ್ ಬಿಲಾಂಗ್ಸ್ ಟು, ಯಾವುದಕ್ಕೆ ಅದು ಸಂಬಂಧಪಟ್ಟದ್ದು, ವಿಚ್ ಬಿಲಾಂಗ್ಸ್ ಟು ವಾಟ್ ಅಂತಾರೆ, ವಿಚ್ ಬಿಲಾಂಗ್ಸ್ ಟು ಎನ್ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್. ಸರಿ, ಹೆಂಗೆ ಗೊತ್ತಾಯ್ತು ನನಗೆ ಇದು? ಇದೂ ಅಷ್ಟೇ. ಸೊ ದ ಪ್ರೆಸೆನ್ಸ್ ಆಫ್ ದ ಆಲ್ಡಿಹೈಡ್ ಗ್ರೂಪ್ ಕ್ಯಾನ್ ಬಿ ಚೆಕ್ಡ್ ಔಟ್ ಬೈ ಕ್ಯಾರಿಂಗ್ ಔಟ್ ಎ ಸಿಂಪಲ್ ಒಂದು ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡಿದ್ವಿ ಅಥವಾ ರಿಯಾಕ್ಷನ್ನ ಮಾಡಿದ್ವಿ. ಏನು ಮಾಡಿದ್ವಿ ಅಂತಲೇ ಗ್ಲೂಕೋಸ್ ಕಾಂಪೌಂಡನ್ನು ತಗೊಂಡು ಅದನ್ನು ಬ್ರೋಮಿನ್ ವಾಟರ್ ಜೊತೆ ರಿಯಾಕ್ಷನ್ ಮಾಡಿದ್ರೆ, ಇದನ್ನು ಆಕ್ಸಿಡೇಷನ್ ಅಂತ ತಗೊಳ್ತೀನಿ. ವೆನ್ ಎವರ್ ದಟ್ ಬ್ರೋಮಿನ್ ವಾಟರ್ ಜೊತೆ ರಿಯಾಕ್ಷನ್ ಮಾಡಿದಾಗ ದೇ ಬ್ರೋಮಿನ್ ವಾಟರ್ ವಿಚ್ ಕ್ಯಾನ್ ಕ್ಯಾರಿ ಔಟ್ ದ ಆಕ್ಸಿಡೇಷನ್ ಆಫ್ ದ ಕಾರ್ಬೊನಿಲ್ ಕಾಂಪೌಂಡ್. ಯೂಸಲಿ ಈ ಬ್ರೋಮಿನ್ ವಾಟರ್ ಜೊತೆಗೆ ಯಾವ ಕಾಂಪೌಂಡ್ಸು ಈಸಿಲಿ ರಿಯಾಕ್ಷನ್ ಆಗಿಬಿಟ್ಟು ನನಗೆ ಆಕ್ಸಿಡೇಷನ್ ಆಗುತ್ತೆ, ಓನ್ಲಿ ದ ಆಲ್ಡಿಹೈಡ್ ಕಾಂಪೌಂಡ್ ಅಂತ ಹೇಳ್ತಾರೆ. ಯೂಸಲಿ ದ ಆಲ್ಡಿಹೈಡ್ ಕಾಂಪೌಂಡ್ ಆಗಿದ್ದರೆ ದಟ್ ಆಲ್ಡಿಹೈಡ್ ಕಾಂಪೌಂಡ್ ವಿಚ್ ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್ ವಿತ್ ಬ್ರೋಮಿನ್ ವಾಟರ್ ಟು ಫಾರ್ಮ್ ಎ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನೋಡಿ, ಅಬ್ಸರ್ವ್ ಮಾಡಿ, ಎಡಗಡೆ ಗ್ಲೂಕೋಸ್ನಲ್ಲಿ CHO ಇದೆ, ಅದು ಆಲ್ಡಿಹೈಡ್ ಗ್ರೂಪು. ಸೊ ಬ್ರೋಮಿನ್ ವಾಟರ್ ಜೊತೆ ರಿಯಾಕ್ಷನ್ ಮಾಡಿದಾಗ ಅದೇನು ಕೊಡ್ತು ನನಗೆ ನೋಡಿ, COOH ಗ್ರೂಪನ್ನು ಕೊಡ್ತು. ಯಾವಾಗ ಆಗುತ್ತೆ ಇದು ರಿಯಾಕ್ಷನ್ನು, ಅಥವಾ ಯಾವಾಗ ನನಗೆ ಬ್ರೋಮಿನ್ ವಾಟರ್ ಜೊತೆ ಒಂದು ಕಾಂಪೌಂಡ್ ರಿಯಾಕ್ಷನ್ ಆಗಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಕಾಂಪೌಂಡನ್ನು ಕೊಡುತ್ತೆ ಅಂದರೆ ಓನ್ಲಿ ಇನ್ ದ ಕೇಸ್ ಆಫ್ ಆಲ್ಡಿಹೈಡ್ ಕಾಂಪೌಂಡ್. ದೇರ್ಫೋರ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೆ ಅಂದರೆ ಕಾರ್ಬೊನಿಲ್ ಗ್ರೂಪ್ ಇದೆ ಅಂತ ಗೊತ್ತಾಗಿತ್ತು ನನಗೆ, ಬಟ್ ದಟ್ ಕಾರ್ಬೊನಿಲ್ ಗ್ರೂಪು ಆಲ್ಡಿಹೈಡ ಕೀಟೋನ ಅನ್ನೋದು ಈ ರಿಯಾಕ್ಷನಿಂದ ಗೊತ್ತಾಗುತ್ತೆ. ಯಾವುದು ಗ್ರೂಪ್ ಇರೋದು? ಆಲ್ಡಿಹೈಡ್ ಗ್ರೂಪು. ಹೆಂಗೆ ಗೊತ್ತಾಯ್ತು ನನಗೆ? ಸೊ ಈ ರಿಯಾಕ್ಷನ್ ಮಾಡಿದೆ. ಏನು ರಿಯಾಕ್ಷನ್ ಅದು? ಗ್ಲೂಕೋಸ್ ತೊಗೊಂಡು ಅದನ್ನು ಬ್ರೋಮಿನ್ ವಾಟರ್ ಜೊತೆ ರಿಯಾಕ್ಷನ್ ಮಾಡಿದಾಗ ಅದೇನಾಯಿತು, ಸಿಂಪ್ಲಿ ಆಕ್ಸಿಡೇಷನ್ ಆಗ್ಬಿಟ್ಟು ಏನು ಮಾಡ್ತು, ದಟ್ ಆಲ್ಡಿಹೈಡ್ ಕಾಂಪೌಂಡ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಆ್ಯಂಡ್ ದಿಸ್ ರಿಯಾಕ್ಷನ್ ವಿಚ್ ಕ್ಯಾನ್ ಕ್ಲಿಯರ್ಲಿ ಎಕ್ಸ್ಪ್ಲೈನ್ ದ ಪ್ರೆಸೆನ್ಸ್ ಆಫ್ ದ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲಮ್ಮ? ಸೊ ಇದು ನೆಕ್ಸ್ಟ್ ಪಾಯಿಂಟು. ದೇರ್ಫೋರ್ ಫಸ್ಟು ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಾಯಿತು. ಅದಾದಮೇಲೆ 6 ಕಾರ್ಬನ್ ಐಟಮ್ ದೇ ಆರ್ ಪ್ರೆಸೆಂಟ್ ಇನ್ ಎ ಸಿಂಗಲ್ ಚೈನ್ ಅಂತ ಗೊತ್ತಾಯಿತು. ಅದಾದಮೇಲೆ ಕಾರ್ಬೊನಿಲ್ ಗ್ರೂಪ್ ಇದೆ ಅಂತ ಗೊತ್ತಾಯಿತು. ಯಾವುದು ಕಾರ್ಬೊನಿಲ್ ಗ್ರೂಪ್ ಅಂದರೆ ಆಲ್ಡಿಹೈಡ್ ಗ್ರೂಪ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬಗ್ಗೆ ಹೇಳ್ತಾನೆ ಇಲ್ಲಿ, ಇನ್ ಅಡಿಷನ್ ಟು ಆಲ್ ದೀಸ್ ಪಾಯಿಂಟ್ಸ್, ಇದಷ್ಟು ಜೊತೆಗೆ ನೆಕ್ಸ್ಟ್ ಪಾಯಿಂಟಲ್ಲಿ ಇನ್ನೊಂದು ಪಾಯಿಂಟನ್ನು ಹೇಳ್ತಾನೆ. ಅಷ್ಟೇ ಅಲ್ಲ, ಗ್ಲೂಕೋಸ್ ವಿಚ್ ಕಂಟೈನ್ಸ್ 5 ಹೈಡ್ರಾಕ್ಸಿಲ್ ಗ್ರೂಪ್ಸ್ ಅಂತ ಗೊತ್ತಾಯಿತು. ಅದ್ರ ಜೊತೆಗೆ ಆಲ್ರೆಡಿ ಒಂದು ಫಂಕ್ಷನಲ್ ಗ್ರೂಪ್ ಇದೆ, ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದೆ ಅಂತ ಗೊತ್ತಾಗಿತ್ತು. ಅದ್ರ ಜೊತೆಗೆ ಈವನ್ ದಟ್ ಗ್ಲೂಕೋಸ್ ಕಾಂಪೌಂಡ್ ಒಳಗಡೆ ಇನ್ನೊಂದು ಫಂಕ್ಷನಲ್ ಗ್ರೂಪ್ ಇದೆ. ಯಾವುದು ಅಂತಂದರೆ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ, ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಇದೆ. ಬಟ್ ಒಂದಲ್ಲ ಎರಡಲ್ಲ, ಟೋಟಲಿ ದೇರ್ ಆರ್ 5 OH ಗ್ರೂಪ್ಸ್ ಇದೆ. ಒಂದು ಗ್ಲೂಕೋಸ್ ಕಾಂಪೌಂಡ್ ಒಳಗಡೆ ನಂಬರ್ ಆಫ್ OH ಗ್ರೂಪ್ಸು ಎಷ್ಟಿದೆ ಸರ್ ಅಂತ, ಎಷ್ಟು? ಟೋಟಲಿ ದೇರ್ ಆರ್ 5 ಹೈಡ್ರಾಕ್ಸಿಲ್ ಗ್ರೂಪ್ ದೇ ಆರ್ ಪ್ರೆಸೆಂಟ್ ಇನ್ ಗ್ಲೂಕೋಸ್ ಅನ್ನೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ ನನಗೆ. ಇದೇನು ಗೊತ್ತಾಗುತ್ತೆ ನನಗೆ ಅಂತಂದರೆ, ಒನ್ಸ್ ಅಗೈನ್ ಅದನ್ನು ಅಷ್ಟೇ ನನಗೊಂದು ರಿಯಾಕ್ಷನಿಂದ ಗೊತ್ತಾಯಿತು. ಏನು ರಿಯಾಕ್ಷನ್ನು? ಏನಿಲ್ಲ, ಆ ಗ್ಲೂಕೋಸ್ ಕಾಂಪೌಂಡನ್ನು ತೊಗೊಂಡು ಅದನ್ನು ಪತ್ತೆ ಹಚ್ಚೋದಕ್ಕೆ ಇದೊಂದು ರಿಯಾಕ್ಷನ್ ಮಾಡಿದೆ. ವೆನ್ ಎವರ್ ದಟ್ ಗ್ಲೂಕೋಸ್ ಕಾಂಪೌಂಡ್ ಒನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಅಸಿಟಿಕ್ ಆ್ಯನ್ಹೈಡ್ರೈಡ್. ಅಸಿಟಿಕ್ ಆ್ಯನ್ಹೈಡ್ರೈಡ್ ಅಂದರೆ ಗೊತ್ತಿದೆ ನಿಮಗೆ, ವಿತ್ ದ ಫಾರ್ಮುಲಾ CH3COOCOCH3 ಅಂತ ಹೇಳ್ತೀವಿ. ಅಥವಾ ಇದನ್ನು ಸುಮ್ಮನೆ ಕಂಡೆನ್ಸ್ ಫಾರ್ಮಲ್ಲಿ ಬರ್ಕೊಂಡ್ರೆ ದಿಸ್ ಕಾಂಪೌಂಡ್ ವಿಚ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್, ಇದನ್ನು ಅಸಿಟಿಕ್ ಆ್ಯನ್ಹೈಡ್ರೈಡ್ ಅಂತ ಕರಿತೀವಿ. ದೇರ್ಫೋರ್ ನೀವು ಇಫ್ ಯು ಟೇಕ್ 1 ಗ್ಲೂಕೋಸ್ ಮಾಲಿಕ್ಯೂಲ್ ತೊಗೊಂಡು 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ನ ತೊಗೊಂಡು ಅದನ್ನು ಅಸಿಟಿಕ್ ಆ್ಯನ್ಹೈಡ್ರೈಡ್ ಜೊತೆ ರಿಯಾಕ್ಷನ್ ಮಾಡಿದಾಗ ಅವನು ಹೇಳ್ತಾನಲ್ಲಿ 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ವಿಚ್ ಕ್ಯಾನ್ ರಿಯಾಕ್ಟ್ ವಿತ್ 5 ಮಾಲಿಕ್ಯೂಲ್ಸ್ ಆಫ್ ಅಸಿಟಿಕ್ ಆ್ಯನ್ಹೈಡ್ರೈಡ್ ಟು ಪ್ರೊಡ್ಯೂಸ್ ಎ ಕಾಂಪೌಂಡ್. ಇಟ್ ಈಸ್ ಕಾಲ್ಡ್ ಆಸ್ ಗ್ಲೂಕೋಸ್ ಪೆಂಟಾಸಿಟೇಟ್ ಅಂತ ಹೇಳ್ತಾನೆ. ನೋಡಿ, ಅಸಿಟೇಟ್ ಅಂದರೆ ಗೊತ್ತಿದೆ ನಿಮಗೆ. ಅಸಿಟೇಟ್ ಅಂದರೆ ಇದನ್ನು ಒಂದು ಗ್ರೂಪ್ ಅಂತ ತೊಗೊಳ್ತೀನಿ, CH3COO ಗ್ರೂಪ್ ಅಂತ ತೊಗೊಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ CH3COO ಗ್ರೂಪ್ ತೋರಿಸಿದ್ದಾರೆ. ಎಷ್ಟು ತೋರಿಸಿದ್ದಾನೆ ಇಲ್ಲಿ ಅಂತಂದರೆ, ಇಲ್ಲಿ 4 ಇದೆ, ಕೆಳಗಡೆ ಇಲ್ಲೊಂದಿದೆ, ಟೋಟ್ಲಿ 5 ಆಗುತ್ತೆ. ಅಂದರೆ ಇಫ್ ಯು ಟೇಕ್ 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸನ್ನು ತೊಗೊಂಡು ನೀವು ಯಾವುದು ಅಸಿಟಿಕ್ ಆ್ಯನ್ಹೈಡ್ರೈಡ್ ಜೊತೆ ರಿಯಾಕ್ಷನ್ ಮಾಡಿದಾಗ 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ವಿಚ್ ಕ್ಯಾನ್ ಏಬಲ್ ಟು ಪ್ರೊಡ್ಯೂಸ್ ಎ ಗ್ಲೂಕೋಸ್ ಪೆಂಟಾಸಿಟೇಟ್ ಕಾಂಪೌಂಡ್. ಆ್ಯಂಡ್ ದಟ್ ಫಾರ್ಮೇಷನ್ ಆಫ್ ಪೆಂಟಾಸಿಟೇಟ್ ಕಾಂಪೌಂಡ್ ವಿಚ್ ಕ್ಯಾನ್ ಕ್ಲಿಯರ್ಲಿ ಇಂಡಿಕೇಟ್ ದಟ್ 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಒಳಗಡೆ ಟೋಟಲಿ ದೇರ್ ಆರ್ 5 OH ಗ್ರೂಪ್ಸ್ ಇದೆ ಅಥವಾ 5 ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಇದಿಷ್ಟು ನೆಕ್ಸ್ಟ್ ಪಾಯಿಂಟು. ದೇರ್ಫೋರ್ ಫಾರ್ಮುಲಾ ಗೊತ್ತಾಯಿತು, 6 ಕಾರ್ಬನ್ ಐಟಮ್ ದೇ ಆರ್ ಪ್ರೆಸೆಂಟ್ ಇನ್ ಸಿಂಗಲ್ ಚೈನ್ ಅಂತ ಗೊತ್ತಾಯಿತು. ಅದಾದಮೇಲೆ ಸೊ 6 ಕಾರ್ಬನ್ ಐಟಮ್ ದೇ ಆರ್ ಪ್ರೆಸೆಂಟ್ ಇನ್ ಸಿಂಗಲ್ ಚೈನ್ ಅಂತ ಗೊತ್ತಾಯಿತು. ಅದಾದಮೇಲೆ
ಒಂದು ಕಾರ್ಬೊನಿಲ್ ಫಂಕ್ಷನ್ ಗ್ರೂಪ್ ಇದೆ ಅಂತ ಗೊತ್ತಾಯಿತು. ಅದಾದಮೇಲೆ ಕಾರ್ಬೊನಿಲ್ ಫಂಕ್ಷನ್ ಗ್ರೂಪ್ ಯಾವುದು ಅಂತಂದರೆ ಆಲ್ಡಿಹೈಡ್ ಗ್ರೂಪ್ ಅಂತ ಗೊತ್ತಾಯಿತು. ಅದಾದಮೇಲೆ 5 OH ಗ್ರೂಪ್ ಇದೆ ಅಂತ, ಅಂದರೆ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಒಳಗಡೆ ಟೋಟಲಿ ದೇರ್ ಆರ್ 5 ಹೈಡ್ರಾಕ್ಸಿಲ್ ಗ್ರೂಪ್ ಇದೆ ಅಂತ ಗೊತ್ತಾಯಿತು. ಸೊ ಇದಿಷ್ಟು ನೆಕ್ಸ್ಟ್ ಪಾಯಿಂಟು. ಸೊ ಇದಾದಮೇಲೆ ಇನ್ನೊಂದು ಪಾಯಿಂಟನ್ನು ಹೇಳ್ತಾನೆ ಇಲ್ಲಿ. ಸೊ ಅಷ್ಟು ಈ 5 ಇರುತ್ತಲ್ಲ, ಅಂದರೆ OH ಗ್ರೂಪ್ಸ್ ಇಲ್ಲಿ 5 ಇದೆ. ಅದರಲ್ಲಿ ಒನ್ ಆಫ್ ದ OH ಗ್ರೂಪ್, ಅಂದರೆ 5 ಹೈಡ್ರಾಕ್ಸಿಲ್ ಗ್ರೂಪಲ್ಲಿ 1 ಹೈಡ್ರಾಕ್ಸಿಲ್ ಗ್ರೂಪ್ ವಿಚ್ ಈಸ್ ಸೆಟ್ ಟು ಬಿ ಎ ಪ್ರೈಮರಿ ಹೈಡ್ರಾಕ್ಸಿಲ್ ಗ್ರೂಪ್ ಅಂತ ಹೇಳ್ತಾನೆ. ಅಂದರೆ ನಿಮ್ಗೆ ಗೊತ್ತಿದೆ, ಯೂಸಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇದ್ದರೆ ಅದನ್ನು ನಾವು ಆಲ್ಕೋಹಾಲ್ ಕಾಂಪೌಂಡ್ ಅಂತ ಕರಿತೀವಿ. ನಿಮಗೆ ಆಲ್ಕೋಹಾಲ್ ಚಾಪ್ಟರಿಂದ ಗೊತ್ತಾಯಿತು. ಆಲ್ಕೋಹಾಲ್ಸಲ್ಲಿ 3 ಥರ ಬರುತ್ತೆ. ಒಂದು ಪ್ರೈಮರಿ ಆಲ್ಕೋಹಾಲು, ಇನ್ನೊಂದು ಸೆಕೆಂಡ್ರಿ ಆಲ್ಕೋಹಾಲು, ಮತ್ತು ಇನ್ನೊಂದು ಟರ್ಷರಿ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಡೀಟೇಲಾಗಿ ಗೊತ್ತಿದೆ. ಈಗ ಟೋಟಲಿ ಇದು 5 OH ಗ್ರೂಪಲ್ಲಿ ಗ್ಲೂಕೋಸ್ ಕಾಂಪೌಂಡ್ನಲ್ಲಿ 1 OH ಗ್ರೂಪ್ ವಿಚ್ ಈಸ್ ಸೆಟ್ ಟು ಬಿ ದ ಪ್ರೈಮರಿ ಆಲ್ಕೋಹಾಲ್, ಪ್ರೈಮರಿ OH ಗ್ರೂಪ್ ಅಂತ ಗೊತ್ತಾಗುತ್ತೆ. ಅಂದರೆ 5ರಲ್ಲಿ ಔಟ್ ಆಫ್ 5 OH ಗ್ರೂಪ್ಸಲ್ಲಿ ಒನ್ ಆಫ್ ದ ಹೈಡ್ರಾಕ್ಸಿಲ್ ಗ್ರೂಪ್ನ ನಾವು ಪ್ರೈಮರಿ OH ಗ್ರೂಪ್ ಅಂತ ತೊಗೊಳ್ತೀವಿ. ಇನ್ ರಿಮೈನಿಂಗ್ 4 ಬರುತ್ತಲ್ಲ, ಅದನ್ನು ನಾವು ಸೆಕೆಂಡ್ರಿ ಅಂತ ತೊಗೊಳ್ತೀವಿ. ಸೆಕೆಂಡರಿ OH ಗ್ರೂಪ್ ಅಂತ ಹೇಳ್ತೀವಿ. ಈ ಪ್ರೈಮರಿ OH ಗ್ರೂಪ್ ಅಂತ ಹೆಂಗೆ ಗೊತ್ತಾಗುತ್ತೆ ನನಗೆ? ಅದನ್ನು ಒಂದು ರಿಯಾಕ್ಷನಿಂದ ಗೊತ್ತಾಗುತ್ತೆ. ಏನದು ರಿಯಾಕ್ಷನ್ ಅಂತಂದರೆ, ನೀವೇನಾದರೂ ಗ್ಲೂಕೋಸ್ನ ತಗೊಂಡು ಅಥವಾ ಈ ಗ್ಲೂಕೋಸ್ ಅಥವಾ ಈ ಗ್ಲೂಕೋನಿಕ್ ಆ್ಯಸಿಡ್, ಇಲ್ಲಿ ಬಂತಲ್ಲ ಇದು ಗ್ಲೂಕೋನಿಕ್ ಆ್ಯಸಿಡು, ಇಲ್ಲ ನೀವು ಗ್ಲೂಕೋಸ್ ಆದರೂ ತೊಗೊಳ್ಳಿ ಅಥವಾ ಗ್ಲೂಕೋನಿಕ್ ಆ್ಯಸಿಡ್ ಆದರೂ ತೊಗೊಳ್ಳಿ. ಎರಡನ್ನೂ ತೊಗೊಂಡು ನೀವೇನಾದರೂ ಒಂದು ರಿಯಾಕ್ಷನ್ ಮಾಡಿದ್ರೆ, ಏನು ರಿಯಾಕ್ಷನ್ ಅಂತಲೇ ಆಕ್ಸಿಡೇಷನ್ ಮಾಡಿದ್ರೆ, ಆಕ್ಸಿಡೇಷನ್ ಅಂತಲೇ ಇಲ್ಲಿ ಹೇಳಿದ್ನಲ್ಲ. ಸೊ ವಿತ್ ಬ್ರೋಮಿನ್ ವಾಟರ್ ಇರ್ಬೋದು, ಆರ್ ವಿತ್ ಎನಿ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ನೀವೇನಾದರೂ ಒಂದು ಆಕ್ಸಿಡೇಷನ್ ರಿಯಾಕ್ಷನ್ ಮಾಡಿದಾಗ ಬೋತ್ ಗ್ಲೂಕೋಸ್ ಇರ್ಬೋದು ಅಥವಾ ಗ್ಲೂಕೋನಿಕ್ ಆ್ಯಸಿಡ್ ಇರ್ಬೋದು, ಎರಡೂ ಕಾಂಪೌಂಡ್ಸ್ ನನಗೆ ಒಂದು ಕಾಂಪೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ದ ಕಾಂಪೌಂಡ್ ಪ್ರೊಡ್ಯೂಸ್ಡ್ ಬೈ ದ ಐದರ್ ಗ್ಲೂಕೋಸ್ ಆರ್ ಗ್ಲೂಕೋನಿಕ್ ಆ್ಯಸಿಡ್. ಇಲ್ಲೇನಾಗಿದೆ, ಒಂದು ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇತ್ತು, ಅದು COOH ಗ್ರೂಪಾಗಿ ಕನ್ವರ್ಷನ್ ಆಯಿತು. ಇದು ಆಕ್ಸಿಡೇಷನ್. ಅಲ್ಲಿ ಫಸ್ಟ್ ಹೇಳಿದ್ದೇನೆ CHO ಗ್ರೂಪ್ ಅಂತ. ಇನ್ನೊಂದು ತೊಗೊಂಡಿದ್ದೇನೆ ಅಲ್ಲಿ ಈ ಇನ್ನೊಂದು ಕಡೆ ನೋಡಿ, ಇಲ್ಲೊಂದು COOH ಗ್ರೂಪ್ ಇಲ್ಲಿ ಫಾರ್ಮೇಷನ್ ಆಗಿದೆ. ಆ COOH ಗ್ರೂಪು ಎಲ್ಲಿಂದ ಬಂತು ಅಂತಾನೆ, ಯಾವಾಗ ಬಂತು ಅಂತಾನೆ, ವೆನೆವರ್ ದಿಸ್ CH2, ಇದು ನೋಡಿ CH2OH ಗ್ರೂಪ್. CH2 ಅಂತಂದರೆ ಇಟ್ ಈಸ್ ಎ ಪ್ರೈಮರಿ. OH ಯಾವಾಗಲೂ CH2 ಪಕ್ಕ ಬಂದರೆ ಅದನ್ನು ನಾವು ಪ್ರೈಮರಿ OH ಗ್ರೂಪ್ ಅಂತ ಹೇಳ್ತಿದ್ವಿ. ಪ್ರೈಮರಿ ಆಲ್ಕೋಹಾಲ್ ಅಂತ ಕರಿತಿದ್ವಲ್ಲ. ಇಲ್ಲೇನಾಯಿತು ಅಂತಂದರೆ CH2OH ಇದ್ದಿದ್ದರಿಂದ ದಟ್ ಪ್ರೈಮರಿ OH ಗ್ರೂಪ್ ವಿಚ್ ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್ ಇಯರ್ ಟು ಪ್ರೊಡ್ಯೂಸ್ ಒನ್ ಮೋರ್ ಕಾರ್ಬಾಕ್ಸಿಲ್ ಗ್ರೂಪ್ ಅಂತ ಹೇಳ್ತಾರೆ. ಆ್ಯಂಡ್ ದಿಸ್ ಆಕ್ಸಿಡೇಷನ್ ಆಫ್ ದಿಸ್ ಪ್ರೈಮರಿ ಆಲ್ಕೋಹಾಲ್ ಫಂಕ್ಷನ್ ಗ್ರೂಪ್ ಅಥವಾ ಪ್ರೈಮರಿ OH ಫಂಕ್ಷನ್ ಗ್ರೂಪ್ ಇಯರ್ ವಿಚ್ ಕ್ಯಾನ್ ಕ್ಲಿಯರ್ಲಿ ಇಂಡಿಕೇಟ್ ದಟ್ ಔಟ್ ಆಫ್ ದ ಟೋಟಲಿ 5 OH ಗ್ರೂಪ್ಸ್ ಇತ್ತಲ್ಲ, ಅದಷ್ಟು 5 OH ಗ್ರೂಪಲ್ಲಿ ಒನ್ ಆಫ್ ದ OH ಗ್ರೂಪ್, ಒನ್ ಆಫ್ ದ ಹೈಡ್ರಾಕ್ಸಿಲ್ ಗ್ರೂಪ್ ವಿಚ್ ಈಸ್ ಸೆಟ್ ಟು ಬಿ ದ ಪ್ರೈಮರಿ OH ಗ್ರೂಪ್ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಸೊ ಇದಿಷ್ಟು ಸ್ಟ್ರಕ್ಚರಲ್ ಎಲಿಸಿಟೇಷನ್ ಅಂತ ಹೇಳ್ತಾನೆ. ಆ್ಯಂಡ್ ಬೇಸ್ಡ್ ಆನ್ ದ ಎಬೋವ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್, ಫೈನಲಿ ಫಸ್ಟು ಒಂದು ಗ್ಲೂಕೋಸಿಗೆ ಒಂದು ಓಪನ್ ಚೈನ್ ಸ್ಟ್ರಕ್ಚರನ್ನು ಫಾರ್ ದ ಫಸ್ಟ್ ಟೈಮ್ ಒಂದು ಸ್ಟ್ರಕ್ಚರನ್ನು ಪ್ರಪೋಸ್ ಮಾಡ್ತಾರೆ. ಅದನ್ನು ನಾವು ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ D+ ಗ್ಲೂಕೋಸ್ ಅಂತ ಕರಿತೀವಿ. ಯೂಸಲಿ ಗ್ಲೂಕೋಸ್ನ ನಾವಿಲ್ಲಿ D+ ಗ್ಲೂಕೋಸ್ ಅಂತ ಕರಿತೀವಿ. ಸೊ ವಾಟ್ ಇಸ್ ದ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದ D+ ಗ್ಲೂಕೋಸ್ ಅಂತ ತೊಗೊಂಡಾಗ ಹೆಂಗಿರುತ್ತೆ ಅಂತ ತೊಗೊಂಡಾಗ ನೋಡಿ, ಸ್ಟ್ರಕ್ಚರಲ್ಲಿ ದಟ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಕ್ಯಾನ್ ಬಿ ರಿಟನ್ ಲೈಕ್ ದಿಸ್ ಅಂತ ಹೇಳ್ತಾನೆ. ಅಂದರೆ ಇಲ್ಲಿವರೆಗೆ ಎಕ್ಸ್ಪ್ಲೈನ್ ಮಾಡೋದಲ್ಲ, ಅದಷ್ಟು ಸ್ಟ್ರಕ್ಚರಲ್ ಎಲಿಸಿಟೇಷನ್ ಬೇಸಿಸ್ ಮೇಲೆ ಈಗ ಟೋಟಲಿ ಗ್ಲೂಕೋಸ್ ಮಾಲಿಕ್ಯೂಲ್ನಲ್ಲಿ ಟೋಟಲಿ ಹೌ ಮೆನಿ ಕಾರ್ಬನ್ ಐಟಮ್ಸ್ ಆರ್ ದೇ? ಟೋಟಲಿ ದೇರ್ ಆರ್ 6 ಕಾರ್ಬನ್ ಐಟಮ್ಸ್ ಆರ್ ದೇ, 12 ಹೈಡ್ರೋಜನ್ ಐಟಮ್ಸ್ ಆರ್ ದೇ, ಆ್ಯಂಡ್ 6 ಆಕ್ಸಿಜನ್ ಐಟಮ್ಸ್ ಆರ್ ದೇ. ಆ್ಯಂಡ್ ಇದಿಷ್ಟು ಏನು ಕಾರ್ಬನ್ ಐಟಮ್ಸು, ಹೈಡ್ರೋಜನ್ ಐಟಮ್ಸು ಮತ್ತು ಆಕ್ಸಿಜನ್ ಐಟಮ್ಸು ಒಂದಕ್ಕೊಂದು ಹೆಂಗೆ ಬಾಂಡ್ ಆಗುತ್ತೆ ಅಂತಲೇ ದೇ ಆರ್ ಬಾಂಡಿಂಗ್ ವಿತ್ ಈಚ್ ಅದರ್ ಲೈಕ್ ದೀಸ್ ಅಂತ ಹೇಳ್ತಾನೆ. ಸೊ ಓಪನ್ ಚೈನ್ ಸ್ಟ್ರಕ್ಚರ್ ನಿಮಗೆ ಸ್ವಲ್ಪ ಕಾಣದೇ ಇರ್ಬೋದು ಅಥವಾ ಕಾಣ್ತಾ ಇದೆ ನಮಗೆ ಇಲ್ಲಿ. ಅದಷ್ಟರಲ್ಲಿ ನೋಡಿ, ಹೀಗೆ ಫಸ್ಟು ಆಲ್ ದ 6 ಕಾರ್ಬನ್ ಐಟಮ್ ದೇ ಆರ್ ಪ್ರೆಸೆಂಟ್ ಇನ್ ಎ ಸಿಂಗಲ್ ಸ್ಟ್ರೈಟ್ ಚೈನ್ ಲೈಕ್ ದಿಸ್. ಆಯಿತಾ? ಸೊ ಫಸ್ಟು ಒಂದು ಅಂದರೆ ಟೋಟಲಿ 6 ಕಾರ್ಬನ್ ಐಟಮ್ಸ್ ಇತ್ತಲ್ಲ, ಅದು 6 ಕಾರ್ಬನ್ ಐಟಮ್ ಒಂದೇ ಸಿಂಗಲ್ ಚೈನಲ್ಲಿ ಅರೇಂಜ್ ಆಗಿದೆ, ಒಂದಕ್ಕೊಂದು ಬಾಂಡ್ ಆಗಿದೆ. ಅದಾದಮೇಲೆ ಒಂದು ಕಾರ್ಬೊನಿಲ್ ಫಂಕ್ಷನ್ ಗ್ರೂಪ್ ಇದೆ ಅಂತ ಹೇಳ್ದ, ಆ ಕಾರ್ಬೊನಿಲ್ ಫಂಕ್ಷನ್ ಗ್ರೂಪ್ ಇಲ್ಲಿದೆ. ಜೊತೆಗೆ ಸೊ ಈ ಕಾರ್ಬೊನಿಲ್ ಫಂಕ್ಷನ್ ಗ್ರೂಪಲ್ಲಿ ಕಾರ್ಬನ್ ಐಟಮ್ ಏನಾಗುತ್ತೆ, ಒಂದು H ಅಂದರೆ ಹೈಡ್ರೋಜನ್ ಐಟಮ್ಗೆ ಬಾಂಡ್ ಆಗಿದೆ.
ಸೊ ಜೊತೆಗೆ ಏನಾಗಿದೆ ಇಲ್ಲಿ ಅಂತಂದರೆ ಒಂದು ಪ್ರೈಮರಿ ಆಲ್ಕೋಹಾಲ್ ಫಂಕ್ಷನ್ ಗ್ರೂಪು ಅಂದರೆ ಪ್ರೈಮರಿ OH ಗ್ರೂಪ್ ಇದೆ, ಅದನ್ನು ಕೆಳಗಡೆ ಇಲ್ಲಿ CH2OH ಅಲ್ಲಿ ತೋರಿಸಿದ್ದೀನಿ. ಇನ್ ರಿಮೈನಿಂಗ್ ಕಾರ್ಬನ್ ಐಟಮ್ಸ್ ಏನಿದೆ, 4 ಕಾರ್ಬನ್ ಐಟಮ್ಸ್ ಇದೆಯಲ್ಲ, ಆ್ಯಂಡ್ ನಾವು ದೇ ಆರ್ ಬಾಂಡೆಡ್ ಟು ಅಂದರೆ ರೆಸ್ಪೆಕ್ಟಿವ್ಲಿ ಈಚ್ ಕಾರ್ಬನ್ ಐಟಮ್ ವಿಚ್ ಈಸ್ ಬಾಂಡೆಡ್ ಟು 1 ಹೈಡ್ರೋಜನ್ ಆಟಮ್. ಇಲ್ಲಿ ನೋಡಿ, ಈ ಕಾರ್ಬನ್ ಐಟಮ್ನ ತೊಗೊಂಡ್ರೆ ದಿಸ್ ಈಸ್ ಟು ದ ಲೆಫ್ಟ್ ಸೈಡ್ಗೆ ಒಂದು ಹೈಡ್ರೋಜನ್ ಆಟಮ್ ಇದೆ, ರೈಟ್ ಸೈಡ್ಗೆ ಒಂದು OH ಗ್ರೂಪ್ ಇದೆ. ಅದೇ ಥರ ನೆಕ್ಸ್ಟ್ ಕಾರ್ಬನ್ ಐಟಮ್ ನೋಡಿ, ಇದು OH ಗ್ರೂಪ್ ಇದೆ, ಇದು ಹೈಡ್ರೋಜನ್ ಆಟಮ್. ಇಲ್ಲಿ ರೈಟ್ ಸೈಡ್ನಲ್ಲಿ H ಬರುತ್ತೆ, ಲೆಫ್ಟ್ ಸೈಡ್ಗೆ OH ಬರುತ್ತೆ. ಸ್ವಲ್ಪ ಇಲ್ಲಿ ಪೊಸಿಷನ್ ಆಫ್ ದ H ಮತ್ತು OH ಚೇಂಜ್ ಆಗುತ್ತೆ ಇಲ್ಲಿ. ಆ್ಯಂಡ್ ಫೈನಲಿ ಇನ್ ದ ಸೆಕೆಂಡ್ ಕಾರ್ಬನ್ ಐಟಮಲ್ಲಿ OH ಮತ್ತು H. ಅಬ್ಸರ್ವ್ ಮಾಡಿ, ಆಲ್ವೇಸ್ ಈ ಕಾರ್ಬನ್ ಐಟಮ್ ನಾನು ಫಸ್ಟ್ ಕಾರ್ಬನ್ ಐಟಮ್ ಅಂತ ತೊಗೊಳ್ತೀನಿ. ಇದು ಸೆಕೆಂಡ್ ಕಾರ್ಬನ್ ಐಟಮ್, ಥರ್ಡ್ ಕಾರ್ಬನ್ ಐಟಮ್, ಫೋರ್ತ್ ಕಾರ್ಬನ್ ಐಟಮ್, ಫಿಫ್ತ್ ಕಾರ್ಬನ್ ಐಟಮ್ ಆ್ಯಂಡ್ ಸಿಕ್ಸ್ತ್ ಕಾರ್ಬನ್ ಐಟಮ್. Totally there are 6 carbon atoms are there. They are present in a single chain, and the first carbon atom, it is bonded to 1 oxygen atom with the help of a double bond. ಅದನ್ನು ಕಾರ್ಬೊನಿಲ್ ಗ್ರೂಪ್ ಅಂತ ಕರಿತೀವಿ. ಆ್ಯಂಡ್ ದ ಸಿಕ್ಸ್ತ್ ಕಾರ್ಬನ್ ಐಟಮಲ್ಲಿ ಒಂದು ಪ್ರೈಮರಿ OH ಗ್ರೂಪ್ ಇದೆ, ಆ್ಯಂಡ್ ದ ರಿಮೈನಿಂಗ್ OH ಗ್ರೂಪ್ಸ್ ಇದೆಯಲ್ವಾ, ಆ್ಯಂಡ್ ದೇ ಆರ್ ಬಾಂಡೆಡ್ ಟು ದ ಸೆಕೆಂಡರಿ ಕಾರ್ಬನ್ ಐಟಮ್. ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ, ದೇ ಫಾಲ್ ಲೈಕ್ ದಿಸ್. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತ ತಗೊಳ್ತೀವಿ. ಸೊ ಹೀಗೆ 6 ಕಾರ್ಬನ್ ಐಟಮ್ಸ್, 12 ಹೈಡ್ರೋಜನ್ ಐಟಮ್ಸ್ ಆ್ಯಂಡ್ 6 ಆಕ್ಸಿಜನ್ ಐಟಮ್, ದೇ ಆರ್ ಬಾಂಡೆಡ್ ಇನ್ ಎ ಓಪನ್ ಚೈನ್ ಮ್ಯಾನರ್ ಲೈಕ್ ದೀಸ್ ಅಂತ ಗೊತ್ತಾಯಿತು. ಇದಿಷ್ಟು ನೆಕ್ಸ್ಟು ಸ್ಟ್ರಕ್ಚರ್, ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲಪ್ಪ, ಇದನ್ನು ನಾವು ಓಪನ್ ಚೈನ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇದಾದಮೇಲೆ ನೆಕ್ಸ್ಟು ಫರ್ದರ್ ಈ ಓಪನ್ ಚೈನ್ ಸ್ಟ್ರಕ್ಚರು ಕರೆಕ್ಟಾ ಇಲ್ವಾ ಅಂತ ಚೆಕ್ ಮಾಡಿದಾಗ ಫರ್ದರ್ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ, ಇಲ್ಲ ಈ ಓಪನ್ ಚೈನ್ ಸ್ಟ್ರಕ್ಚರ್ನ ನಾವು ಇನ್ನೊಂದು ರೀತಿ ನಾವು ಬರ್ಕೊಳ್ಬೋದು. ಅಂದರೆ ವಾಟ್ ಎವರ್ ದಟ್ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಏನಿದೆ, ಇದು ಕೆಲವೊಂದು ಸಲ ಕರೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾನೆ. ಏನು ಕರೆಕ್ಟ್ ಆಗೋದಿಲ್ಲ ಇಲ್ಲಿ ಅಂತ ತಗೊಂಡಾಗ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ ಅಲ್ಲಿ. ಸೊ ವಾಟ್ ಎವರ್ ಇನ್ ಕೇಸ್ ಅದೇನಾದರೂ ಓಪನ್ ಚೈನ್ ಸ್ಟ್ರಕ್ಚರ್ ಆಗಿದ್ಕೊಂಡು ಇಲ್ಲೇನಾದರೂ ನಮಗೆ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇದ್ದಿದ್ದರೆ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇದ್ದಿದ್ದರೆ ಆ್ಯಂಡ್ ದಟ್ ಆಲ್ಡಿಹೈಡ್ ಕಾಂಪೌಂಡ್ ಇದ್ದಾಗ ಅಥವಾ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇದ್ದಾಗ ದಟ್ ಹ್ಯಾಸ್ ಟು ಅಂಡರ್ಗೋ ಸರ್ಟನ್ ಕೆಮಿಕಲ್ ರಿಯಾಕ್ಷನ್ಸ್. ಕೆಲವೊಂದು ರಿಯಾಕ್ಷನ್ಸ್ಗೆ ಅದು ಒಳಪಡಬೇಕಾಗಿತ್ತು. ಬಟ್ ಆ ರೀತಿ ಈ ಗ್ಲೂಕೋಸ್ ಕಾಂಪೌಂಡು ಅಂದರೆ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇದ್ದಾಗ ಅದೇನು ರಿಯಾಕ್ಷನ್ ಆಗಬೇಕಾಗಿತ್ತು, ಕೆಲವೊಂದು ರಿಯಾಕ್ಷನ್ಸನ್ನು ಇದು ಮಾಡೋದಿಲ್ಲ ಅಥವಾ ತೋರಿಸೋದಿಲ್ಲ. ಯಾಕೆ ಅದು ತೋರಿಸೋದಿಲ್ಲ ಅಂತ ಗೊತ್ತಾಗದಾಗ ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ಗೊತ್ತಾಗುತ್ತೆ ಇಲ್ಲಿ. ವಾಟ್ ಎವರ್ ದ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ದೇ ಆರ್ ಪ್ರೆಸೆಂಟ್ ಇನ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಹಿಯರ್, ಇಟ್ ಈಸ್ ನಾಟ್ ಫ್ರೀಲಿ ಅವೈಲಬಲ್ ಫಾರ್ ದೋಸ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ತಾನೆ. ಯಾಕೆ ಇದು ನಮಗೆ ಇಲ್ಲಿ ರಿಯಾಕ್ಷನ್ ಆಗ್ತಾಯಿಲ್ಲ, ಯಾಕದು ಗ್ಲೂಕೋಸ್ ಕಾಂಪೌಂಡ್ ಈ ರಿಯಾಕ್ಷನ್ನ ತೋರಿಸ್ತಾ ಇಲ್ಲ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ನಾನ್ ಅವೈಲಬಿಲಿಟಿ ಆಫ್ ದ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತ ಹೇಳ್ತಾನೆ. ಅಂದರೆ ಅದು ಸಿಗೋದಿಲ್ಲ ರಿಯಾಕ್ಷನ್ ಆಗೋದಕ್ಕೆ. ಯಾಕೆ ಸಿಗೋದಿಲ್ಲ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಹೇಳ್ತಾನೆ ಇಲ್ಲಿ, ಯಾಕದು ಸಿಗೋದಿಲ್ಲ ಇಲ್ಲಿ, ಯಾಕದು ಫ್ರೀಲಿ ಇಟ್ ಈಸ್ ನಾಟ್ ಅವೈಲಬಲ್ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಸಿಂಪಲ್ ಥಿಂಗ್ ಅಂತ ಹೇಳ್ತಾನೆ ಇಲ್ಲಿ. ವಾಟ್ ಎವರ್ ದ ಕಾರ್ಬನ್ ಐಟಮ್ ದೇ ಆರ್ ಪ್ರೆಸೆಂಟ್ ಇನ್ ದ ಫಸ್ಟ್ ಕಾರ್ಬನ್ ಐಟಮ್ ಏನಿದೆ ಗ್ಲೂಕೋಸ್ ಮಾಲಿಕ್ಯೂಲ್ನಲ್ಲಿ, ಆ್ಯಂಡ್ ದಿಸ್ ಫಸ್ಟ್ ಕಾರ್ಬನ್ ಐಟಮ್ ವಿಚ್ ಕ್ಯಾನ್ ಫಾರ್ಮ್ ಎ ಗ್ಲೈಕೋಸಿಡಿಕ್ ಲಿಂಕೇಜ್ ವಿತ್ ದಟ್ ಆಫ್ ದ ಫಿಫ್ತ್ ಕಾರ್ಬನ್ ಐಟಮ್ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ ಹೇಗೆ ಅಂತಂದರೆ ಅದ ನೋಡಿ ಹಿಂಗೆ ತೋರಿಸ್ತೀನಿ ನಿಮಗೆ. ಇದು ಇನಿಷಿಯಲಿ ದ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಹೇಗಿತ್ತು, ಹಿಂಗಿತ್ತಲ್ಲ, ಹೀಗಿತ್ತು. ಆಮೇಲೆ ಏನಿತ್ತು ಇಲ್ಲಿ, ಇಲ್ಲೊಂದು ಡಬಲ್ ಬಾಂಡ್ ಓ, ಇಲ್ಲಿ ಹೆಚ್ಚಿತ್ತು. ಸೊ ಲೆಫ್ಟಲ್ಲಿ ಹೆಚ್ಚಿದೆ, ಇಲ್ಲಿ OH ಇದೆ, ಇಲ್ಲಿ ಹೆಚ್ಚಿದೆ, ಇಲ್ಲಿ ಅಗೇನ್ OH ಇದೆ, ಹೆಚ್ಚಿದೆ. ಇದು ನೋಡಿ ಓಪನ್ ಚೈನ್ ಸ್ಟ್ರಕ್ಚರು. ಇಲ್ಲಿ ಹೆಚ್ಚು, ಇಲ್ಲಿ OH, ಇಲ್ಲಿ ಹೆಚ್ಚು, ಇಲ್ಲಿ ಲಾಸ್ಟಲ್ಲಿ CH2OH ಇತ್ತು. ಬಟ್ ಹೀಗೆ ಹೇಳ್ತಾ ಇದ್ದಾನೆ, ಆ್ಯಂಡ್ ದಿಸ್ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಏನಿದೆ ಇಟ್ ಈಸ್ ನಾಟ್ ಫ್ರೀಲಿ ಅವೈಲಬಲ್ ಫಾರ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಫ್ರೀಲಿ ಅವೈಲಬಲ್ ಅಂತಲೇ ಏನಾಗಿದೆ ಇದಕ್ಕೆ ಅಂತಂದರೆ ಅವನು ಹೇಳ್ತಾನೆ ಇಲ್ಲಿ, ಆಲ್ವೇಸ್ ಈ ಕಾರ್ಬನ್ ಐಟಮ್ ದ ಫಸ್ಟ್ ಕಾರ್ಬನ್ ಐಟಮ್ ಆಫ್ ದ ಗ್ಲೂಕೋಸ್ ನೌ ವಿಚ್ ಕ್ಯಾನ್ ಇಂಟರ್ಯಾಕ್ಟ್ ವಿತ್ ದ ಫಿಫ್ತ್ ಕಾರ್ಬನ್ ಐಟಮ್ ಆಫ್ ದ ಗ್ಲೂಕೋಸ್. ಅಂದರೆ ವಿತಿನ್ ದ ಮಾಲಿಕ್ಯೂಲ್ ಇಟ್ ಸೆಲ್ಫ್, ಆ ಗ್ಲೂಕೋಸ್ ಮಾಲಿಕ್ಯೂಲ್ ಒಳಗಡೆ ಏನಾಗುತ್ತೆ ಅಂತಂದರೆ 2 ಕಾರ್ಬನ್ ಐಟಮ್ ಅಂತ ಹೇಳ್ತಾನೆ. ಒಂದು ಫಸ್ಟ್ ಕಾರ್ಬನ್ ಐಟಮು, ಇನ್ನೊಂದು ಫಿಫ್ತ್ ಕಾರ್ಬನ್ ಐಟಮ್ ಅಂತ ತೊಗೊಂಡ್ರೆ ಇದೆರಡು ಕಾರ್ಬನ್ ಐಟಮ್ಸ್ ಒಂದಕ್ಕೊಂದು ಇಂಟರಾಕ್ಷನ್ ಆಗಿಬಿಡುತ್ತೆ ಅಂತ ಹೇಳ್ತಾನೆ. ಹೆಂಗೆ ಇಂಟರಾಕ್ಷನ್ ಆಗುತ್ತೆ ಸರ್ ಇಲ್ಲಿ ಅಂತಂದರೆ ಅವನು ಹೇಳ್ತಾನೆ ನೋಡಿ, ಹೀಗೆ
ಸುಮ್ಮನೆ ತೋರಿಸ್ತೀನಿ ನಿಮಗೆ. ಬಾಂಡಿಂಗ್ ಆಗುತ್ತೆ, ಇಲ್ಲೊಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ. ಹೆಂಗೆ ಅಂತಂದರೆ ನೋಡಿ ಹೀಗೆ. ಸೊ ಈ ಫಸ್ಟ್ ಕಾರ್ಬನ್ ಐಟಮಲ್ಲಿ ಇಲ್ಲಿ OH ಗ್ರೂಪ್ ಇದೆಯಲ್ಲ, ಫಿಫ್ತ್ ಕಾರ್ಬನ್ ಐಟಮಲ್ಲಿ ಈ OH ಗ್ರೂಪಲ್ಲಿರುವಂಥ ಆಕ್ಸಿಜನ್ ಐಟಮ್ ಏನು ಮಾಡುತ್ತೆ, ಈ ಫಸ್ಟ್ ಕಾರ್ಬನ್ ಐಟಮ್ಗೆ ಡೈರೆಕ್ಟಾಗಿ ಒಂದು ಬಾಂಡನ್ನು ಫಾರ್ಮೇಷನ್ ಮಾಡ್ಕೊಂಡ್ಬಿಡುತ್ತೆ. ಅಂದರೆ ಇಲ್ಲಿ C ಬಾಂಡೆಡ್ ಟು OH, ಇಲ್ಲೊಂದು CO ಬಾಂಡ್ ಇದೆಯಲ್ಲ, ಈ O ಏನು ಮಾಡುತ್ತೆ ಆಕ್ಸಿಜನ್ ಐಟಮು, ದಿಸ್ ಆಕ್ಸಿಜನ್ ಐಟಮ್ ಏನು ಮಾಡುತ್ತೆ ಈ ಫಸ್ಟ್ ಕಾರ್ಬನ್ ಐಟಮ್ಗೆ ಡೈರೆಕ್ಟಾಗಿ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತಲ್ಲ ಅದನ್ನು ಕೊಟ್ಬಿಟ್ಟು ಏನು ಮಾಡುತ್ತೆ ಈ ಕಾರ್ಬನ್ ಐಟಮ್ ಜೊತೆಗೆ, ಅಂದರೆ ಫಸ್ಟ್ ಕಾರ್ಬನ್ ಐಟಮ್ ಜೊತೆಗೆ ಫಿಫ್ತ್ ಕಾರ್ಬನ್ ಐಟಮು ಒಂದು ಲಿಂಕೇಜನ್ನು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಏನು ಲಿಂಕೇಜ್ ಅಂತಲೇ ಇದನ್ನು ನಾನು COC ಲಿಂಕೇಜ್ ಅಂತ ಹೇಳ್ತೀನಿ. ವಾಟ್ ಎವರ್ ದಿ COC ಲಿಂಕೇಜ್ ಪ್ರೆಸೆಂಟ್ ಇನ್ ಎ ಗ್ಲೂಕೋಸ್ ಮಾಲಿಕ್ಯೂಲ್, ಇದನ್ನು ಒಂದು ಹೆಸರಿಂದ ಕರಿತೀನಿ. ಇಟ್ ಈಸ್ ಕಾಲ್ಡ್ ಆಸ್ ಎ ಗ್ಲೈಕೋಸಿಡಿಕ್ ಲಿಂಕೇಜ್ ಅಂತ ಕರಿತೀನಿ. ಐ ರಿಪೀಟ್, ಇಟ್ ಈಸ್ ಕಾಲ್ಡ್ ಆಸ್ ಎ ಗ್ಲೈಕೋಸಿಡಿಕ್ ಲಿಂಕೇಜ್ ಅಂತ ಹೇಳ್ತೀವಿ. ದ ಕಾರ್ಬನ್ ಆಕ್ಸಿಜನ್ ಕಾರ್ಬನ್ ಲಿಂಕೇಜ್ present between the two carbon atoms in a glucose molecule, that is the first carbon atom and the fifth carbon atom. It is called as ಒಂದು ಗ್ಲೈಕೋಸಿಡಿಕ್ ಲಿಂಕೇಜ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ ಇದು ಹೆಂಗೆ ಆಗುತ್ತೆ ಅಂತ. ಸೊ ದೇರ್ಫೋರ್ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಏನು ಮಾಡ್ತಾವೆ, ಫಿಫ್ತ್ ಕಾರ್ಬನ್ ಐಟಮಲ್ಲಿ ಇತ್ತಲ್ಲ OH ಗ್ರೂಪು, OH ಗ್ರೂಪಲ್ಲಿ ಆಕ್ಸಿಜನ್ ಐಟಮ್ ಇತ್ತಲ್ಲ, ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಕೊಟ್ಬಿಟ್ಟು ಏನು ಮಾಡ್ತು ಈ ಫಸ್ಟ್ ಕಾರ್ಬನ್ ಐಟಮ್ಗೆ ಅದು ಬಾಂಡ್ ಆಯಿತು. ಆ ಬಾಂಡ್ ಆದಮೇಲೆ ಇಲ್ಲಿ ಒಂದು ಡಬಲ್ ಬಾಂಡ್ ಇತ್ತಲ್ಲ, ಈ ಕಾರ್ಬನ್ ಐಟಮ್ ಫಸ್ಟ್ ಕಾರ್ಬನ್ ಐಟಮು ಆಕ್ಸಿಜನ್ ಐಟಮ್ಗೆ ಬಾಂಡ್ ಆಗಿಬಿಟ್ಟಿದೆ, ಡಬಲ್ ಬಾಂಡ್ ಇತ್ತಲ್ಲ, ಆ ಡಬಲ್ ಬಾಂಡಲ್ಲಿ ಒಂದು ಬಾಂಡು ಬ್ರೇಕ್ ಆಗಿಬಿಟ್ಟು, ಅಂದರೆ ಒಂದು ಬಾಂಡ್ ಅಂತಲೇ 2 ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಆ 2 ಎಲೆಕ್ಟ್ರಾನ್ ಏನು ಮಾಡುತ್ತೆ ಈ OH ಗ್ರೂಪಿಂದ ಹೆಚ್ಚನ್ನು ತನ್ನ ಕಡೆಗೆ ತೊಗೊಂಡ್ಬಿಡುತ್ತೆ. ಅಂದರೆ ಇಲ್ಲಿ C ಡಬಲ್ ಬಾಂಡ್ O ಇದ್ದಿದ್ದೇನಾಗುತ್ತೆ, C ಸಿಂಗಲ್ ಬಾಂಡ್ OH ಆಗುತ್ತೆ. ಅಂದರೆ ಅಲ್ಲಿ CO ಗ್ರೂಪು ಅವೈಲಬಲ್ ಇಲ್ಲ, ಫ್ರೀಲಿ ಸಿಗೋದಿಲ್ಲ ನನಗೆ. And finally, because of the interaction between the first carbon atom and the fifth carbon atom of the glucose molecule here, ನನಗೆ ಯೂಸಲಿ ಆ ಗ್ಲೂಕೋಸ್ ಮಾಲಿಕ್ಯೂಲ್ ಇಲ್ಲಿವರೆಗೆ ನನಗೊಂದು ಓಪನ್ ಚೈನ್ ಸ್ಟ್ರಕ್ಚರ್ ಅಂತ ಹೇಳಿದ್ನಲ್ಲ. ಸೊ ಆ್ಯಕ್ಚುಲಿ ದ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಎಲ್ಲ ಕಂಡೀಷನ್ಸಲ್ಲೂ ನಮಗೆ ಸಿಗೋದಿಲ್ಲ ಅಂತ ಹೇಳ್ತೀವಿ. ಬಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಎ ಸೈಕ್ಲಿಕ್ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟಲ್ಲಿ ಇದನ್ನು ಅದಕ್ಕೊಂದು ಸೈಕ್ಲಿಕ್ ಸ್ಟ್ರಕ್ಚರ್ ಬರುತ್ತೆ, ಒಂದು ಗ್ಲೂಕೋಸಿಗೆ ಒಂದು ಸೈಕ್ಲಿಕ್ ಸ್ಟ್ರಕ್ಚರ್ ಬರುತ್ತೆ ಅಂತ ಹೇಳ್ತಾನೆ. ಹಾಗಿದ್ರೆ ವಾಟ್ ವಿಲ್ ಬಿ ದ ಸ್ಟ್ರಕ್ಚರ್ ಆಫ್ ದಿ ಸೈಕ್ಲಿಕ್ ಸ್ಟ್ರಕ್ಚರ್ ಅಂತಾನೆ ನೋಡಿ, ಇಲ್ಲಿಂದ ಗೊತ್ತಾಗುತ್ತೆ ಅದು. ನೋಡಿ ಅದನ್ನು ತೋರಿಸ್ತೀನಿ ನಿಮಗೆ ಹೆಂಗೆ ಬತ್ತು ಅಂತ. ಇಲ್ಲಿ ಬಾಂಡ್ ಫಾರ್ಮೇಷನ್ ಆದಮೇಲೆ, ಸೊ ಫ್ರಮ್ ದಿಸ್ ನನಗೆ ಫೈನಲಿ ನೋಡಿ ಫಸ್ಟ್ ಕಾರ್ಬನ್ ಐಟಮು ಮತ್ತು ಫಿಫ್ತ್ ಕಾರ್ಬನ್ ಐಟಮ್ ಎರಡು ಒಂದಕ್ಕೊಂದು ಲಿಂಕ್ ಆಗಿಬಿಡುತ್ತೆ. ದೇಫ್ ಬರ್ಕೊಳ್ತಾ ನೋಡಿ, ಟೋಟಲಿ ಇಲ್ಲಿ 6 ಕಾರ್ಬನ್ ಐಟಮ್ಸ್ ಇತ್ತು, ಅದನ್ನು ಹೀಗೆ ಬರ್ಕೊಳ್ತಾ ಇದ್ದೀನಿ 4, 5, 6. ಇಲ್ಲೇನಾಯ್ತು ಇಲ್ಲಿ the first carbon atom which is bonded to the fifth carbon atom through a glycosidic linkage. First carbon atom which is bonded to the fifth carbon atom. This first carbon atom, this fifth carbon atom which is bonded to, they are linked with one another with the help of a glycosidic linkage. ಗೊತ್ತಾಯ್ತಲ್ಲ. ಇನ್ನೇನು ಬರುತ್ತೆ ಇಲ್ಲಿ, ಇನ್ನೇನು ನೋಡ್ಕೊಂತು ಅಂತಂದರೆ, ಈಗ ನೋಡಿ ಇಲ್ಲಿ C ಡಬಲ್ ಬಾಂಡ್ O ಇತ್ತಲ್ಲ, ಅದೇನಾಯ್ತು ಇವಾಗ C ಡಬಲ್ ಬಾಂಡ್ O ಅಂತಂದರೆ ಇದು OH ಆಗೋಯ್ತು. ಯಾಕೆ ಈ O ಏನು ಮಾಡ್ತು, ಈ ಹೆಚ್ಚನ್ನು ತೊಗೊಂಡ್ಬಿಡ್ತು, ಫಿಫ್ತ್ ಕಾರ್ಬನ್ ಐಟಮಿಂದ ಒಂದು ಹೆಚ್ಚನ್ನು ತೊಗೊಂತು. ಎಫ್ ಇಟ್ ಈಸ್ ಕನ್ವರ್ಟೆಡ್ ಇಂಟು OH ಆಗಿ ಕನ್ವರ್ಷನ್ ಆಯಿತು. ಇಲ್ಲಿ ಲೆಫ್ಟಲ್ಲಿ ಒಂದು H ಇದೆ, ಅದನ್ನು ಹಾಗೆ ಬರ್ಕೊಳ್ತೀನಿ. ಸೆಕೆಂಡ್ ಕಾರ್ಬನ್ ಐಟಮಲ್ಲಿ ಏನೂ ಚೇಂಜ್ ಆಗಲಿಲ್ಲ, ಅದು OH H ಹಾಗೆ ಬರ್ಕೊಂಡೆ. ಥರ್ಡ್ ಕಾರ್ಬನ್ ಐಟಮಲ್ಲೂ ಅಷ್ಟೇ, ರೈಟ್ ಸೈಡ್ನಲ್ಲಿ H ಇದೆ, ಲೆಫ್ಟ್ ಸೈಡ್ನಲ್ಲಿ OH ಇದೆ, ಅದನ್ನು ಹಾಗೆ ಬರ್ಕೊಂಡೆ. ಫೋರ್ತ್ ಕಾರ್ಬನ್ ಐಟಮಲ್ಲಿ ರೈಟ್ ಸೈಡ್ನಲ್ಲಿ OH ಇದೆ, ಲೆಫ್ಟ್ ಸೈಡ್ನಲ್ಲಿ H ಇದೆ, ಅದನ್ನು ಹಾಗೆ ಬರ್ಕೊಂಡೆ. ಬಟ್ ಫಿಫ್ತ್ ಕಾರ್ಬನ್ ಐಟಮ್ ನೋಡಿ, ಇಲ್ಲಿ OH ಇತ್ತು, OH ಇದ್ದಿದ್ದೇನಾಯ್ತು ಇಲ್ಲಿ O ಮಾತ್ರ ಉಳ್ಕೊಂತು, H ಇಲ್ಲಿ ಹೊರಟೋಯ್ತು. ದೇರ್ಫೋರ್ ರೈಟ್ ಸೈಡ್ನಲ್ಲಿ OH ಇದ್ದಿದ್ದು ಅಲ್ಲಿ ಏನೂ ಇಲ್ಲ, ಲೆಫ್ಟ್ ಸೈಡ್ನಲ್ಲಿ H ಇತ್ತಲ್ಲ ಅದು ಹಾಗೆ ಬರುತ್ತೆ. ಸೊ ಅದಾದಮೇಲೆ ಕೊನೆಯಲ್ಲಿ ಲಾಸ್ಟ್ ಕಾರ್ಬನ್ ಐಟಮಲ್ಲಿ ಅಂದರೆ 6th ಕಾರ್ಬನ್ ಐಟಮಲ್ಲಿ CH2OH ಹೇಗಿತ್ತು ಅದು ಆ್ಯಸಿಟೀಸ್ ಹಾಗೆ ಬಂತು. ದೇರ್ಫೋರ್ ಈ ಸ್ಟ್ರಕ್ಚರ್ ಇದೆಯಲ್ಲ, ಇದನ್ನು ನಾವು ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅಂತ ಹೇಳ್ತೀವಿ. ಅಂದರೆ ಫ್ರಮ್ ದ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸಿಂದ ನೆಕ್ಸ್ಟ್ ನಮಗೆ ಇನ್ನೊಂದು ಸೈಕ್ಲಿಕ್ ಸ್ಟ್ರಕ್ಚರ್ ಬರುತ್ತೆ ಗ್ಲೂಕೋಸ್ ಮಾಲಿಕ್ಯೂಲ್ಗೆ. ಹೆಂಗೆ ಬರುತ್ತೆ ಸರ್ ಇದು ಸೈಕ್ಲಿಕ್ ಸ್ಟ್ರಕ್ಚರ್ ಅಂತಲೇ, ಬಿಕಾಸ್ ಆಫ್ ದ ಇಂಟರಾಕ್ಷನ್ ಬಿಟ್ವೀನ್ ದ ಫಸ್ಟ್ ಕಾರ್ಬನ್ ಐಟಮ್ ಆ್ಯಂಡ್ ದ ಫಿಫ್ತ್ ಕಾರ್ಬನ್ ಐಟಮ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ, ಥ್ರೂ ಎ ಗ್ಲೈಕೋಸಿಡಿಕ್ ಲಿಂಕೇಜ್. ಆ್ಯಂಡ್ ಬಿಕಾಸ್ ಆಫ್ ದಟ್ ಅಲ್ಲಿ ನನಗೊಂದು ಸೈಕ್ಲಿಕ್ ಸ್ಟ್ರಕ್ಚರ್ ಸಿಗುತ್ತೆ ಗ್ಲೂಕೋಸ್ ಮಾಲಿಕ್ಯೂಲ್ಗೆ ಅಂತ ಹೇಳ್ತಾನೆ. ಆ್ಯಂಡ್ ವಾಟ್ ವಿಲ್ ಬಿ ದ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತಲೇ ಇದನ್ನು ನಾವು ಸೈಕ್ಲಿಕ್ ಸ್ಟ್ರಕ್ಚರ್ ಅಂತ ತಗೊಳ್ತೀವಿ. ಆ್ಯಂಡ್ ಇದಿಷ್ಟು
ಸೈಕ್ಲಿಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಆ್ಯಂಡ್ ಫರ್ದರ್ ಈ ಸೈಕ್ಲಿಕ್ ಸ್ಟ್ರಕ್ಚರಿಂದ ಫರ್ದರ್ ನನಗೆ ಇನ್ನೊಂದು ಸ್ಟ್ರಕ್ಚರ್ ಸಿಗುತ್ತೆ, ಅದನ್ನು ನಾವು ಹ್ಯಾವರ್ತ್ ಸ್ಟ್ರಕ್ಚರ್ ಅಂತ ತೊಗೊಳ್ತೀನಿ. ಏನಂತ ತೊಗೊಳ್ತೀನಿ? ಹ್ಯಾವರ್ತ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಹಾಗಿದ್ರೆ ಹೌ ಟು ರೈಟ್ ದ ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ಅ ಗ್ಲೂಕೋಸ್ ಮಾಲಿಕ್ಯೂಲ್. ಯೂಸಲಿ ನಿಮ್ಗೆ ಕೇಳ್ತಾನೆ, ಎಕ್ಸಾಂಪಲ್ ಕೇಳಿದ್ರೆ ಟು ರೈಟ್ ದ ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸನ್ನು ಬರೀರಿ ಅಂತ ಕೇಳ್ತಾನೆ. ಎಲ್ಲಿಂದ ಸಿಗುತ್ತೆ ಅದು ಅಂದರೆ ಸೈಕ್ಲಿಕ್ ಸ್ಟ್ರಕ್ಚರಿಂದ ಸಿಗುತ್ತೆ. ಹೆಂಗೆ ಬರುತ್ತೆ ಅದು, ಯಾವ ಥರ ಬರುತ್ತೆ, ವಾಟ್ ವಿಲ್ ಬಿ ದ ಹ್ಯಾವರ್ತ್ ರಿಂಗ್ ಲೈಕ್ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್ ಮಾಲಿಕ್ಯೂಲ್, ಅದನ್ನು ಬರ್ಕೊಳ್ಳೋದು ಹೇಗೆ. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಕಾರ್ಬೋಹೈಡ್ರೇಟ್ ಮಾಲಿಕ್ಯೂಲ್ನ ತೊಗೊಳ್ತೀನಿ, ಮಾನೋಸ್ಯಾಕ್ರೈಡ್ ಮಾಲಿಕ್ಯೂಲ್, ಫ್ರಕ್ಟೋಸನ್ನು ತೊಗೊಳ್ತೀನಿ. ಫ್ರಕ್ಟೋಸ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಹೆಂಗೆ ಬರುತ್ತೆ. ಅದಾದಮೇಲೆ ಸಮ್ ಡೈಸ್ಯಾಕ್ರೈಡ್ಸನ್ನು ತೊಗೊಳ್ತೀವಿ, ಲೈಕ್ ಸುಕ್ರೋಸ್ ಅಂತಂದರೆ ಏನು, ಅದರದ್ದು ಹ್ಯಾವರ್ತ್ ಸ್ಟ್ರಕ್ಚರ್ ಏನು ಬರುತ್ತೆ, ಮಾಲ್ಟೋಸ್ ಅಂದ್ರೇನು, ಅದರದ್ದು ಹ್ಯಾವರ್ತ್ ಸ್ಟ್ರಕ್ಚರ್ ಏನು, ಲ್ಯಾಕ್ಟೋಸ್ ಅಂತಂದ್ರೇನು, ಅದರದ್ದು ಹ್ಯಾವರ್ತ್ ಸ್ಟ್ರಕ್ಚರ್ ಏನು. ಇದಿಷ್ಟು ಪಾಯಿಂಟ್ಸನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಕಣಪ್ಪ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.